ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ದಯವಿಟ್ಟು ಉಪಹಾರವನ್ನು ಸೇವಿಸದವರು ದಯವಿಟ್ಟು ಉಪಹಾರವನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಚೆಂಡೆ ವಾದನದೊಂದಿಗೆ ನಮ್ಮ ಕಾರ್ಯಕ್ರಮ ಆರಂಭ ಆಗ್ತದೆ. SRK ಲ್ಯಾಡರ್ಸ್ ಪುತ್ತೂರು, ರೋಟರಿ ಕ್ಲಬ್ ಪುತ್ತೂರು ಇದರ ಆಶ್ರಯದಲ್ಲಿ
ದೀಪಾವಳಿ ಸಂಭ್ರಮಾಚರಣೆ ಮದ ಸಂಯೋಜನಾ ಸಮಿತಿಯಲ್ಲಿ ಓರ್ವರಾದಂಥ ಶ್ರೀಯುತ ಸುದೀಶ್ ಪಟ್ಟೆ ಮತ್ತು ನಿತಿನ್ ಕೆಪಿ ಅವರ ನೇತೃತ್ವದಲ್ಲಿ ಚೆಂಡೆವಾದನ ಮುಂದುವರಿಯುತ್ತದೆ. ಕಲಾ ಸಮಿತಿಯವರು ಚೆಂಡೆವಾದನದ ಮೂಲಕ ಮತ್ತೊಮ್ಮೆ ಸೇರಿರುವಂಥ ಎಲ್ಲರನ್ನು ಮನರಂಜಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ.
ಧನ್ಯವಾದಗಳು ಕಪಿಲೇಶ್ವರ ಕಲಾ ಸಮಿತಿಯ ಸದಸ್ಯರಿಗೆ. ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಕಲಾ ತಂಡವನ್ನು ಪ್ರೋತ್ಸಾಹಿಸುವ. ಕೇವಲ 3 ತಿಂಗಳ ಅವಧಿಯಲ್ಲಿ ಚೆಂಡೆಯನ್ನು ಕಲಿತು ಇವತ್ತು ನಾಡಿನ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಚೆಂಡೆ ವಾದನವನ್ನು ನುಡಿಸಿದಂತಹ ತಂಡ, ಬೆಳೀತಾ ಇರುವಂಥ ತಂಡ. ನಾವೆಲ್ಲರೂ ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಆ ತಂಡವನ್ನು ಪ್ರೋತ್ಸಾಹಿಸುವ. ಆತ್ಮೀಯ ಬಂಧು ಮಿತ್ರರೇ, ದೀಪಾವಳಿ ಸಂಭ್ರಮದ ಈ ಕಾರ್ಯಕ್ರಮ ರೋಟರಿ ಕ್ಲಬ್ ಪುತ್ತೂರು ಮತ್ತು 𝐻𝐻 ಲ್ಯಾಡರ್ಸ್ ಪುತ್ತೂರು ಸಹಯೋಗದೊಂದಿಗೆ ನಡೀತಾ ಇರುವಂಥ ಕಾರ್ಯಕ್ರಮ. ಸರಿಯಾಗಿ 6:30 ಗಂಟೆಗೆ ನಮ್ಮ ಕಾರ್ಯಕ್ರಮ ಆರಂಭ ಆಗಿದೆ. ಈಗಾಗಲೇ ಮೊದಲ ಹಂತದ ಕಾರ್ಯಕ್ರಮ, ಅದು ರೋಟರಿ ಸಂಸ್ಥೆಯ ಸಭೆ ಬಹಳ ಯಶಸ್ವಿಯಾಗಿ ನಡೆದಿದೆ. ಆ ಬಳಿಕ ನಾವೆಲ್ಲ ಅತಿಥಿ ಗಣ್ಯರನ್ನು ಅತ್ಯಂತ ಗೌರವದಿಂದ ಮತ್ತು ಸಾಂಪ್ರದಾಯಿಕವಾಗಿ ಈ ಸಭಾಂಗಣಕ್ಕೆ ನಾವು ಕರೆತಂದಿದ್ದೇವೆ. ಚೆಂಡೆ ವಾದನದ ಕಲಾ ಸಮಿತಿ ನಮ್ಮೆಲ್ಲರನ್ನು ಕೂಡ ಚೆಂಡೆ ವಾದನದೊಂದಿಗೆ ಮನರಂಜನೆಯನ್ನು ನೀಡಿದೆ. ಈಗ ಮುಂದಿನ ಕಾರ್ಯಕ್ರಮಕ್ಕೆ ನಾವು ತಯಾರಾಗ್ತಾ ಇದ್ದೇವೆ. ದೀಪಾವಳಿ ಸಂಭ್ರಮ, 𝐻𝐻 ರಜತ ಸಂಭ್ರಮದ ಸ್ಮರಣ ಸಂಚಿಕೆ ರಜತ ಮೆಟ್ಟಿಲು ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪುತ್ತೂರು ರೋಟರಿ ಕ್ಲಬ್ನ ಅಧ್ಯಕ್ಷರಾದಂಥ ರೋಟೇರಿಯನ್ ಡಾಕ್ಟರ್ ಶ್ರೀಪತಿರಾವ್ ಅವರು ವಹಿಸಿಕೊಳ್ಳಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪುತ್ತೂರು ಉಪವಿಭಾಗದ ಆಗಿರುವಂಥ ಗೌರವಾನ್ವಿತ ಜುಬಿನ್ ಮೊಹಾಪಾತ್ರ ಅವರು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಸೇರಿಕೊಳ್ಳಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಘನವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಲಯನ್ ನಿತ್ಯಾನಂದ ಮುಂಡೋಡಿಯವರು, ಇನ್ನೋರ್ವ ಮುಖ್ಯ ಅತಿಥಿಯಾಗಿ ರೋಟೇರಿಯನ್ ಶ್ರೀಮತಿ ವಚನ ಜಯರಾಮ್ ಅವರು, ಪುತ್ತೂರು ರೋಟರಿ ಕ್ಲಬ್ನ ಕ್ಲಬ್ ಸೆಕ್ರೆಟರಿ ಆಗಿರುವಂಥ ಶ್ರೀಯುತ ದಾಮೋದರ್ ಸರ್ ಅವರು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಾರೆ. ಈ ಕಾರ್ಯಕ್ರಮದಲ್ಲಿ ತಿಲಕವಿಟ್ಟಂತೆ ಕಾರ್ಯಕ್ರಮದ ಆಯೋಜಕರಾಗಿರುವಂಥ 𝐻𝐻 ಲ್ಯಾಡರ್ಸ್ನ ಮಾಲಕರಾಗಿರುವಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕೇಶವಣ್ಣ ವೇದಿಕೆಯಲ್ಲಿ ಉಪಸ್ಥಿತರಿರ್ತಾರೆ. ತಮ್ಮೆಲ್ಲರ ಸಮ್ಮುಖದಲ್ಲಿ ತಮ್ಮೆಲ್ಲರ ಅನುಮತಿಯೊಂದಿಗೆ ಸಭಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಎಲ್ಲ ಗಣ್ಯ ಅತಿಥಿಗಳನ್ನು ಅತ್ಯಂತ ಗೌರವದಿಂದ ವಿನಯಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಕೇಶವಣ್ಣ, ದಾಮೋದರ್ ಸರ್, ಎಲ್ಲ ಅತಿಥಿ ಗಣ್ಯರನ್ನು ವೇದಿಕೆಗೆ ಕರೆತರಬೇಕು ಅಂತ ವಿನಂತಿಸ್ತೇನೆ. ನಮ್ಮ ರಜತ ಸಂಭ್ರಮ ಕಾರ್ಯಕ್ರಮದ ಆಯೋಜಕರಾದಂಥ ಸಂಯೋಜಕರು ಸೇರಿಕೊಳ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಗೌರವಾನ್ವಿತ ಬಲರಾಮಾಚಾರ್ಯರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಆತ್ಮೀಯರೇ, ದೇವಸ್ಥಾನಗಳಲ್ಲಿ ಬ್ರಹ್ಮಕಲಶೋತ್ಸವ ಆಗಿ 48 ದಿನದ ಬಳಿಕ ದೃಢಕಲಶ ಅಂತ ಒಂದು ಕಾರ್ಯಕ್ರಮ ನಡೀತದೆ. ಒಂದು ಮಂಡಲ ಆದ ಮೇಲೆ ದೃಢಕಲಶ ಎನ್ನುವಂಥ ಒಂದು ಕಾರ್ಯಕ್ರಮ ಆಗ್ತದೆ. ಮೇ 25ನೇ ತಾರೀಕು 𝐻𝐻 ಲ್ಯಾಡರ್ಸ್ ಪುತ್ತೂರು ಇದರ ಬೆಳ್ಳಿ ಹಬ್ಬದ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದ ಆಚರಿಸಿದ್ದೇವೆ.
ಸುಮಾರು 10,000 ಜನ ಆ ಕಾರ್ಯಕ್ರಮಕ್ಕೆ ಬಂದಿದ್ದರು. ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಿದ್ದು. ಆ ಕಾರ್ಯಕ್ರಮ ಮುಗಿದ ಬಳಿಕ ಮತ್ತೊಮ್ಮೆ 𝐻𝐻𝐾 ಲ್ಯಾಡರ್ಸ್ನ ಮಾಲಕರಾದಂಥ ಕೇಶವಣ್ಣನ ಕಲಾಯಿಗುತ್ತು ಮನೆಯ ಈ ಅಂಗಳದಲ್ಲಿ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಸೇರಿದ್ದೇವೆ. ದೃಢಕಲಶದ ಕಾರ್ಯಕ್ರಮದಲ್ಲಿ ಭಕ್ತಾಭಿಮಾನಿಗಳು ಹೇಗೆ ಸೇರ್ತಾರೋ ನಾವೆಲ್ಲರೂ ಕೂಡ ಕೇಶವಣ್ಣನ ಹಿತೈಷಿಗಳು ಈ ಕಾರ್ಯಕ್ರಮಕ್ಕೆ ಕರೆಗೆ ಹೋಗೊಟ್ಟು ನಾವು ಆಗಮಿಸಿದ್ದೇವೆ. ಬಂದಂಥ ನಿಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ ಅಜ್ಞಾನದ ಅಂಧಕಾರದಿಂದ ಸುಜ್ಞಾನದ ಬೆಳಕಿನ ಕಡೆಗೆ ಕೊಂಡೊಯ್ಯುವಂತಹ ಬೆಳಕು ಅಥವಾ ದೀಪಾವಳಿ ಹಬ್ಬವನ್ನು ನಾವು ಮೊನ್ನೆ ಬಹಳ ಸಂಭ್ರಮದಿಂದ ಆಚರಿಸಿದ್ದೇವೆ. ಇವತ್ತು ಮತ್ತೊಮ್ಮೆ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಮನೆತನದಿಂದ ಬೇರೆ ಬೇರೆ ವೃತ್ತಿಯನ್ನು ನಡೆಸ್ತಾ ಇರುವಂಥ ನಾವುಗಳು ಈ ಅಂಗಳದಲ್ಲಿ ಒಟ್ಟಾಗಿದ್ದೇವೆ. ನಾವೆಲ್ಲರೂ ಕೂಡ ಯಾವುದೇ ಭೇದ ಭಾವ ಇಲ್ಲದೆ ಮತ್ತೊಮ್ಮೆ ಸಂಭ್ರಮ ಸಡಗರದಿಂದ ಈ ದೀಪಾವಳಿ ಹಬ್ಬವನ್ನು ಆಚರಿಸಬೇಕು ಎನ್ನುವಂಥ ಉದ್ದೇಶದಿಂದ ನಾವೆಲ್ಲ ಇಲ್ಲಿ ಒಟ್ಟು ಸೇರಿರುವಂಥದ್ದು. ಬಂದಿರುವಂತಹ ತಮ್ಮೆಲ್ಲರನ್ನು ಕೂಡ ಅತ್ಯಂತ ಗೌರವದಿಂದ ಸ್ವಾಗತಿಸುವಂಥದ್ದು, ಅತಿಥಿ ಗಣ್ಯರನ್ನು ಗೌರವಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಮತ್ತು ಸಂಪ್ರದಾಯವೂ ಕೂಡ. ನಮ್ಮೆಲ್ಲರನ್ನು ಇಲ್ಲಿಗೆ ಬರಮಾಡಿಕೊಂಡಿರುವಂಥ 𝐻𝐻𝐾 ಲ್ಯಾಡರ್ಸ್ನ ಮಾಲಕರಾದಂಥ ಶ್ರೀಯುತ ಕೇಶವಮಯಿ ಕಲಾಯಿಗುತ್ತವರು ಸ್ವಾಗತ ಭಾಷಣವನ್ನು ಮತ್ತು ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರಿಗೂ ನನ್ನ ಗೌರವಪೂರ್ವಕ ನಮಸ್ಕಾರಗಳು. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇದು ದೀಪಾವಳಿ ರೋಟರಿ ಕ್ಲಬ್ ಪುತ್ತೂರು ಇದರ ದೀಪಾವಳಿಯ ಸಂಭ್ರಮಾಚರಣೆ. ಮಾಮೂಲಿನಂತೆ ವರ್ಷಂಪ್ರತಿ ರೋಟರಿ ಕ್ಲಬ್ ಪುತ್ತೂರು ಇವರ ಈ ದೀಪಾವಳಿ ಸಂಭ್ರಮ ಕಾರ್ಯಕ್ರಮವು ಒಬ್ಬ ರೋಟೋರಿಯನ್ ಮನೆಯಲ್ಲಿ ನಡೆಯುವಂಥದ್ದು ಸಂಪ್ರದಾಯ. ನಮ್ಮ ಹಿಂದೂ ಸಂಪ್ರದಾಯದ ಹಬ್ಬಗಳಲ್ಲಿ ಅತ್ಯಂತ ದೊಡ್ಡ ಹಬ್ಬ, ಬೆಳಕಿನ ಹಬ್ಬ ಈ ದೀಪಾವಳಿ. ದೀಪಾವಳಿಯು ನಮ್ಮನ್ನು ಕತ್ತಲಿನಿಂದ ಬೆಳಕಿನೆಡೆಗೆ ಸುಜ್ಞಾನದೆಡೆಗೆ ಸಾಗಿಸುವಂಥ ಈ ದೀಪಾವಳಿ ಹಬ್ಬವನ್ನು ಇಂದು ನನ್ನ ಮನೆಯಂಗಳದಲ್ಲಿ ಆಚರಿಸಲು ಅವಕಾಶ ಮಾಡಿಕೊಟ್ಟಂತಹ ರೋಟರಿ ಕ್ಲಬ್ ಪುತ್ತೂರು ಎಲ್ಲ ರೋಟೋರಿಯನ್ ಮಿತ್ರರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸುಮಾರು ನಮ್ಮ ಈಗಿನ ಗೌರವಾನ್ವಿತ ರೋಟರಿ ಅಧ್ಯಕ್ಷರು ಡಾಕ್ಟರ್ ಶ್ರೀಪತಿ ರಾವ್ ಸುಮಾರು 6 ತಿಂಗಳ ಹಿಂದೆ ತಮ್ಮ ಪದಗ್ರಹಣದ ಮೊದಲೇ ನನ್ನಲ್ಲಿ ಮಾತಾಡಿಸಿದರು. ಕೇಶವರೇ, ನಿಮ್ಮ ಬರ್ಡೇ ಪಕ್ಕ ದೀಪಾವಳಿ ಇದೆ, ಈ ಬಾರಿ ದೀಪಾವಳಿಯನ್ನು ನಿಮ್ಮ ಮನೆಯಲ್ಲೇ ಆಚರಿಸೋಣ, ನಿಮ್ಮ ಆತಿಥ್ಯದಲ್ಲಿ ಆಚರಿಸೋಣ ಅಂತ ಕೇಳಿದರು. ಸಂತೋಷದಿಂದಲೇ ಒಪ್ಪಿಕೊಂಡಿದ್ದೇನೆ. ಯಾಕಂದರೆ ಆವಾಗ ತಾನೇ ನಮ್ಮ ರಜತ ಸಂಭ್ರಮದ ದಿನ ಮಾತ್ರ ಗೊತ್ತಾಗಿತ್ತು, ಕಾರ್ಯಕ್ರಮ ಆಗಿರಲಿಲ್ಲ. ಇದು ನನ್ನ ಸುಯೋಗ ಎಂದು ತಿಳ್ಕೊಳ್ತೇನೆ. ನಮ್ಮ ರಜತ ಸಂಭ್ರಮ, 𝐻𝐻𝐾 ರಜತ ಸಂಭ್ರಮ, ಇದು ನಿಜವಾಗಿಯೂ ಸಂಭ್ರಮದ ಒಂದು ಕೃತಜ್ಞತಾ ಸಮಾವೇಶ ಆಗಿತ್ತು. ಆ ದಿನದಲ್ಲಿ ಸುಮಾರು 10,000ಕ್ಕಿಂತಲೂ ಮೆಕ್ಕಿ ಜನರು ಒಂದೆಡೆ ಸೇರಿ ನಾವು ಈ ಸಂಭ್ರಮಾಚರಣೆಯನ್ನು ಮಾಡಿದ್ದೇವೆ. ಎಲ್ಲರಿಗೂ ನಾನು 25 ವರ್ಷ ನಡೆದು ಬಂದ ದಾರಿಗೆ ಸಹಕಾರಕ್ಕೆ ಅವರಿಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಲು ಒಂದು ಅವಕಾಶ ನನಗೆ ಅದು ಒದಗಿ ಬಂದದ್ದು ನನ್ನ ಸೌಭಾಗ್ಯವೇ.
ಆ ದಿನಗಳನ್ನು ಎಲ್ಲವನ್ನು ಒಟ್ಟು SRK ರಜತ ಸಂಭ್ರಮದ 12 ಸರಣಿ ಕಾರ್ಯಕ್ರಮಗಳಲ್ಲಿ 11ನೇ ಸರಣಿ ಕಾರ್ಯಕ್ರಮ ಈ ಸಮಾರೋಪ ಸಮಾರಂಭ. ಇವುಗಳನ್ನೆಲ್ಲ ನನ್ನ ಇತಿಹಾಸದ ಪುಟದಲ್ಲಿ ಬರೆದಿಡಲಿಕ್ಕೆ ಬೇಕಾಗಿ ಅದಕ್ಕೊಂದು ರಜತ ಸಂಚಿಕೆ, ರಜತ ಮೆಟ್ಟಿಲು ಎಂಬ ಪುಸ್ತಕದ ಅಗತ್ಯತ್ವವನ್ನು ಮನಗಂಡು ನಮ್ಮ ಸಂಯೋಜನಾ ಸಮಿತಿ, ಅಂದರೆ ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಯಾಕಪ್ಪ ಈ ಖಾಸಗಿ ಕಾರ್ಯಕ್ರಮದಲ್ಲಿ ಸಂಯೋಜನಾ ಸಮಿತಿ ಅಂತ. ಆದರೆ ನನ್ನ ಒಡನಾಡಿಗಳು, ಹಿತೈಷಿಗಳು, ಮಾರ್ಗದರ್ಶಕರು, ಗುರುಗಳು ಎಲ್ಲರನ್ನೂ ನಾನು ಒಟ್ಟು ಸೇರಿಸಿ ಒಂದು ಸಂಯೋಜನಾ ಸಮಿತಿಯನ್ನು ಮಾಡಿಕೊಂಡಿದ್ದೇನೆ. ಇದು ಯಾವುದೇ ನನ್ನ ಲಾಭಕ್ಕಾಗಿ ಅಲ್ಲ, ನಾವೆಲ್ಲರೂ ಒಟ್ಟಿಗೆ ಹೋಗಬೇಕು. ಹಾಗೆಯೇ ಇವರೆಲ್ಲರೂ ನನ್ನನ್ನು ಮೇಲೆತ್ತಿ ತಂದವರು, ಅವರಿಗೆಲ್ಲರಿಗೂ ನನ್ನಂತೆಯೇ ಸಮಾನ ಗೌರವ ಸಲ್ಲಬೇಕು ಅಂತ ಹೇಳುವಂಥ ಒಂದು ಸದುದ್ದೇಶದಿಂದ ಈ ರಜತ ಸಂಭ್ರಮ ಕಾರ್ಯಕ್ರಮಕ್ಕೆ ನಾನು ಸಂಯೋಜನಾ ಸಮಿತಿಯನ್ನು ಮಾಡಿಕೊಂಡೆ. ಆ ಸಮಿತಿ ಈವಾಗಲೂ ಚಾಲ್ತಿಯಲ್ಲಿದೆ. ಯಾಕೆಂದರೆ ಮುಂದೆ ನಾನು ಯಾವುದೇ ಒಂದು ಕಾರ್ಯಕ್ರಮ ಅಥವಾ ಯಾವುದೇ ಒಂದು ಟ್ರಸ್ಟನ್ನು ಮಾಡೋದಾದರೂ ಅದಕ್ಕೆ ಮುಖ್ಯವಾಗಿ ಬರುವಂಥದ್ದು ಇದೇ ರಜತ ಸಂಭ್ರಮದ ಸಂಯೋಜನಾ ಸಮಿತಿ ಅಂತ ಹೇಳಿಕೊಳ್ಳಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಹಾಗೆ ಅದೇ ರೀತಿ ಅದರೊಂದಿಗೆ ನನ್ನ ಸಂಸಾರ, ಅಂದರೆ ನನ್ನ ತಾಯಿಯ ಮಕ್ಕಳು, ಅಳಿಯಂದಿರು, ಸೊಸೆಯಂದಿರು ಹಾಗೂ ಮೊಮ್ಮಕ್ಕಳು ಎಲ್ಲ ಸೇರಿ ಒಟ್ಟು 21 ಮಂದಿ ನಮ್ಮ ಸಂಸಾರದವರು. ಹಾಗೆ ದೊಡ್ಡದಾಗಿ ನನ್ನನ್ನು ಇದುವರೆಗೆ ಬೆಳೆಸಿದವರು, ಅಂದರೆ ನಾನು ಯಾವಾಗ ಉದ್ಯೋಗವನ್ನು ಕೊಟ್ಟಿದ್ದೇನೋ ಆ ಉದ್ಯೋಗಕ್ಕೆ ಸರಿಯಾದ ಪ್ರತಿಫಲವನ್ನು ಕೊಟ್ಟವರು ನನ್ನ ಟೀಮ್ SRK ತಂಡ. ನನ್ನೊಂದಿಗೆ ಇದುವರೆಗೆ ನಡೆದುಕೊಂಡು ಬಂದು ನನ್ನನ್ನು ಅತಿ ಎತ್ತರಕ್ಕೆ ಬೆಳೆಸಿದ ಒಂದು ಟೀಮ್ನಲ್ಲಿ ಇದು ಒಂದು. ಹಾಗಾಗಿ ಇವರನ್ನೆಲ್ಲ ಒಟ್ಟು ಸೇರಿಸಿ ನಾನು ಒಂದೆಡೆ ಸೇರಿಸಿ ಈ ರಜತ ಸಂಭ್ರಮ ಕಾರ್ಯಕ್ರಮವನ್ನು ಮಾಡಿದೆ. ಇದನ್ನೆಲ್ಲ ನೆನಪಿಗಾಗಿ ಒಂದೆಡೆ ದಾಖಲಿಸಲು ರಜತ ಮೆಟ್ಟಿಲು ಎಂಬ ಪುಸ್ತಕವನ್ನು ನಮ್ಮ ಮೌನೇಶ್ ವಿಶ್ವಕರ್ಮರ ಸಂಪಾದಕೀಯದಲ್ಲಿ ಅದನ್ನು ರಚನೆಯನ್ನು ಮಾಡಿದ್ದೇನೆ. ಹಾಗಾಗಿ ಈ ಪುಸ್ತಕದ ಒಂದು ಸಾಂಕೇತಿಕ ಬಿಡುಗಡೆಯು ಅಂದಿನ ಸಮಾರೋಪ ಕಾರ್ಯಕ್ರಮದಲ್ಲಿ ನಡೆದಿದ್ದರೂ ಪುಸ್ತಕವು ಸಿದ್ಧವಾಗಿರಲಿಲ್ಲ. ಇಂದು ತಾನೇ ಆ ಪುಸ್ತಕವು ಸಿದ್ಧಗೊಂಡು ನಮ್ಮ ಜ್ಞಾನೇಶ್ ವಿಶ್ವಕರ್ಮರ ಮುದ್ರಣದಲ್ಲಿ ಮುದ್ರಿಸಿ ಇಂದು ನಮ್ಮ ಬಳಿ ತಂದಿಟ್ಟಿದ್ದಾರೆ. ಅದನ್ನು ಲೋಕಾರ್ಪಣೆಗೊಳಿಸುವುದಕ್ಕಾಗಿ ಈ ಕಾರ್ಯಕ್ರಮವನ್ನು ಜೊತೆಗೂಡಿ ಆಯೋಜಿಸಿದ್ದೇವೆ. ಇಂದಿನ ಈ ಸಭೆಯ ಅಧ್ಯಕ್ಷರಾಗಿರುವಂತಹ ನಮ್ಮ ರೋಟರಿ ಅಧ್ಯಕ್ಷರು ಡಾಕ್ಟರ್ ಶ್ರೀಪತಿ ರಾವ್ ಅವರು ಒಬ್ಬ ವೈದ್ಯಾಧಿಕಾರಿ ಆಗಿರದೆ ಸಮಾಜ ಸೇವಕ, ಎಲ್ಲ ಸಂಘಟನೆಗಳನ್ನು ಸಕ್ರಿಯವಾಗಿ ಕಟ್ಟಿಕೊಂಡು ಅದರಲ್ಲಿ ತೊಡಗಿಸಿಕೊಂಡು ಇಂದಿಗೂ ತನ್ನ ಒಂದು ಹಿಂದಿನ ಹಳೆಯ ನೆನಪನ್ನು ಈಗ ತಾನೇ ನೆನಪಿಸಿ ನನಗೆ ಮಾರ್ಗದರ್ಶಕರಾಗಿರುವಂತಹ ಡಾಕ್ಟರ್ ಶ್ರೀಪತಿ ರಾವ್ ಅವರನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಆದರದಿಂದ ಬರಮಾಡಿಕೊಳ್ತಾ ಇದ್ದೇನೆ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇಂದಿನ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂತಹ ಅವರನ್ನು ಹೇಗೆ ಸಂಬೋಧಿಸಬೇಕು ಅಂತ ಹೇಳಿ ನನಗೆ ಅರ್ಥ ಆಗ್ತಾ ಇಲ್ಲ. ಮೊನ್ನೆ ತಾನೇ ಅವರ ಮನೆಗೆ ಭೇಟಿ ನೀಡಿದ್ದೆ. ಅದ್ಭುತ, ಅತ್ಯಂತ ಒಂದು ಮೂಲಭೂತ ಸೌಕರ್ಯಗಳಿರದ ಒಂದು ಹಳ್ಳಿಯಲ್ಲಿ ದೊಡ್ಡದಾದ ಕೃಷಿಕನಾಗಿದ್ದುಕೊಂಡು ಸಮಾಜದಲ್ಲಿ, ರಾಜಕೀಯದಲ್ಲಿ ತನ್ನ ಹೆಸರನ್ನು ಮುದ್ರಿಸಿರುವಂತಹ ನಮ್ಮ ಹಿರಿಯರು ಶ್ರೀ ನಿತ್ಯಾನಂದ ಮುಂಡೋಡಿಯವರು. ಅವರ ಮನೆಗೆ ಭೇಟಿ ನೀಡಿದಾಗ ನನಗೆ ಆಶ್ಚರ್ಯವಾಯಿತು. ಮನೆಯಲ್ಲಿ ಇದ್ದದ್ದು ಇಬ್ಬರೇ, ಆದರೆ ಅಲ್ಲಿ ಪಶು ಪಕ್ಷಿಗಳು ತುಂಬ ಇದ್ದವು, ಸಾಕು ಪ್ರಾಣಿಗಳು. ಯಾವ ರೀತಿಯಲ್ಲಿ ನೋಡಿಕೊಳ್ತೀರಿ ಸರ್, ಮನೆ ನಿಮಗೆ ರಜಾ ಇದೆಯಾ ಅಂತ ಕೇಳಿದೆ.
ಇಲ್ಲ ಅದಕ್ಕೆಲ್ಲ ನಾವು ರೆಡಿ ಮಾಡಿಕೊಂಡಿದ್ದೇವೆ ಅಂತ ಹೇಳಿದರು. ಸಕ್ರಿಯವಾದ ರಾಜಕೀಯ ಎಲ್ಲದಕ್ಕಿಂತಲೂ ಮಿಗಿಲಾಗಿ ಸುಳ್ಯದಲ್ಲಿ ಯಾವುದಾದರೂ ಕ್ರೀಡೆ ನಡೆಯುವುದಾದರೆ ಅವರ ಹಾಜರಾತಿ ಇದ್ದೇ ಇರ್ತದೆ. ಸಮಾಜ ಸೇವಕ, ಯಾವ ಪಕ್ಷದವರೊಂದಿಗೂ ಭಿನ್ನಾಭಿಪ್ರಾಯಗಳಿಲ್ಲದೆ ಮೃದು ಸ್ವಭಾವದ ಒಬ್ಬ ವ್ಯಕ್ತಿತ್ವದ ಶ್ರೀಯುತ ನಿತ್ಯಾನಂದ ಮುಂಡೋಡಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಆದರದಿಂದ ಬರಮಾಡಿಕೊಳ್ತಾ ಇದ್ದೇನೆ. ಇನ್ನೋರ್ವ ನಮ್ಮ ಅತಿಥಿ ಶ್ರೀಮತಿ ವಚನಾ ಜಯರಾಮ್, ಒಬ್ಬ ಕೃಷಿಕನ ಮಗಳಾಗಿ, ರಾಜಕೀಯ ಧುರೀಣರ ಮಗಳಾಗಿ ತಮ್ಮ ವೃತ್ತಿಯನ್ನು, ಸೇವೆಯನ್ನು ಕಂಪ್ಯೂಟರ್ನಲ್ಲಿ ತೊಡಗಿಸಿಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ತಮ್ಮ ಪತಿಯೊಂದಿಗೆ ಹೊರ ಊರಿನಲ್ಲಿ ಇದ್ದುಕೊಂಡು ಕೆಲಸವನ್ನು ನಿರ್ವಹಿಸಿಕೊಂಡಿದ್ದವರು ಇವಾಗ ತಾನೇ ಎಲ್ಲದಕ್ಕೂ ವಿದಾಯವನ್ನು ಹೇಳಿ ನಮ್ಮ ಊರಿನಲ್ಲಿ ಪುತ್ತೂರಿನಲ್ಲಿ ನೆಲೆಸಿಕೊಂಡು ವಿದ್ಯಾರ್ಥಿಗಳಿಗೆ ವಿಶೇಷ ವಿಕಸನ ತರಬೇತಿಯನ್ನು ನೀಡುತ್ತಿರುವಂತಹ ಅತ್ಯಂತ ಪಾದರಸದಂತೆ ಚಲಿಸುವಂಥ ವ್ಯಕ್ತಿತ್ವದ ಶ್ರೀಮತಿ ವಚನಾ ಜಯರಾಮ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ಅತಿಥಿಗಳು, ನಾನು ಕಳೆದ ಬಾರಿ ಅವರನ್ನು ಆಸೆ ಇಟ್ಟುಕೊಂಡಿದ್ದೆ, ರಜತ ಸಂಭ್ರಮಕ್ಕೆ ಬಂದಿದ್ದರೆ ಅವರನ್ನು ವೇದಿಕೆಯಲ್ಲಿ ಕುಳಿತುಕೊಳ್ಳಿಸುವಂಥ ಇರಾದೆ ಇತ್ತು. ಆದರೆ ಸಕಾರಣಗಳಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಒಬ್ಬ ಪುತ್ತೂರಿನ ಪ್ರತಿಷ್ಠಿತ ಉದ್ಯಮಿ, ಸರಳತೆ ಎಂಬುದು ಇವರಲ್ಲಿ ನೋಡಬೇಕು, ಯಾರಲ್ಲಿಯೂ ಸಾಧ್ಯ ಇಲ್ಲ. ಅಂತಹ ಒಬ್ಬ ಸಜ್ಜನ ವ್ಯಕ್ತಿತ್ವದ, ನಾನು ಯಾವಾಗಲೂ ಅವರನ್ನು ಹೇಳೋದು ಸಜ್ಜನ ಬಲರಾಮ್ ಆಚಾರ್ಯ ಸರ್, ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ರೋಟರಿ ಕಾರ್ಯದರ್ಶಿಯಾಗಿ BSNL ಇದರಲ್ಲಿ ತಮ್ಮ ವೃತ್ತಿಯನ್ನು ನಿರ್ವಹಿಸಿ ನಿವೃತ್ತಿಗೊಂಡಿರುವಂತಹ ಶ್ರೀ ದಾಮೋದರ್ KS ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಆಗಮಿಸಿರುವಂತಹ ಎಲ್ಲ ರೋಟರಿ ಸನ್ಮಿತ್ರರಿಗೆ ಪ್ರತ್ಯೇಕ ಹೆಸರನ್ನು ಹೇಳದೆ ಎಲ್ಲ ಸನ್ಮಿತ್ರರನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಸಂಯೋಜನಾ ಸಮಿತಿಯ ಸದಸ್ಯರುಗಳು ಚೇತನ್ ಆನೆಗುಂಡಿಯವರು ಇರ್ಬೋದು, ರಾಮಕೃಷ್ಣ ಭಟ್ರು ಇರ್ಬೋದು, ನನ್ನ ಗುರುಗಳು, ನನ್ನ ಮಾರ್ಗದರ್ಶಕರು ಆಗಿರುವಂತಹ ಸತೀಶ್ ಭಟ್ರು, ಹಾಗೆ ಸತೀಶ್ ಶೇರ್ಕಾ, ಸುದೀಶ್ ಪಟ್ಟೆ, ಅಬ್ರಹಾಂ SA, ನಮ್ಮ ಪುತ್ತೂರು ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರು, ಹಾಗೆ ಎಲ್ಲ ಸಂಯೋಜನಾ ಸಮಿತಿಯ ಯದುಶ್ರೀ ಗೌಡ ಆನೆಗುಂಡಿ, ಎಲ್ಲ ಸಂಯೋಜನಾ ಸಮಿತಿಯ ಪದಾಧಿಕಾರಿಗಳನ್ನು ನಾನು ಈ ಸಮಯದಲ್ಲಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಎಲ್ಲದಕ್ಕಿಂತಲೂ ಅತ್ಯಂತ ಮುಖ್ಯವಾಗಿ ನನಗೆ ನನ್ನ ಒಡನಾಡಿಗಳು, ನನ್ನ ಸಹೋದ್ಯೋಗಿಗಳಾಗಿರುವಂತಹ ಟೀಮ್ SRKಯ ಪ್ರತಿಯೊಬ್ಬರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನನ್ನ ಮನೆಯ ಕುಟುಂಬದವರು, ನನ್ನ ಬಂಧು ಮಿತ್ರರು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನನ್ನ ಜೊತೆ ಇಂದು ಉಳಿದುಕೊಂಡಿರುವಂತಹ ಒಂದು 8 ಮಕ್ಕಳ ತಂಡವಿದೆ. ಹುಡುಗಿಯರ ರಾಜ್ಯ ಮಟ್ಟದಲ್ಲಿ ಕಬಡ್ಡಿ ಆಟದಲ್ಲಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಶ್ರೀ ರಾಮಕುಂಜೇಶ್ವರ ಕನ್ನಡ ಮಾಧ್ಯಮ ಶಾಲೆಯ 8 ಮಕ್ಕಳಿಗೂ ಅವರ ತಾಯಂದಿರಿಗೂ, ಎಲ್ಲರೂ ತಾಯಂದಿರು ಬಂದಿದ್ದಾರೆ, ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನನ್ನ ಮಾಧ್ಯಮ ಮಿತ್ರರು, ಇಷ್ಟು 25 ವರ್ಷದ ಪಯಣದಲ್ಲಿ ಬೆಳೆಸಿದವರು, ಮುಖ್ಯವಾಗಿ ನಮ್ಮ ಸಂಯೋಜನಾ ಸಮಿತಿಯ ಸದಸ್ಯರಲ್ಲಿ ಕೂಡ ಒಬ್ಬರಾಗಿರುವಂಥ ಲೋಕೇಶ್ ಬನ್ನೂರು, ಜ್ಞಾನೇಶ್ ವಿಶ್ವಕರ್ಮ, ಮೌನೇಶ್ ವಿಶ್ವಕರ್ಮ ಹಾಗೂ ನಾಗೇಶ್ ಕೆಡಂಜಿ, ಎಲ್ಲ ನನ್ನ ಮೀಡಿಯಾದವರು ಎಲ್ಲರೂ ಬಂದಿದ್ದಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ವಿಶೇಷವಾಗಿ ನನಗೆ ಇಂತಹ ಕಾರ್ಯಕ್ರಮಕ್ಕೆ ನಡೆಸಲಿಕ್ಕೆ ಎಲ್ಲ ಸಹಕಾರವನ್ನು ನೀಡ್ತಾ ಇರುವಂತಹ
ಚಂದ್ರಶೇಖರ್ ಸಾಲ್ಯಾನ್ ಅವರು ಸಾಲ್ಯಾನ್ ಸರ್ವಿಸಸ್ ಕಲ್ಲಡ್ಕ ಎಲ್ಲ ಕೆಲಸವನ್ನು ಹೇಳಿದ ತಕ್ಷಣ ಬಂದು ಮಾಡಿಕೊಟ್ಟು ಹೋಗುವಂಥ ಒಂದು ಸಜ್ಜನರು, ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಈ ಸಭೆಯಲ್ಲಿ ಗೌರವವನ್ನು ಸ್ವೀಕರಿಸಲಿಕ್ಕೆ ಇರುವಂಥವರು ಚಂದ್ರಕುಮಾರ್ ಬರಿಮಾರು ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಆಗಮಿಸಿದಂಥ ಪ್ರತಿಯೊಬ್ಬರಿಗೂ ಪ್ರತ್ಯೇಕ ಸ್ವಾಗತವನ್ನು ಕೋರ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ಹಾಗೂ ಈ ನನ್ನ ಬೆಳ್ಳಿ ಹಬ್ಬದ ರಜತ ಸಂಭ್ರಮ ಕಾರ್ಯಕ್ರಮಕ್ಕೆ ಆಗಿರ್ಬೋದು, 25 ವರ್ಷದಲ್ಲಿ ನನ್ನೊಂದಿಗೆ ಇದ್ದುಕೊಂಡು ಎಲ್ಲರೂ ನನ್ನೊಂದಿಗೆ ಬೆಂಬಲಕ್ಕೆ ನಿಂತು ಹಿತೈಷಿಗಳಾಗಿ ಮಾರ್ಗದರ್ಶನವನ್ನು ನೀಡಿ ನನ್ನನ್ನು ಇಲ್ಲಿಯವರೆಗೆ ಬೆಳೆಸಿದಂತಹ ಪ್ರತಿಯೊಬ್ಬರಲ್ಲಿಯೂ ಮತ್ತೊಮ್ಮೆ ನಾನು ನಿಮ್ಮಗಳ ಆಶಯಕ್ಕೆ ತಕ್ಕಂತೆ ನಾನು ನಡೆದುಕೊಳ್ಳುತ್ತೇನೆ. ನಿಮ್ಮ ಬೆಂಬಲ ಇನ್ನೂ ಕೂಡ ನಾನು ಕೋರ್ತಾ ಇದ್ದೇನೆ. ಹಾಗೆ ನನ್ನ ಕೊಯ್ಲಾ ಗ್ರಾಮದ ಜನತೆ ಕೂಡ ಅವರಲ್ಲಿ ಕೂಡ ಪ್ರತಿಯೊಬ್ಬರಲ್ಲಿ ನನಗೆ ಬೆಂಬಲವನ್ನು ಕೋರ್ತಾ ಇಂತಹ ಅವಕಾಶವನ್ನು ಮಾಡಿಕೊಟ್ಟಂತಹ ರೋಟರಿ ಸಂಸ್ಥೆಗೂ ಕೂಡ ಈ ಸಮಯದಲ್ಲಿ ವಂದನೆಗಳನ್ನು ಹೇಳ್ತಾ ಈ ಸ್ವಾಗತ ಭಾಷಣ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ರೋಟರಿ ಕ್ಲಬ್ಬಿನ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳಿಗೂ ನಾನು ವಂದನೆಯನ್ನು ಸಲ್ಲಿಸ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಆತ್ಮೀಯರೇ, ಒಂದು ಸಂಸ್ಥೆ ಬೆಳ್ಳಿ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸುವಂಥದ್ದು ಅಥವಾ ಒಂದು 10,000 ಜನರನ್ನು ಒಟ್ಟು ಸೇರಿಸುವಂಥದ್ದು ದೊಡ್ಡ ಸಂಗತಿಯಲ್ಲ. ಆದರೆ ಒಬ್ಬ ವ್ಯಕ್ತಿ 10,000 ಜನರನ್ನು ಒಟ್ಟು ಸೇರಿಸಿ ಒಂದು ಐತಿಹಾಸಿಕವಾದಂಥ ಅವಿಸ್ಮರಣೀಯವಾದಂತಹ ಬೆಳ್ಳಿ ಹಬ್ಬವನ್ನು ಆಚರಿಸುವಂಥದ್ದು ಅದು ಚಾರಿತ್ರಿಕವಾದಂಥ ಕಾರ್ಯಕ್ರಮ. ಆ ಚಾರಿತ್ರಿಕ ಕಾರ್ಯಕ್ರಮವನ್ನು ಆಯೋಜಿಸಿದವರು 𝐻𝐸 ಲ್ಯಾಡರ್ಸ್ನ ಮಾಲಕರಾದಂಥ ಕೇಶವಣ್ಣ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಾವೆಲ್ಲರೂ ಕೂಡ ಒಮ್ಮೆ ಗೌರವದ ಚಪ್ಪಾಳಿಯೊಂದಿಗೆ ಬಹಳ ಪ್ರೀತಿಯಿಂದ ಅವರನ್ನು ಸ್ವಾಗತಿಸುವ. ಸ್ವಾಗತಗಳು ಕೇಶವಮ್ಮಯ್ಯವರಿಗೆ. ಗಣ್ಯ ಅತಿಥಿಗಳನ್ನು ಸ್ವಾಗತಿಸಿ ಆಗಿದೆ. ಪ್ರೀತಿಯ ಸಂಕೇತವಾಗಿ ಮತ್ತು ಗೌರವದ ಸಂಕೇತವಾಗಿ ಗುಲಾಬಿ ಹೂವನ್ನು ನೀಡಿ ಗೌರವಿಸುವಂಥದ್ದು ನಮ್ಮ ಸಂಪ್ರದಾಯ. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವವರು ಪುತ್ತೂರು ರೋಟರಿ ಕ್ಲಬ್ನ ಅಧ್ಯಕ್ಷರಾದಂಥ ರೋಟೇರಿಯನ್ ಡಾಕ್ಟರ್ ಶ್ರೀಪತಿ ರಾವ್ ಅವರು. ಅವರಿಗೆ 𝐻𝐸 ಲ್ಯಾಡರ್ಸ್ನ ಹಿರಿಯ ಕಾರ್ಮಿಕರಾದಂಥ ಶ್ರೀಯುತ ವಸಂತ್ ಅವರು ವೇದಿಕೆಗೆ ಬಂದು ಗುಲಾಬಿ ಹೂವನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿರುವಂಥ ನಿತ್ಯಾನಂದ ಮುಂಡೋಡಿ ಅವರಿಗೆ ಶ್ರೀಯುತ ನವೀನ್ ನಗರ ವೇದಿಕೆಗೆ ಬರಬೇಕು, ಹೂವು ನೀಡಿ ಗೌರವಿಸಬೇಕು. ಕಾರ್ಯಕ್ರಮದ ಇನ್ನೋರ್ವ ಗಣ್ಯ ಅತಿಥಿ ಶ್ರೀಮತಿ ವಚನ ಜಯರಾಮ್ ಅವರಿಗೆ ಶ್ರೀಮತಿ ಸಾವಿತ್ರಿ ಅವರು ವೇದಿಕೆಗೆ ಬರಬೇಕು, ಹೂ ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ಸಾವಿತ್ರಿ. ಕಾರ್ಯಕ್ರಮದ ಘನ ವೇದಿಕೆಯಲ್ಲಿ ಗಣ್ಯ ಅತಿಥಿಯಾಗಿ ವಿರಾಜಮಾನರಾಗಿರುವವರು ಹಿರಿಯರಾದಂಥ ಶ್ರೀಯುತ ಬಲರಾಮ್ ಆಚಾರ್ಯ ಅವರು. ಅವರಿಗೆ ಶ್ರೀಯುತ ಅಶೋಕ್ ಅವರು ವೇದಿಕೆಗೆ ಬರಬೇಕು. ಅಶೋಕ್ ವೇದಿಕೆಗೆ ಬರಬೇಕು, ಹೂ ನೀಡಿ ಗೌರವಿಸಬೇಕು. ರೋಟರಿ ಕ್ಲಬ್ನ ಕ್ಲಬ್ ಸೆಕ್ರೆಟರಿ ಆಗಿರುವಂಥ ಶ್ರೀಯುತ ದಾಮೋದರ್ ಸರ್ ಅವರಿಗೆ ಶ್ರೀಯುತ ಮಾಧವ ವೇದಿಕೆಗೆ ಬಂದು ಹೂ ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಶ್ರೀಯುತ 𝐾𝐲 ಅವರಿಗೆ ಸಭಾಧ್ಯಕ್ಷರಾದಂಥ ಡಾಕ್ಟರ್ ಶ್ರೀಪತಿ ರಾವ್ ಅವರು ರೋಟರಿ ಕ್ಲಬ್ನ ವತಿಯಿಂದ ಅವರನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕು ಅಂತ ವಿನಂತಿಸ್ತೇನೆ. ಅವರು ಹೇಳಿದರು ನಮ್ಮ ಕಾರ್ಯಕ್ರಮ ನನಗೆ ಹೂ ಬೇಡ ಅಂತ, ಆದರೆ ರೋಟರಿ ಕ್ಲಬ್ನ ಕಾರ್ಯಕ್ರಮದ ಜೊತೆಗೆ ನಾವು ಜೋಡಿಸಿಕೊಂಡಿರುವಂಥದ್ದು, ಆ ಮೂಲಕ ನಾವು ಗೌರವಿಸಿದ್ದೇವೆ. ನಮ್ಮ ಈ ಸುಂದರ ಕಾರ್ಯಕ್ರಮದ ವೇದಿಕೆಯಲ್ಲಿ ಕಾರ್ಯಕ್ರಮ ಮುನ್ನಡೀತಾ ಇದೆ. ನಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಆಸ್ವಾದಿಸ್ತಾ ಇದ್ದೇವೆ. ದೀಪಾವಳಿ ಹಬ್ಬದ ಆಚರಣೆಯ ಕಾರಣದಿಂದ ನಾವಿಲ್ಲಿ ಸೇರಿರುವಂಥದ್ದು. ಬೆಳಕು ನಮ್ಮನ್ನು ಕತ್ತಲಿನಿಂದ ಬೆಳಕಿನ ಕಡೆಗೆ ಕೊಂಡೊಯ್ಯುವಂಥದ್ದು, ಜ್ಞಾನದ ಸಂಕೇತವಾಗಿರುವಂಥ
ದೀಪವನ್ನು ಬೆಳಗಿಸುವುದರ ಮೂಲಕ ನಾವು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಚಾಲನೆಯನ್ನು ನೀಡಲಿಕ್ಕಿದ್ದೇವೆ. ನಮ್ಮ ವೇದಿಕೆಯಲ್ಲಿ ಏಕೈಕ ಮಹಿಳೆ ಶ್ರೀಮತಿ ವಚನ ಜಯರಾಮ್ ಅವರು ಉಪಸ್ಥಿತರಿದ್ದೀರಿ. ಮೇಡಮ್, ದಯವಿಟ್ಟು ನಿಮ್ಮ ಮೂಲಕ ಎಲ್ಲ ಅತಿಥಿ ಗಣ್ಯರು ಸೇರಿಕೊಂಡು ಸಾಂಪ್ರದಾಯಿಕವಾಗಿ ದೀಪವನ್ನು ಪ್ರಜ್ವಲಿಸಬೇಕು. ಅತಿಥಿ ಗಣ್ಯರು ಕೈ ಜೋಡಿಸಬೇಕು ಅಂತ ವಿನಂತಿಸ್ತೇನೆ. ಧನ್ಯವಾದಗಳು ಅತಿಥಿ ಗಣ್ಯರಿಗೆ. ಶ್ರೀಮತಿ ವಚನ ಜಯರಾಮ್, ಈಗಾಗಲೇ ಕೇಶವಣ್ಣ ಸಣ್ಣದಾಗಿ ಅವರ ಬಗ್ಗೆ ಉಲ್ಲೇಖಿಸಿದ್ದಾರೆ. ಇಂಜಿನಿಯರಿಂಗ್ ಪದವಿದರೆ ಮತ್ತು MBA ಪದವಿದರೆ, ಡಬಲ್ ಗ್ರ್ಯಾಜುಯೇಟ್, ಬೆಂಗಳೂರಿನಲ್ಲಿ 18 ವರ್ಷ ವೃತ್ತಿಯನ್ನು ನಡೆಸಿದವರು. ಅದೆಲ್ಲವನ್ನು ಬಿಟ್ಟು ಕೃಷಿಯ ಕಡೆಗೆ ಆಕರ್ಷಿತರಾಗಿ ಸಾಂಪ್ರದಾಯಿಕ ಬದುಕಿಗೆ ತನ್ನನ್ನು ಜೋಡಿಸಿಕೊಂಡವರು. ಅನೇಕ ಕಾರ್ಯಕ್ರಮಗಳಲ್ಲಿ, ಅದು ಶಿಕ್ಷಣ ಸಂಸ್ಥೆ ಇರ್ಬೋದು ಅಥವಾ ವ್ಯಕ್ತಿತ್ವ ವಿಕಸನ ಸಂಸ್ಥೆಗಳಿರ್ಬೋದು, ಅವುಗಳಲ್ಲಿ ತನ್ನನ್ನು ಜೋಡಿಸಿಕೊಂಡು ಬಹಳ ಮುಖ್ಯವಾಗಿ ವ್ಯಕ್ತಿತ್ವ ವಿಕಸನ ತರಬೇತಿ ಮತ್ತು ವೃತ್ತಿ ಮಾರ್ಗದರ್ಶನವನ್ನು ನೀಡುತ್ತಾ ಸಮಾಜಕ್ಕೆ ಮಾರ್ಗದರ್ಶನವನ್ನು ಮಾಡ್ತಾ ಇರುವವರು. ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ಜೋಡಿಸಿಕೊಂಡು ಇನ್ನರ್ ವೀಲ್ ಅಂತ ಕ್ಲಬ್ನಲ್ಲಿ ಮುಂಚೂಣಿಯಲ್ಲಿ ನಿಂತು ಎಲ್ಲ ಕಾರ್ಯಕ್ರಮಗಳನ್ನು ಸಂಘಟಿಸಿ ಮಾದರಿ ಕಾರ್ಯಕ್ರಮಗಳನ್ನು ಆಯೋಜಿಸುವವರು. ರಾಜಕೀಯ ಕ್ಷೇತ್ರದಲ್ಲಿ CP ಜಯರಾಮಗೌಡರು ನಮ್ಮೆಲ್ಲರಿಗೂ ಕೂಡ ಚಿರಪರಿಚಿತವಾದಂಥ ಬಹಳ ಶ್ರೇಷ್ಠ ವ್ಯಕ್ತಿತ್ವ. ಅವರ ಸುಪುತ್ರಿ ಶ್ರೀಮತಿ ವಚನ ಜಯರಾಮ್ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಟ್ಟಿದ್ದೀರಿ ಮೇಡಮ್. ಉದ್ಘಾಟನಾ ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತೇನೆ. ವೇದಿಕೆಯ ಮೇಲೆ ಆಸೀನರಾಗಿರುವ ರೋಟರಿ ಕ್ಲಬ್ ಪುತ್ತೂರು ಇದರ ಅಧ್ಯಕ್ಷರಾದ ರೋಟೇರಿಯನ್ ಡಾಕ್ಟರ್ ಶ್ರೀಪತಿ ರಾವ್ ಅವರೇ, ಕಾರ್ಯದರ್ಶಿಗಳೇ ಹಾಗೂ ಇಂದಿನ ಅತಿಥಿಗಳಾದ ಜುಬಿನ್ ಮಹಾಪಾತ್ರ ಅವರು ಇನ್ನೂ ಬರಲಿಲ್ಲ, ಆದರೆ ಅವ್ರನ್ನ ಜ್ಞಾಪಿಸ್ಕೊಳ್ಳೋಣ. ಅದಲ್ಲದೆ ನಿತ್ಯ ಆನಂದವನ್ನು ಬೀರೋ ನನ್ನ ಪ್ರೀತಿಯ ಅಣ್ಣನಾದ ನಿತ್ಯಣ್ಣನವರೇ, ಮತ್ತು ಬಲರಾಮ್ ಅಂಕಲ್ ಅಂತ ಕರೆಯೋದು ನಾನು. ಐಲ್ ಟೇಕ್ ದ ಲಿಬರ್ಟಿ ಆ್ಯಂಡ್ ಸ್ಟಿಲ್ ಕಾಲ್ ಎಮ್ ಅಂಕಲ್. ಬಲರಾಮ್ ಅಂಕಲ್ ಅವರೇ, ವೇದಿಕೆಯ ಮುಂದೆ ಆಸೀನರಾಗಿರುವ ಎಲ್ಲ ಈ ಸಭೆಗೆ ಆಗಮಿಸಿರುವ ಅತಿಥಿಗಳೇ, ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರ. ಮೊದಲನೇದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಈ ವರ್ಷದ ದೀಪಾವಳಿ ತುಂಬ ವಿಶೇಷವಾಗಿತ್ತು ನನಗೆ. ಯಾಕಂದರೆ ಸಾಮಾನ್ಯವಾಗಿ ಒಂದೊಂದು ಸತಿ ದೀಪಾವಳಿ ಹಬ್ಬ ಆಚರಣೆ ಮಾಡಲು ಸಿಗುತ್ತೆ, ಆದರೆ ನನಗೆ ಈ ಸತಿ 1 ಸತಿ ಅಲ್ಲ, 2 ಸತಿ ಅಲ್ಲ, 5 ಸತಿ ದೀಪಾವಳಿ ಆಚರಣೆಯ ಒಂದು ಅವಕಾಶ ಸಿಕ್ತು. ಮೊದಲನೇದಾಗಿ ಬಲಿಪಾಡ್ಯಮಿ ಮನೆಯಲ್ಲಿ ಹೇಗೂ ಕುಟುಂಬದವ್ರ ಜೊತೆ ಆಯಿತು. ಆಮೇಲೆ ನಮ್ಮ ರೋಟ್ರಿ ಯುವದ ಅಧ್ಯಕ್ಷರಾದ ಅಶ್ವಿನಿ ಕೃಷ್ಣ ಮುಳಿ ಅವರ ಮನೆಯಲ್ಲಿ ಗೋಪೂಜೆಯೊಂದಿಗೆ ಇನ್ನೊಮ್ಮೆ ಆಚರಣೆ ಆಯಿತು.
ಮತ್ತು ನನ್ನ ಇನ್ನರ್ವಿಲ್ ಸ್ನೇಹಿತೆಯರೊಂದಿಗೆ ವಿಜಯಲಕ್ಷ್ಮಿ ಶೆಣಾಯ್ ಅವರ ಮನೆಯಲ್ಲಿ ಇನ್ನೂ ಅದ್ಧೂರಿಯಾಗಿ ಆಯಿತು. ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಹಾಗೆ ನಿತ್ಯಾಣ್ಣನವರ ಸಹೋದರಿ ಅವರ ಹುಟ್ಟುಹಬ್ಬ ಪ್ಲಸ್ ಒಂದು ಭರ್ಜರಿ ದೀಪಾವಳಿ ಆಚರಣೆ ಸಂಪಾಜಲ್ಲಿ ನನ್ನ ಉಳಿದ ಕುಟುಂಬದವ್ರ ಜೊತೆ ಆಯಿತು. ಇನ್ನೇನು ದೀಪಾವಳಿ ಆಚರಣೆ ಮುಗೀತು ಅಂದ್ಕೊಳ್ಳೋಷ್ಟೊತ್ತಿಗೆ ನಮ್ಮ ಕೇಶವಣ್ಣ ಅವರ ಕಾಲ್ ಬಂತು. ಆ್ಯಂಡ್ ಐ ಆಮ್ ಸೋ ಸಾರಿ, ನಾನು ಕೇಶವಣ್ಣ ಅವ್ರನ್ನ ಐ ಡಿಂಟ್ ಅಡ್ರೆಸ್ ಹಿಮ್ ಆನ್ ದ ಸ್ಟೇಜ್, ಕ್ಷಮಿಸಿ. ಕೇಶವಣ್ಣ ಅವರ ಕಾಲ್ ಬಂತು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಲು. ಸರಿ ಆಯಿತು ಬರ್ತೀನಿ, ತುಂಬ ಬ್ಯುಸಿ ಸ್ಕೆಡ್ಯೂಲ್ ಅದು ಇದು ಅಂತೆಲ್ಲ ರೀಸನ್ ಹೇಳಿದೆ, ಆದರೆ ಬಿಡಲಿಲ್ಲ ಅವರು. ಹಾಗೆ ಈ ಕಾರ್ಯಕ್ರಮಕ್ಕೆ ತುಂಬ ಧನ್ಯವಾದಗಳು. ದಿಸ್ ಐ ಥಿಂಕ್ ಟೇಕ್ಸ್ ದ ಕೇಕ್. ಯಾಕಂದರೆ ಈ ರೀತಿ ಚಂಡೆ ಬಾರಿಸಿ ಇಡೀ ಮನೆಯನ್ನು ಅದ್ಧೂರಿಯಾಗಿ ಡೆಕೋರೇಟ್ ಮಾಡಿ ನನ್ನನ್ನು ವೇದಿಕೆಯಲ್ಲಿ ಇಂಥ ಅತಿರಥ ಮಹಾರಥರ ಜೊತೆ ಕೂರಿಸಿ ಒಂದು ದೀಪಾವಳಿ ಹಬ್ಬಕ್ಕೆ ನನ್ನನ್ನು ಕರೆದಿದ್ದು ನನ್ನ ಪುಣ್ಯವೇ ಸರಿ. ದೀಪಾವಳಿ ಹಬ್ಬ ಈ ತಿಂಗಳು ನವೆಂಬರ್ ತಿಂಗಳಲ್ಲಿ ಬಂದಿದೆ. ಈ ವರ್ಷ ನವೆಂಬರ್ ತಿಂಗಳಂದರೆ ರಾಜ್ಯೋತ್ಸವದ ತಿಂಗಳು. ರಾಜ್ಯೋತ್ಸವದ ಬಗ್ಗೆ ಮಾತಾಡಬೇಕಾದ್ರೆ ಈಗ ಇತ್ತೀಚೆಗೆ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡ ಬಗ್ಗೆ ನಾವು ಉಲ್ಲೇಖನೆ ಮಾಡಲೇಬೇಕು. ಅದರಲ್ಲಿ ಪ್ರಪ್ರಥಮ ಬಾರಿಗೆ ನನಗೆ ಗೊತ್ತಿರೋ ಹಾಗೆ ಒಂದು ಸಂಸ್ಥೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತಗೊಂಡಿದೆ. ಅದು ತಮ್ಮದೇ ಸಂಸ್ಥೆಯಾದ ರೋಟರಿ ಕ್ಲಬ್ ಪುತ್ತೂರು. ಈ ಹೆಮ್ಮೆಗೆ ಪ್ರತಿಯೊಬ್ಬ ಸದಸ್ಯರಿಗೂ ನಾನು ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ಸ್ವಲ್ಪ ಲೇಟಾಗೇ ಬಂತು ಅನಿಸುತ್ತೆ, ಯಾಕಂದರೆ 60 ನಿಮ್ಮ ಕ್ಲಬ್ ಅವರಿಗೆ ನಿಮ್ಮ ವಿಷಯ ಏನು ಹೇಳೋದು ಅಂತ ಅಲ್ದಿದ್ರು ಉಳಿದವರಿದ್ದಾರೆ, ಹಾಗೆ ಅದರ ಬಗ್ಗೆ ಮಾತಾಡ್ತೇನೆ. ಈ ಕ್ಲಬ್ಬಿಗೆ 60 ವರ್ಷದ ಇತಿಹಾಸ. ಹಲವಾರು ಸಮಾಜಮುಖಿ ಹಲವಾರು ಅಂದರೆ ತುಂಬ ಕಮ್ಮಿ ಆಗುತ್ತೆ, ಸಾವಿರಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡಿ, ರೋಟ್ರಿ ಬ್ಲಡ್ ಬ್ಯಾಂಕ್ ಇರಲಿ, ರೋಟ್ರಿ ಡಯಾಲಿಸಿಸ್ ಸೆಂಟರ್ ಇರಲಿ, ಐ ಹಾಸ್ಪಿಟಲ್ ಇರಲಿ, ಹೀಗೆ ಹಲವಾರು. ಅದೆಲ್ಲ ಅಲ್ಲದೆ ನನಗೆ ತುಂಬ ಖುಷಿಯಾಗಿರೋ ಒಂದು ವಿಷಯ ಅಂದರೆ ಬಡ ಜನರಿಗೆ ಮನೆ ಕಟ್ಟಿ ಆ ಏರಿಯಾವನ್ನೇ ರೋಟ್ರಿ ಪುರ ಅಂತ ಸೃಷ್ಟಿ ಮಾಡಿರೋ ಹೆಮ್ಮೆ ಈ ಸಂಸ್ಥೆಗೆ. ಸೊ ದಿಸ್ ಇಸ್ ಅನ್ ಅಮೇಝಿಂಗ್ ಜಾಬ್. ಇದೇ ರೀತಿ ರೋಟ್ರಿ ಸಂಸ್ಥೆ ಎಲ್ಲರಿಗೂ ದಾರಿದೀಪವಾಗಿ, ಇದನ್ನೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಸಾಂಕೇತಿಕವಾಗಿ ಈಗ ಆಲ್ರೆಡಿ ಹೇಳಿದರು, ದೀಪ ಹಚ್ಚಿ ನಾವು ಅಂಧಕಾರವನ್ನು ಹೋಗಲಾಡಿಸ್ತೀವಿ ಅಂತ. ಆದರೆ ಅದನ್ನ ಪ್ರಾಕ್ಟಿಕಲಾಗಿ ಪ್ರಾಕ್ಟೀಸ್ ಮಾಡಿ ಎಲ್ಲರಿಗೂ ಒಂದು ಎಕ್ಸಾಂಪಲ್ ಆಗಿರೋದು ಈ ಸಂಸ್ಥೆ. ಈ ಸಂಸ್ಥೆಯಿಂದ ನಮ್ಗೆ ಉಳಿದ ಸಂಸ್ಥೆಗಳಿಗೆಲ್ಲರೂ ಅತ್ಯಂತ ಪ್ರೇರಣೆ ಸಿಕ್ಕಿದಂಗೆ ಆಗಿದೆ. ಇದೇ ರೀತಿ ರೋಟರಿ ಸಂಸ್ಥೆ ಡಾಕ್ಟರ್ ಶ್ರೀಪತಿ ರಾವ್ ಅವರ ಸಾರಥ್ಯದಲ್ಲಿ ಹಾಗೂ ಉಳಿದ ಎಲ್ಲ ಲೀಡರ್ಸ್ನ ಸಾರಥ್ಯದಲ್ಲಿ ಬರೀ ತಾಲೂಕು ಮಟ್ಟ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಪ್ರಶಸ್ತಿಗಳನ್ನ ಗಳಿಸಲಿ ಅಂತ ನಾನು ಇವತ್ತು ಆಶಿಸುತ್ತೇನೆ. ತಾವೆಲ್ಲರೂ ಜೋರಾಗಿ ತಮಗೋಸ್ಕರ ಚಪ್ಪಾಳೆ ತಟ್ಕೊಳ್ಳೇಬೇಕು. ಸಮಾಜಮುಖಿ ಕೆಲಸ ಬಗ್ಗೆ ಮಾತಾಡಬೇಕಾದ್ರೆ ಇನ್ನೊಬ್ಬರು ಹೆಸರಿಗೆ ಬರ್ತಾರೆ. ಒಂದು ಸಂಸ್ಥೆ ಅಲ್ಲ, ಹೀಸ್ ಅ ಯೂನಿವರ್ಸಿಟಿ ಆನ್ ಹಿಸ್ ಓನ್. ಹೀ ಈಸ್ ದಿ ಮ್ಯಾನ್ ವಿತ್ ಅ ವೆರಿ ಕ್ಲಿಯರ್ ವಿಷನ್ ವಿಚ್ ಅವರ್ ನೇಕೆಡ್ ಐಸ್ ಕಾಂಟ್ ಈವನ್ ಅಂಡರ್ಸ್ಟ್ಯಾಂಡ್ ಆರ್ ಫ್ಯಾಥಮ್. ಯಾಕಂದರೆ ಸುತ್ತ ನೋಡಿ ಅವರ ಮನಸ್ಸಿನ ಕಣ್ಣಲ್ಲಿ ಒಂದು ವಿಷನ್ ಇಟ್ಕೊಂಡು ಒಂದು ಕಾರ್ಯಕ್ರಮ ನಡೆಸಬೇಕಾದ್ರೆ ಶುರುವಿಂದ ಕೊನೆಯವರೆಗೆ ಹೇಗೆ ನಡಿಬೇಕು, ಅದು ಯಾವ ರೀತಿ ಕಾಣಬೇಕು, ಅದನ್ನೆಲ್ಲ ಅವರ ಮನಸ್ಸಿನ ಕಣ್ಣಲ್ಲಿ ನೋಡಿ ಅದನ್ನು ಛಲ ಹಿಡಿದು ಎಕ್ಸಿಕ್ಯೂಟ್ ಮಾಡೋವಂಥ ಒಂದು ಅಮೇಝಿಂಗ್ ಪರ್ಸನಾಲಿಟಿ ನಮ್ಮೆಲ್ಲರ ಪ್ರೀತಿಯ ಕೇಶವಣ್ಣ. ಇವರ ಬಗ್ಗೆ ನಾನು ಜಾಸ್ತಿ ಅಂದರೆ ತುಂಬ ಇದೆ ಮಾತಾಡೋದಕ್ಕೆ, 5 ನಿಮಿಷದಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅವರು 50ನೇ ವರ್ಷದ ಸೆಲೆಬ್ರೇಷನ್ಗೆ ಕೇಶವಣ್ಣ ನಂಗೊಂದು ಗಂಟೆಯ ಅವಕಾಶ ಕೊಟ್ಟರೆ ಅವತ್ತು ನಿಮ್ಮ ಬಗ್ಗೆ 1 ಗಂಟೆ ಹೋಗಲಿ ಮಾತಾಡ್ತೀನಿ. ಆದರೆ ಅವ್ರ ಜೊತೆ ಕಲಿಯೋದಕ್ಕೆ ತುಂಬ ಇದೆ. 2 ಮೇನ್ ಪಾಯಿಂಟ್ ನಾನು ಅವ್ರ ಜೊತೆ ಕಲ್ತಿರೋದಂದರೆ, ಒಂದು ಕ್ಲಾರಿಟಿ ಆಫ್ ಥಾಟ್. ಅವರಿಗೆ ಕ್ಲಿಯರ್ ಆಗಿ ಗೊತ್ತು ಏನೇ ಒಂದು ಕೆಲಸ ಮಾಡಿದ್ರು ಎಂಡ್ ಟು ಎಂಡ್ ಈ ರೀತಿ ಇರಬೇಕು ಅಂತ. ಇನ್ನೊಂದು ಹಠ ಅಂತ ಹೇಳಬೇಕು ಅಂತಿದ್ದೆ, ಆದರೆ ಹಠ ಹ್ಯಾಸ್ ಅ ನೆಗೆಟಿವ್ ಕಾನೊಟೇಷನ್. ಛಲ ಬಿಡೋದ ತ್ರಿವಿಕ್ರಮ. ಅವ್ರು ಏನಾದರೂ ಒಂದು ಮನಸ್ಸಿಗೆ ಹಚ್ಕೊಂಡ್ರೆ ಅದನ್ನು ಮಾಡಿಯೇ ತೀರಿಸ್ತಾರೆ. ನನ್ನನ್ನು ಈ ಪ್ರೋಗ್ರಾಮ್ ಕಲಿಸಿದ್ದು ಅಷ್ಟೇ. ಅವ್ರು ಫೋನ್ ಇಡೋ ತನಕ
ಇಲ್ಲ ಬರಲೇಬೇಕು, ಏನಿದೆ 6 ಗಂಟೆಗೆ ಆಗ್ತದೆ, 8 ಗಂಟೆಗೆ ಹೊರಡೋದು, ಬರಲೇಬೇಕು. ಬರಲಿಕ್ಕೆ ಏನಾಗಿದೆ, 6 ಗಂಟೆಯಿಂದ 8 ಗಂಟೆ ಎಂತ ಮಾಡಲಿಕ್ಕಿದೆ ನಿಮಗೆ ಅಂತ ಹೇಳಿ ಒಂಥರ ಛಲ ಬಿಡದ ತ್ರಿವಿಕ್ರಮ. ಇದೊಂದು ಚಿಕ್ಕ ವಿಷಯ, ಬಟ್ ಅವ್ರು ಮಾಡೋ ಎಲ್ಲ ಸಮಾಜಮುಖಿ ಕೆಲಸಗಳು ತುಂಬ ಅತ್ಯಂತ ಪ್ರಾಮಾಣಿಕತೆ ಮತ್ತು ಪರಿಪೂರ್ಣತೆಯಲ್ಲಿ ಮಾಡ್ತಾರೆ. ಮತ್ತು ಇನ್ನೊಂದು ಪರ್ಸ್ನಲಿ ವಾಟ್ ಐ ವಾಂಟೆಡ್ ಟು ಶೇರ್ ಇಸ್, ಕೇಶವಣ್ಣಂಗೇನೋ ನನ್ನ ಮೇಲೆ ಭಾಳ ಪ್ರೀತಿ, ಯಾವ ಖುಷಿಗೋ ಗೊತ್ತಿಲ್ಲ. ಮೋಸ್ಟ್ಲಿ ನಮ್ಮ ತಂದೆಯವ್ರ ಮೇಲೆ ಇದ್ದ ಪ್ರೀತಿನ ನಮ್ಮ ಮೇಲೆ ಕಾಣ್ತದೆ. ಯಾಕಂದರೆ ಅವ್ರು ನಡೆಸೋ ಯಾವುದೇ ಕಾರ್ಯಕ್ರಮ ಆದರೂ ಮತ್ತು ನಮ್ಮ ಕುಟುಂಬದವ್ರನ್ನ ಇನ್ವೈಟ್ ಮಾಡೇ ಮಾಡ್ತಾರೆ, ತುಂಬ ಪ್ರೀತಿಯಿಂದ ಇನ್ವೈಟ್ ಮಾಡ್ತಾರೆ. ನನಗೆ ಇವತ್ತು ಎಸ್ಪೆಷಲಿ ಅನ್ನಿಸ್ತು, ನನ್ನನ್ನು ಯಾಕೆ ಕರೆದಿದ್ದಾರೆ. ಮೋಸ್ಟ್ಲಿ ಎಲ್ಲ ದೊಡ್ಡವ್ರ ಜೊತೆ ಕೂರಿಸಿ, ನೋಡು ಹುಡುಗಿ ನೀನು ಈ ಥರ ಏನಾದರೂ ಆಗು ಮುಂದೆ ಅಂತ ಒಂದು ಪ್ರೇರಣೆ ಬರಲಿ ಅಂತ ಕೂರಿಸಿದ್ದಾರೆ ಅನಿಸುತ್ತೆ. ಯಾಕೆಂದರೆ ಸ್ಟೇಜ್ ಮೇಲೆ ನೋಡಿ ಯಾರ್ಯಾರಿದ್ದಾರೆ, ಡಾಕ್ಟ್ರ್ ಇದ್ದಾರೆ, ಕೇಶವಣ್ಣ ಅವರೇ ಸ್ವತಃ ಇದ್ದಾರೆ, ಡಾಕ್ಟ್ರ್ ಇದ್ದಾರೆ, ಬಲರಾಮ್ ಅಂಕಲ್ ದ ಗ್ರೇಟೆಸ್ಟ್ ಆಂಟ್ರಪ್ರೂನರ್ ಆಫ್ ಪುತ್ತೂರ್ ಇದ್ದಾರೆ, ಇನ್ನು ನಮ್ಮ ಪ್ರೀತಿಯ ಜನನಾಯಕ ಇದ್ದಾರೆ. ಜುಬಿನ್ ಮಹಪಾತ್ರ ಬರಲಿಲ್ಲ, ಅವರು 1 ಸತಿ ಅಲ್ಲ 2 ಸತಿ ಅಲ್ಲ 3 ಸತಿ IAS IPS ಬರೆದು ಪಾಸ್ ಮಾಡಿರೋ ಅಂಥ ಮೇಧಾವಿ. ಹಾಗೆ ಇವ್ರನ್ನಾದ್ರೂ ನೋಡಿ ಒಂದು ಸ್ವಲ್ಪ ಕಲಿತಾಯಿ ಅಂತ ಹೇಳಿ ಕರೆದಿದ್ದಾರೆ ಅಂತ ಅನ್ಕೋತೀನಿ. ಇದನ್ನು ನಾನು ಅತ್ಯಂತ ಧನಾತ್ಮಕವಾಗಿ ತಗೊಂಡು ನನ್ನ ಮಿತಿ ಮೀರಿ ಈ ಸಮಾಜಕ್ಕೆ ಏನು ಸೇವೆ ಮಾಡಲಿಕ್ಕಾಗ್ತದೆ, ನಾನಾಗಲಿ ನನ್ನ ಕುಟುಂಬದವರಾಗಲಿ ನನ್ನ ಗಂಡ ಪ್ರದೀಪ್ ಆಗಲಿ ಮನೆಯವರೆಲ್ಲ ನಮ್ಮ ಮಿತಿ ಮೀರಿ ನಮ್ಮಿಂದ ಏನು ಸಾಧ್ಯ ಆಗುತ್ತೆ, ಯಾವುದೇ ಸಮಾಜಮುಖಿ ಕೆಲಸ ಪುತ್ತೂರಲ್ಲದೆ ಸುತ್ತೂರಿನ ಹತ್ತೂರಲ್ಲಿ ಕೂಡ ಏನಾದರೂ ಕೆಲಸಗಳಿದ್ರೆ ನಮ್ಮ ಮಿತಿ ಮೀರಿ ನಾವು ಸಹಕಾರ ನೀಡ್ತೀವಿ ಅಂತ ಇಲ್ಲಿ ಹೇಳೋಕ್ಕೆ ಇಚ್ಛಿಸ್ತೀನಿ. ಹಾಗೆ ಕೊನೆಯದಾಗಿ ಮತ್ತೊಮ್ಮೆ ರೋಟ್ರಿ ಕ್ಲಬ್ ಪುತ್ತೂರು ಹೀಗೆ ಇಂತಹ ಹಲವಾರು ಪ್ರಶಸ್ತಿಗಳನ್ನು ಗೆಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಗಳನ್ನ ಮುಂದುವರಿಸಲಿ, ಈ ಥರ ಸ್ನೇಹಕೂಟಗಳನ್ನ ಆಚರಿಸಲಿ, ನಮ್ಮನ್ನೆಲ್ಲ ಹೀಗೆ ಪ್ರೀತಿಯಿಂದ ಕರೀತಾ ಇರಲಿ. ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ರೋಟ್ರಿ. ಧನ್ಯವಾದಗಳು ಮೇಡಮ್, ಬಹಳ ಅಭಿಮಾನದಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ, ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀರಿ, ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯ ಮಾತುಗಳನ್ನು ಆಡಿದ್ದೀರಿ. ವಂದನೆಗಳು. ಆತ್ಮೀಯರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ 𝐻𝐸 ಸಂಸ್ಥೆಯ ಈ ಮಟ್ಟದ ಸಾಧನೆಗೆ ಕಾರಣಕರ್ತರಾದಂಥ ಓರ್ವ ವ್ಯಕ್ತಿಯನ್ನು ನಾವು ಸನ್ಮಾನಿಸಿ ಕೃತಾರ್ಥರಾಗಲಿಕ್ಕಿದ್ದೇವೆ. ಶ್ರೀಯುತ ಚಂದ್ರ ಬರಿಮಾರು, ದಯವಿಟ್ಟು ಅಣ್ಣ ವೇದಿಕೆಗೆ ಬರಬೇಕು. ದಿನೇಶ್ ಅಣ್ಣ. ಹಲೋ, ಚಂದ್ರಶೇಖರ ಬರಿಮಾರು ವೇದಿಕೆಗೆ ಬನ್ನಿ. ನನ್ನ ಹಳೆಯ ಆತ್ಮೀಯ ಸ್ನೇಹಿತರು, ಸುಮಾರು 24 ವರ್ಷಗಳ ಹಿಂದೆ ಒಂದು ಅಂಬಾಸಿಡರ್ ಕಾರಿನಲ್ಲಿ ನಾವು ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿದ್ದೆವು. ಪ್ರತಿ ಮನೆಗೆ ಹೋಗಿ ನಮ್ಮ ಏನಿಯ ಡೆಮಾನ್ಸ್ಟ್ರೇಷನ್, ಪ್ರಾತ್ಯಕ್ಷಿತೆ ಅಂತ ಏನು ಹೇಳ್ತೇವೆ, ಅದನ್ನು ನಾವು ಮಾಡಿರೋದು ಇವರ ಕಾರಿನಲ್ಲಿ. ಸುಮಾರು 3 ವರ್ಷಗಳ ಸತತವಾಗಿ ಇವರ ಕಾರಿನಲ್ಲಿ ಚಲಿಸಿ ಇವರು ನಮಗೆ ಪುತ್ತೂರಿನಲ್ಲಿ ಯಾವುದೇ ಗ್ರಾಹಕರ ಪರಿಚಯ ಇಲ್ಲದೇ ಇದ್ದಾಗ ಗ್ರಾಹಕರ ಮನೆ ಬಾಗಿಲಿಗೆ ನಮ್ಮನ್ನು ಕೊಂಡು ಹೋಗಿ ಅವರನ್ನು ಪರಿಚಯ ಮಾಡಿಸಿ ನಮಗೆ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂತೆ ಒಂದು ಕಳಿಸಿರುವಂತಹ ಶ್ರೀ ಚಂದ್ರಣ್ಣ, ನಾವು ಚಂದ್ರಶೇಖರ್ ಬರಿಮಾರು ಅವರನ್ನು ನಾವು ಕರೆಯೋದೇ ಚಂದ್ರಣ್ಣ ಅಂತ. ಅಂಥ ಚಂದ್ರಣ್ಣನನ್ನು ನಾನು ನಮ್ಮ ರಜತ ಸಂಭ್ರಮ ಕಾರ್ಯಕ್ರಮದಲ್ಲಿ ಸನ್ಮಾನಿಸಬೇಕು, ಅವರನ್ನು ಆಹ್ವಾನಿಸಿ ಸನ್ಮಾನಿಸಬೇಕು ಅಂತ ಇಟ್ಕೊಂಡಿದ್ದೆ. ಆದರೆ ಯಾವುದೋ ಚಿಕ್ಕ ನೆನಪಿನ ದೋಷದಿಂದಾಗಿ ಅವರನ್ನು ಆ ದಿನ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಲಿಕ್ಕಾಗಲಿಲ್ಲ. ಹಾಗಾಗಿ ನಾವು ಇವತ್ತು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಸರ್, ದಯವಿಟ್ಟು ಎಲ್ಲ ಅತಿಥಿ ಗಣ್ಯರು ಶ್ರೀಯುತ ಚಂದ್ರ ಬರಿಮಾರ್ ಅವರನ್ನು ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ಆತ್ಮೀಯರೇ, 1999 ಇಸವಿ 𝐻𝐸 ಸಂಸ್ಥೆ ಕಣ್ತೆರೆದಂತಹ ಸಂದರ್ಭ. ಪುತ್ತೂರು ಮಂಗಳೂರು
ಅಂಬಾಸಿಡರ್ ಕಾರ್ ಸರ್ವಿಸ್ ಮಾಡ್ತಾ ಇದ್ದಂಥ ಚಂದ್ರಣ್ಣ. ಆ ಕಾಲದಲ್ಲಿ ಕೇಶವ ಅಮ್ಮಯ್ಯವರಿಗೆ ಸ್ವಂತ ವಾಹನ ಇರಲಿಲ್ಲ. ಓಡಾಡುವುದಕ್ಕೆ ಚಂದ್ರಣ್ಣನನ್ನು ಆಶ್ರಯಿಸಿದ್ರು. ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು, ಕಾರವಾರ, ಕುಮಟಾ ಮುಂತಾದಂಥ ಊರುಗಳಿಗೆಲ್ಲ ಚಂದ್ರಣ್ಣ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ರು. SRK ಸಂಸ್ಥೆಯ ಉತ್ಪನ್ನ ಮತ್ತು ಕಚ್ಚಾ ಸಾಮಗ್ರಿ ಇದೆಲ್ಲವನ್ನು ತರಬೇಕು ಅಂತಂದರೆ ಅವರನ್ನು ಆಶ್ರಯಿಸ್ತಾ ಇದ್ರು. ಮಾತ್ರವಲ್ಲ, ಒಂದು ಕಾಲದಲ್ಲಿ ಕೇಶವಣ್ಣ ಆರ್ಥಿಕ ಸಮಸ್ಯೆಯಲ್ಲಿರುವಾಗ 25,000 ರೂಪಾಯಿ ಪುತ್ತೂರಿನ ಅಶ್ವಿನಿ ಫೈನಾನ್ಸಿನಿಂದ ಸಾಲ ಮಾಡಿ ಕೇಶವಣ್ಣನಿಗೆ ಒದಗಿಸಿ ಅವರ ಸಂಸ್ಥೆ ಬೆಳೆಯುವುದಕ್ಕೆ ಕಾರಣಕರ್ತರಾದವರು ಶ್ರೀಯುತ ಚಂದ್ರ ಬರಿಮಾರವರು. ಶ್ರೀಮತಿ ರೇವತಿ ಅವರ ಧರ್ಮಪತ್ನಿ, ಜಿತೇಶ್ ಏಕೈಕ ಪುತ್ರ. ಅವರ ಜೊತೆಗೆ ಇವತ್ತು ಸಂತೃಪ್ತ ಸಂಸಾರವನ್ನು ಸಾಗಿಸ್ತಾ ಇದ್ದಾರೆ. ಅವರ ಮುಂದಿನ ಬದುಕು ಉಜ್ವಲವಾಗಲಿ, ಅವರ ಇಷ್ಟಾರ್ಥಗಳೆಲ್ಲ ಕೈಗೂಡಲಿ ಎಂಬುದಾಗಿ ಆರಾಧ್ಯ ಮೂರ್ತಿ ಶ್ರೀ ಮಹಾಲಿಂಗೇಶ್ವರನನ್ನು ಮತ್ತು ಸ್ಥಳ ಸಾನ್ನಿಧ್ಯ ದೇವರಾದ ಶ್ರೀ ಸದಾಶಿವ ಮಹಾಗಣಪತಿ ದೇವರನ್ನು ನಾವೆಲ್ಲರೂ ಕೂಡ ವಿಶೇಷವಾಗಿ ಪ್ರಾರ್ಥಿಸುವ. 25 ವರ್ಷದ ಹಿಂದಿನ ಗೆಳೆತನ ಅದು ಮುಂದುವರಿಯಲಿ. ಜೊತೆಗೆ ನಾಡಿದ್ದು ನವೆಂಬರ್ 21ನೇ ತಾರೀಕು ಚಂದ್ರಣ್ಣ ತನ್ನ ವೈವಾಹಿಕ ಬದುಕಿನ 25ನೇ ವರ್ಷ ಬೆಳ್ಳಿ ಹಬ್ಬವನ್ನು ಆಚರಿಸಲಿಕ್ಕಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅವರಿಗೆ ವೈವಾಹಿಕ ಜೀವನದ ಬೆಳ್ಳಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ. ಚಂದ್ರಣ್ಣ, ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ, ನಮ್ಮ ಗೌರವವನ್ನು ಸ್ವೀಕರಿಸಿದಿರಿ. ಕ್ಷಮಿಸಿ, ನಮ್ಮ ಸಂಯೋಜನಾ ಸಮಿತಿಯಲ್ಲಿ ನನ್ನ ಬಾಲ್ಯ ಮಿತ್ರ ಅಂದರೆ ಕ್ಲಾಸ್ಮೇಟ್ ಅವರು ಬ್ಯಾಂಗ್ಳೂರಿಂದ ಆಗಮಿಸಿದ್ದಾರೆ. ನನ್ನ ಬೆಳವಣಿಗೆಯಲ್ಲಿ ತಾಂತ್ರಿಕವಾಗಿ ಸಂಪೂರ್ಣವಾಗಿ ಸಹಾಯವನ್ನು ಮಾಡ್ತಾ ಇರುವಂಥವರು ಶ್ರೀರಾಮ್ ಎಸ್. ನನ್ನ ಆತ್ಮೀಯ ಮಿತ್ರನಲ್ಲದೆ, ನನ್ನ ಬಾಲ್ಯ ಮಿತ್ರನಲ್ಲದೆ, ಈಗ ಕೈಗಾರಿಕಾ ಮಿತ್ರ ಅಂತ ಹೇಳಿಕೊಳ್ಬೋದು. ಅವರಿಗೂ ಕೂಡ ಬೆಂಗಳೂರಿಂದ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀರಾಮ್, ಸಾರಿ ಫಾರ್ ದಟ್. ನಮ್ಮ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಅತಿಥಿಯಾಗಿ ವಿರಾಜಮಾನರಾಗಿರುವವರು, ಬಹುಶಃ ಒಂದು ಮಾತಿದೆ, ಆಡುಮುಟ್ಟದ ಸೊಪ್ಪಿಲ್ಲ. ನಿತ್ಯಾನಂದ ಮುಂಡೋಡಿಯವರು ಕೈಯಾಡಿಸದ ಕ್ಷೇತ್ರವಿಲ್ಲ. ಕ್ರೀಡೆ, ಸಹಕಾರ, ಧಾರ್ಮಿಕ, ರಾಜಕೀಯ, ಸಾಮಾಜಿಕ ಚಟುವಟಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಜನನಾಯಕನಾಗಿ ಮೂಡಿಬಂದವರು. ಗುತ್ತಿಗಾರು ಸುಳ್ಯ ಪರಿಸರದಲ್ಲಿ ಲಯನ್ಸ್ ಜೆಸಿ, ರಬ್ಬರ್ ಬೆಳೆಗಾರರ ಸಂಘ, ಒಕ್ಕಲಿಗ ಯುವ ಸೇವಾ ಸಂಘ, ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮುಂತಾದ ಪ್ರತಿಷ್ಠಿತ ಸಂಸ್ಥೆಯನ್ನು ಆರಂಭಿಸಿ ಬೆಳೆಸಿದವರು. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಅನೇಕ ಬದಲಾವಣೆಗಳನ್ನು ತಂದವರು. ಸುಳ್ಯ TAPCMS ಅಧ್ಯಕ್ಷರಾಗಿ, ಮಾಸ್ ಸಂಸ್ಥೆಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು. ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದಾಗ ಕಬಡ್ಡಿ ತಂಡದ ಕ್ಯಾಪ್ಟನ್ ಆಗಿ ತಂಡವನ್ನು ಮುನ್ನಡೆಸಿದವರು. ಮಾತ್ರವಲ್ಲ, ವಾಲಿಬಾಲ್, ಖೋಖೋ ಮುಂತಾದಂಥ ಆಟಗಾರರಾಗಿಯೂ ಕೂಡ ಮಿಂಚಿದವರು. ಅವರ ತಂದೆ ಬೆಳ್ಯಪ್ಪಗೌಡರು ತಾಲೂಕು ಬೋರ್ಡ್ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದವರು. ಸರಳ ಸಜ್ಜನಿಕೆಯ ವ್ಯಕ್ತಿತ್ವ, ಪಕ್ಷಾತೀತವಾಗಿ ಎಲ್ಲರನ್ನೂ ಸ್ಪಂದಿಸುವ ವಿಶಾಲ ಮನಸ್ಸಿನ ಅಜಾತಶತ್ರು ಶ್ರೀಯುತ ನಿತ್ಯಾನಂದ ಮುಂಡೋಡಿಯವರು ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಬಂದು 5:45ಕ್ಕೆ ಮುಂಡೋಡಿಯವರು ಇಲ್ಲಿದ್ದಾರೆ, ನಮ್ಮನ್ನು ಸೇರಿಕೊಂಡಿದ್ದಾರೆ. ನಮಗೆಲ್ಲರಿಗೂ ಕೂಡ ಆದರ್ಶ ವ್ಯಕ್ತಿ, ಸ್ಫೂರ್ತಿಯ ವ್ಯಕ್ತಿ ನಿತ್ಯಾನಂದ ಮುಂಡೋಡಿಯವರು ಅತಿಥಿ ಸ್ಥಾನದಿಂದ ಮಾತಾಡಬೇಕು ಅಂತ ವಿನಂತಿಸ್ತೇನೆ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ರೋಟರಿ
ಪುತ್ತೂರು ಸಂಸ್ಥೆಯ ಮುಖಾಂತರ ಇವತ್ತು ನಡೆಯತಕ್ಕಂಥ ನಮ್ಮ ಕೇಶವ ಅವರವರ ಮನೆಯಲ್ಲಿ ದೀಪಾವಳಿ ಸಂಭ್ರಮಾಚರಣೆ ಮತ್ತು ರಜತ ಮೆಟ್ಟಿಲು ಬಿಡುಗಡೆ ಸಮಾರಂಭದ ಅಧ್ಯಕ್ಷಸ್ಥಾನವನ್ನು ವಹಿಸಿರತಕ್ಕಂಥ ನಮಗೆಲ್ಲ ಭಾರಿ ಆತ್ಮೀಯರು. ಬಹಳ ನನಗೆ ಅವರನ್ನು ನೋಡಿದಾಗ ಅನಿಸ್ತಾ ಇದೆ ಅವರು ಹೇಗೆ ಇದಕ್ಕೆ ಸಮಯ ಕೊಡ್ತಾರೆ ಅಂತ. ಅವರ ಹಾಸ್ಪಿಟಲಿಗೆ ನಾನು ಸುಮಾರು ಸತಿ ಹೋಗಿದ್ದೆ. ಅಲ್ಲಿ ಒಳಗೆ ಹೋಗಬೇಕಿದ್ರೆ ಸುಮಾರು ಸಮಯ ಬೇಕಾಗ್ತಿತ್ತು. ಆದರೆ ಅದನ್ನೆಲ್ಲ ಮೀರಿ ಈ ರೋಟರಿ ಸಂಸ್ಥೆಯ ಅಧ್ಯಕ್ಷನಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದು ನಾನು ಕಂಡೆ. ಅಂತ ಇವತ್ತಿನ ಅಧ್ಯಕ್ಷಸ್ಥಾನವನ್ನು ವಹಿಸಿರತಕ್ಕಂಥ ಡಾಕ್ಟರ್ ಶ್ರೀಪತಿ ರಾವ್ರವರೇ, ಇನ್ನೋರ್ವ ಅತಿಥಿಗಳು ಆಗಿರತಕ್ಕಂಥ ನನ್ನ ಸಹೋದರಿ, ಇವತ್ತು ಅವಳು ಪ್ರಥಮ ಬಾರಿ ನಾನು ವೇದಿಕೆಯನ್ನು ಹಂಚಿಕೊಂಡಿದ್ದೇನೆ. ಭಾಳ ಉತ್ತಮವಾಗಿ ತಮ್ಮ ಅನಿಸಿಕೆಗಳನ್ನು ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದಾಳೆ ಅಂತ ಹೇಳಿದೆ ನಾನು. ಪರವಾಗಿಲ್ಲ ಕಾಣ್ತದೆ, ಯಾಕೆಂತೇಳಿದರೆ ನಮಗೆ ಮಕ್ಕಳು ಇದ್ದ ಹಾಗೆ ಅವಳು, ಹಾಗಾಗಿ ಹಂಚಿಕೊಂಡಿದ್ದಾರೆ. ಆದ್ದರಿಂದ ಅಂತ ನಮ್ಮ CP ಜಯರಾಮಗೌಡರ ಸುಪುತ್ರಿಯಾಗಿ ಇವತ್ತು ಅವರ ಹೆಸರನ್ನು ಕೂಡ ಅವರೇನು ಹೆಸರು ಗಳಿಸಿದ್ದಾರೋ ಆ ಹೆಸರನ್ನು ಇವಳು ಕೂಡ ತರುವಂಥ ಒಂದು ದಾರಿಯಲ್ಲಿ ಕಾಣ್ತಾ ಇರತಕ್ಕಂಥದ್ದು ನೋಡಿದಾಗ ಸಂತೋಷ ಆಯಿತು. ವಿಶೇಷವಾಗಿ ವಚನರವರೇ. ಹಾಗೆ ನನಗೆ ಅದೇ ಇನ್ನೊಬ್ಬ ಅತಿಥಿ ಅವರು ಕೂಡ ಬಹಳ ಬ್ಯುಸಿ, ಬಲರಾಮ್ರವರು. ಅವರೆಲ್ಲ ಇಲ್ಲಿ ನನಗೆ ಕಾಣುವಾಗ ಭಾಳ ಸಂತೋಷ ಆಯಿತು. ಇಷ್ಟು ಬ್ಯುಸಿ ಮನುಷ್ಯರು ಕೂಡ ಎಲ್ಲ ಇಲ್ಲಿ ವೇದಿಕೆಯಲ್ಲಿದ್ದಾರೆ. ಇಲ್ಲಿ ಮುಂದುಗಡೆ ಕೂತ್ಕೊಂಡದ್ದನ್ನು ನೋಡಿದಾಗ ರೋಟರಿ ಸಂಸ್ಥೆಯ ಮೇಲೆ ನಿಮಗಿರತಕ್ಕಂಥ ಪ್ರೀತಿಯ ಮೇಲೆ ಇದು ಬಂದಿದ್ದೀರಿ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಅದಕ್ಕಾಗಿ ನಾನು ವಿಶೇಷವಾಗಿ ರೋಟರಿ ಸಂಸ್ಥೆ ಇವತ್ತು ಈಗಾಗಲೇ ನಾನು ಕಂಡಾಗೆ ಒಂದು ರಾಜ್ಯ ಪ್ರಶಸ್ತಿಯನ್ನು ಗಳಿಸಿರತಕ್ಕಂಥ ಈ ಸಂಸ್ಥೆ ಅಂತ ಹೇಳಿದಾಗ ವಿಶೇಷವಾಗಿ ನಿಮಗೆ ನಾನು ಲಯನ್ಸ್ ಕ್ಲಬ್ಬಿನ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನನಗೆಲ್ಲ ಸುಮಾರು ಎಲ್ಲರೂ 70ರ ಮೇಲೆ ಇದ್ದವರೇ ಕಾಣ್ತಿದ್ದೀರ. ಇವತ್ತು ನನಗೆ ಅನಿಸ್ತಾ ಇದೆ, ಇವತ್ತು ದೀಪಾವಳಿ ಹಬ್ಬ ಆಚರಿಸ್ತಿದ್ದಾವೆ. ಎಲ್ಲರೂ ಇನ್ನೂ ಕೂಡ ಹಬ್ಬದ ವಾತಾವರಣಕ್ಕೆ ಇನ್ನೂ ಬಂದಿಲ್ಲ. ಎಲ್ಲರನ್ನು ನೋಡಿದಾಗ ಎಲ್ಲರೂ ಹೆಚ್ಚಿನವರು ಮೊಬೈಲ್ನಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಈ ಒಂದು ಹಬ್ಬ ಆಚರಣೆ ಮಾಡಲಿಕ್ಕಾಗಿ ಇವತ್ತು ಕೇಶವಣ್ಣನವರು ಕರೆದಿದ್ದಾರೆ ನಮ್ಮನ್ನೆಲ್ಲ. ಇವತ್ತು ಇಲ್ಲಿ ಒಂದು ಒಳ್ಳೆಯ ವಾತಾವರಣ ಇಲ್ಲಿ ನಿರ್ಮಿಸಿ ಇವತ್ತು ನಮ್ಮನ್ನು ಕರೆದಿರತಕ್ಕಂಥದ್ದು. ಕೇಶವಣ್ಣನವರ ಬಗ್ಗೆ ನಾನು ಎಷ್ಟು ಹೇಳಿದರೂ ಅದು ಸಾಕಾಗಲಿಕ್ಕಿಲ್ಲ. ಅವರೊಬ್ಬ ಸಾಹಸಿಮಯಿ. ಭಾಳ ಇಂಥ ಒಂದು ಅವರ ಒಂದು ಕೊಡುಗೆ ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗಲ್ಲ, ಇಡೀ ರಾಜ್ಯಕ್ಕೆ ಅಂತ ಹೇಳತಕ್ಕಂಥ ವಿಚಾರವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅಂಥ ಒಂದು ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ವ್ಯಕ್ತಿ ಇವತ್ತು ನಮ್ಮನ್ನೆಲ್ಲ ಕರೆಸಿ ಈ ದೀಪಾವಳಿ ಸಂಭ್ರಮವನ್ನು ಆಚರಿಸತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದನ್ನು ನೋಡಿದಾಗ ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅವರು ನನ್ನನ್ನು ಹುಡ್ಕೊಂಡು ನನ್ನ ಮನೆಗೆ ಬಂದಿದ್ದರು, ಕಾಗದ ಕೊಡಲಿಕ್ಕೆ ಅಂಥೇಳಿ, ಇನ್ವಿಟೇಷನ್ ಕೊಡಲಿಕ್ಕೆ ಅಂತ ಹೇಳಿದರು. ನಾನು ಹೇಳಿದೆ, ನೀವು ವಾಟ್ಸಪ್ಪಲ್ಲಿ ಕಳಿಸ್ಲಿ, ಯಾಕೆ ಅಂತ. ಅಲ್ಲ, ನಾನು ಮನೆಗೆ ಬರ್ತೇನೆ ಅಂತ ಹೇಳಿದರು. ನನಗೆ ಮನೆಗೆ ಬರ್ತೇನೆ ಅಂತ ಹೇಳಿದಾಗ ನಮಗೆ ಬರೋದು ಬೇಡ ಅಂತ ಹೇಳಲಿಕ್ಕೆ ನನಗೆ ಸಾಧ್ಯವಿಲ್ಲ. ಆದರೆ ಅವರು ಅಲ್ಲಿ ಬಂದಾಗ ಅನಿಸಿತು, ಇಷ್ಟು ದೂರ ಬರಬೇಕಿತ್ತಲ್ಲ ಅಂತ ಹೇಳತಕ್ಕಂಥದ್ದು. ಬಂದು ನಾವು ಕೊಟ್ಟಿರತಕ್ಕಂಥ ಉಪಹಾರವನ್ನು ಕೂಡ ಸ್ವೀಕಾರ ಮಾಡಿದ್ದನ್ನು ನನಗೆ ಭಾಳ ಸಂತೋಷ ಆಯಿತು. ಒಬ್ಬ ಸಾಧಕ, ಒಬ್ಬ ಸಾಹಸಿ, ಅವರು ಬಂದು ನಮ್ಮ ಮನೆಯಲ್ಲಿ ಊಟ ಮಾಡಿ ಹೋದಾಗ ನನಗೇನೋ ಒಂದು ಭಾಳಷ್ಟು ತೃಪ್ತಿ ಆಯಿತು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇಂಥ ಒಂದು ಕಾರ್ಯಕ್ರಮದ ಇವತ್ತು ರೂವಾರಿ, ಇವತ್ತು ರೋಟರಿ ಸಂಸ್ಥೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಆ ಅಂತಾರಾಷ್ಟ್ರೀಯ ಸಂಸ್ಥೆಯನ್ನು ಇವರ ಕುಲಾಯಿಗುತ್ತು ಮನೆಗೆ ಇವತ್ತು ತಂದಿದ್ದಾರೆ. ಇವತ್ತು ಅಲ್ಲಿನ ಅಂತಾರಾಷ್ಟ್ರೀಯ ಕಾರ್ಯಕ್ರಮವನ್ನು ಇಲ್ಲಿಯ ಕುಲಾಯಿಗುತ್ತು ಮನೆಗೆ ಎಲ್ಲರನ್ನು ಸೇರಿಸತಕ್ಕಂಥ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಇವತ್ತು ಕೇವಲ ವಿಶೇಷವಾಗಿ ನನಗೆ ನಮಗೆ ಕೋರಿದಾಗ ನಮಗೆ ಭಾಳ ಆಶ್ಚರ್ಯ ಆಯಿತು. ವಿಶೇಷವಾದಂಥ ಸ್ವಾಗತ. ನಾನು ಎಷ್ಟೋ ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ, ಆದರೆ ಇವತ್ತು ನನಗೆ ಭಾಳ ಸಂತೋಷ ಆಯಿತು. ದೀಪವನ್ನು ಹಿಡಿದುಕೊಂಡು ಬಂದು ಇಲ್ಲಿ ಇದರ ಮೇಲೆ ಇಡಬೇಕಿದ್ರೆ ಏನೋ ಒಂಥರ ನಮಗೆ ಕೂಡ ಒಂದು ಸಂತೋಷದ ವಾತಾವರಣ ಅವರು ನಿರ್ಮಾಣ ಮಾಡಿ ಕೊಟ್ಟಿದ್ದರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಂಥ ಅವರು ಇತ್ತೀಚೆಗೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದರು. ಕಾರ್ಯಕ್ರಮ 10,000 ಜನವನ್ನು ಸೇರಿಸ್ತಕ್ಕಂಥ ಕೆಲಸ ಮಾಡಿದರು. ನಮಗೆ ಕೂಡ ಅವರು
ಆಮಂತ್ರಣವನ್ನು ಕೊಟ್ಟಿದ್ದರು. ನಾನು ಅವರ ಮೇಲೆ ಪ್ರೀತಿ ಇಟ್ಟು ಆವತ್ತು ಕೂಡ ಬಂದಿದ್ದೆ. ಬಂದಾಗ ಇಲ್ಲಿ ನೋಡಿದಾಗ ಒಂದು ವಿಶೇಷವಾದಂಥ ವಾತಾವರಣವನ್ನು ಕಲ್ಪಿಸಿದ್ದಾರೆ. ಪ್ರತಿಯೊಬ್ಬ ಅವರ ವಿಶೇಷತೆ ಅಂತ ಹೇಳಿದರೆ ಅವರಲ್ಲಿ ದುಡಿಯತಕ್ಕಂಥ ವ್ಯಕ್ತಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಅವರನ್ನು ಗುರುತಿಸತಕ್ಕಂಥ ಕೆಲಸ ಮಾಡಿ ಅವರಿಗೆ ಸನ್ಮಾನ ಮಾಡತಕ್ಕಂಥ ಮುಖಾಂತರ ಅಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇವತ್ತು ಒಬ್ಬ ಸಾಧಕ ಏನು ಬೇಕಾದರೂ ಮಾಡ್ಬೋದು, ಆದರೆ ಒಂದು ಗಳಿಗೆಯಲ್ಲಿ ಮಾಡಿ ಅದು ಜನರಿಗೆ ಮರೆತು ಹೋಗತಕ್ಕಂಥ ವ್ಯವಸ್ಥೆಗಳು ಆಗ್ತದೆ. ನಾವು ಎಲ್ಲ ಕಂಡಿರತಕ್ಕಂಥದ್ದು. ಆದರೆ ಇವತ್ತಿನ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ ರಜತ ಮೆಟ್ಟಿಲು ಎಂಬ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡತಕ್ಕಂಥದ್ದು. ಇದು ಬಹಳಷ್ಟು ಅಗತ್ಯ ಇರತಕ್ಕಂಥ ವ್ಯವಸ್ಥೆ. ಒಬ್ಬ ಮನುಷ್ಯ ಏನು ಸಾಧನೆ ಮಾಡಿದ್ದಾನೆ ಅಂತ ಹೇಳಿದರೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ನಾವು ಮಾತಾಡಿ ಹೋದರೆ ಅದು ಅಲ್ಲಿಗೆ ಮುಗೀತು ಅಂತ ಹೇಳ್ತಕ್ಕಂಥದ್ದು. ಆದರೆ ಈ ರಜತ ಮೆಟ್ಟಿಲು ಎಂಬ ಸ್ಮರಣ ಸಂಚಿಕೆಯನ್ನು ತಂದು ಅದು ನಿರಂತರವಾಗಿ ಎಷ್ಟೋ ವರ್ಷವಾದ್ರೂ ಕೂಡ ಇವರ ಸಾಧನೆಯನ್ನು ನೋಡತಕ್ಕಂಥ ಒಂದು ಪುಸ್ತಕ ಆಗಿ ಬಿಡುಗಡೆ ಮಾಡತಕ್ಕಂಥ ಸಂದರ್ಭ ಇದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತಿನ ಅತಿಥಿಗಳು ಕೂಡ ಬರ್ತಾ ಇದ್ದಾರೆ, ಮುಖ್ಯ ಅತಿಥಿಗಳು. ಅವರನ್ನು ಸ್ವಾಗತ ಮಾಡಲಿಕ್ಕಾಗಿ ಎಲ್ಲ ಹೋಗ್ತಾ ಇದ್ದಾರೆ. ರೋಟರಿ ಸಂಸ್ಥೆಯವರು ಕೂಡ ಸೇರಿಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಂಥ ಒಂದು ಕಾರ್ಯಕ್ರಮ ಇದು ಭಾಳ ಭಾರಿ ಅಗತ್ಯ ಇರತಕ್ಕಂಥದ್ದು. ಇವತ್ತು ಯಾವುದೇ ವಿಚಾರ ನಾವು ಕಂಡ್ರೂ ಕೂಡ ರಾಮಾಯಣವನ್ನು ಪುಸ್ತಕವಾಗಿ ಬರೆದರಿಂದ ಇವತ್ತು ನಾವು ರಾಮಾಯಣವನ್ನು ನೋಡ್ತೇವೆ. ಯಾವುದೇ ವಿಚಾರಗಳನ್ನು ಒಬ್ಬ ವ್ಯಕ್ತಿಯ ವಿಚಾರವನ್ನು ಅವನು ಪುಸ್ತಕವಾಗಿ ಕಂಡ್ರೆ ಮಾತ್ರ ನಮಗೆ ಅದು ನಿರಂತರವಾಗಿ ಉಳಿಯತಕ್ಕಂಥ ಒಂದು ವ್ಯವಸ್ಥೆ. ಅಂಥ ನಿರಂತರವಾಗಿ ಅವರು ಮಾಡಿರತಕ್ಕಂಥ ಸಾಧನೆಯನ್ನು ಗುರುತಿಸತಕ್ಕಂಥ ವ್ಯವಸ್ಥೆಗಳು, ಅಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಗುರುತಿಸತಕ್ಕಂಥ ವ್ಯವಸ್ಥೆ ಇವತ್ತು ರಜತ ಮೆಟ್ಟಿಲಿನ ಮುಖಾಂತರ ಇವತ್ತು ನಡೀತಕ್ಕಂಥದ್ದು ಭಾಳ ಸಂತೋಷ ವಿಚಾರ. ನಾವೆಲ್ಲ ಇವತ್ತು ನನಗೆ ರೋಟರಿ ಸಂಸ್ಥೆ ಕಾರ್ಯಕ್ರಮ ಅಂತ ಹೇಳಿದರೆ ಪುತ್ತೂರಿನ ಸಂಸ್ಥೆಗೆ ನನಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಅವರು ಕೇಶವಣ್ಣನ ಮುಖಾಂತರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎಲ್ಲರನ್ನು ನೋಡಿದಾಗ ಭಾಳ ಸಂತೋಷ ಆಗ್ತದೆ. ಹಿರಿಯರಿದ್ದೀರಿ, ಕಿರಿಯರಿದ್ದೀರಿ, ಯುವಕರು ಇದ್ದೀರಿ. 60 ವರ್ಷ ಈ ಸಂಸ್ಥೆ ನಡೆದು ಬಂದಿದೆ ಅಂತ ಹೇಳಿದರೆ ಅದು ಒಂದು ಸಂಸ್ಥೆ ನಡಿಬೇಕಿದ್ರೆ ಅಷ್ಟು ಸುಲಭ ಇಲ್ಲ. ಆದರೆ ಪುತ್ತೂರಿನಂಥ ಏರಿಯಾದಲ್ಲಿ 3-4 ಎಷ್ಟಿದೆ, 8 ರೋಟರಿ ಸಂಸ್ಥೆಗಳಿದೆ. 8 ರೋಟರಿ, ಇದರಲ್ಲಿ 111 ಏನೋ ಇದೆ ಅಂತ ಹೇಳ್ತಕ್ಕಂಥದ್ದನ್ನು ನಮ್ಮ ಅಧ್ಯಕ್ಷರಲ್ಲಿ ಕೇಳಿದೆ. 111 ಸದಸ್ಯರಿರ್ತಕ್ಕಂಥದ್ದು. ನಾನು ಗುತ್ತಿಗಾರ ಲಯನ್ಸ್ ಕ್ಲಬ್ಬಿನ ಸ್ಥಾಪಕ ಅಧ್ಯಕ್ಷನಾಗಿದ್ದೇನೆ. ಆದರೆ ನಮ್ಮಲ್ಲಿ ಇರತಕ್ಕಂಥದ್ದು 36 ಜನ ಮಾತ್ರ ಇರತಕ್ಕಂಥ ಸಂಸ್ಥೆ. ಆದರೆ ನೀವು 111 ಜನರನ್ನು ಹೊಂದಿಕೊಂಡು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ನನ್ನನ್ನು ಅತಿಥಿಯಾಗಿ ಕರೆದ ಕೂಡಲೇ ನಾನು ವೆಬ್ಸೈಟಿಗೆ ಹೋದೆ. ಪುತ್ತೂರು ರೋಟರಿ ಸಂಸ್ಥೆ ಬಗ್ಗೆ ಏನು ತಿಳ್ಕೊಳ್ಳೋ ಅಂತ ಹೇಳ್ತಕ್ಕಂಥದ್ದು ನೋಡಿದಾಗ ಭಾಳಷ್ಟು ವಿಚಾರಗಳು, ನೀವು ಮಾಡಿರತಕ್ಕಂಥ ಕಾರ್ಯಕ್ರಮಗಳು, ಜನರಿಗೆ ಮುಟ್ಟತಕ್ಕಂಥ ಕಾರ್ಯಕ್ರಮಗಳು. ಯಾವುದೇ ಕಾರ್ಯಕ್ರಮ ನಾನು ಒಬ್ಬ ಮಾಡ್ಬೋದು, ಅದು ದೊಡ್ಡ ವಿಚಾರ ಅಲ್ಲ. ಈಗ 111 ಜನ ಸೇರಿ ಮಾಡತಕ್ಕಂಥ ಕಾರ್ಯಕ್ರಮ ಅದು ಜನರಿಗೆ ಮೆಚ್ಚತಕ್ಕಂಥ ಕಾರ್ಯಕ್ರಮ ಆಗ್ತದೆ. ಇಂಥ ಒಂದು ಕಾರ್ಯಕ್ರಮವನ್ನು ನೀವೆಲ್ಲ ಮಾಡಿದ್ದೀರಾ. ಇಂಥ ಕಾರ್ಯಕ್ರಮಕ್ಕೆ ಈ ಒಂದು ವೇದಿಕೆಯನ್ನು ನಮ್ಮ ಕೇಶವಣ್ಣವರ ಮುಖಾಂತರ ಇದಾಗಿದೆ. ಅವರು ಈಗಾಗಲೇ ವಚನ ಹೇಳಿದ ಹಾಗೆ ಅವರೊಬ್ಬ ಛಲವಾದಿ ಮತ್ತು ಯಾವುದೇ ವಿಚಾರದ ಬಗ್ಗೆ ನೇರ ಒಂದು ವಿಚಾರವನ್ನು ಸಂಪೂರ್ಣವಾಗಿ ಅದು ಆಗಬೇಕು ಅಂತ ಹೇಳತಕ್ಕಂಥ ಹಠ ಇರತಕ್ಕಂಥ ವ್ಯಕ್ತಿ. ಮತ್ತು ಎಲ್ಲರ ಬಗ್ಗೆ ಕೂಡ ತಿಳ್ಕೊಂಡು ಪ್ರತಿಯೊಬ್ಬ ಯಾರು ಹೇಗೆ ಅಂತ ಹೇಳತಕ್ಕಂಥ ತಿಳ್ಕೊಳ್ಳತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ನಮ್ಮ ಕೇಶವಣ್ಣನ ಮುಖಾಂತರ ಇವತ್ತು ನಾವೆಲ್ಲ ಸೇರಿ ದೀಪವನ್ನು ಹೊತ್ತಿಸಿದ್ದೇವೆ. ಕತ್ತಲೆಯಿಂದ ಬೆಳಕಿನೆಡೆಗೆ ಆಗತಕ್ಕಂಥ ಈ ಹಬ್ಬ ನಾವು ನಮ್ಮ ಎಲ್ಲ ಮನಸ್ಸು, ಎಲ್ಲ ವಿಚಾರಗಳು ಕೂಡ ಕತ್ತಲೆಯಿಂದ ಬೆಳಕಿಗೆ ಬರತಕ್ಕಂಥ ವಿಚಾರ ಆಗಬೇಕು. ನಾವೆಲ್ಲ ಒಂದೇ. ಇದು ರೋಟರಿ ಲಯನ್ಸು ಇಂಥ ಸಂಸ್ಥೆಗಳಲ್ಲಿ ನಾವೆಲ್ಲ ಯಾವುದೇ ಜಾತಿ ಧರ್ಮ ಇರೋದಿಲ್ಲ. ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಸೇರಿತಕ್ಕಂಥ ಒಂದು ವೇದಿಕೆ ಅಂತ ಹೇಳಿದರೆ ಈ ರೋಟರಿ ಲಯನ್ಸ್ ಸಂಸ್ಥೆ. ಅದರಿಂದ ನಾವೆಲ್ಲ ಮಾನವರಾಗಿರತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಮಾನವೀಯತೆಯ ಬಗ್ಗೆ ಕೂಡ ಒಂದೆರಡು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾವು ಕುವೆಂಪುನವರ ಒಂದು ಇದೆ, ನಾವೆಲ್ಲ ಮಾನವರಾಗಿ ಬದುಕೋಣ ಅಂತ ಹೇಳ್ತಕ್ಕಂಥ ಒಂದು ಸಂದೇಶವನ್ನು ನಮಗೆಲ್ಲ ಕೊಡ್ತಾ ನನಗೆ ಇಲ್ಲಿ ಮಾತಾಡಲಿಕ್ಕೆ
ಇಲ್ಲಿ ಈ ಸಭೆಗೆ ಆಹ್ವಾನಿಸಿ ಈ ಗೌರವವನ್ನು ನೀಡಿರ್ತಕ್ಕಂಥ ರೋಟರಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಸದಸ್ಯರುಗಳು, ಹಾಗೆ ವಿಶೇಷವಾಗಿ ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಹೇಳ್ತಾ, ಎಲ್ಲರಿಗೂ ಇನ್ನೊಮ್ಮೆ ನಿಮಗೆಲ್ಲ ಅಭಿನಂದನೆ ಹೇಳ್ತಾ, ಎಲ್ಲರ ಮುಖದಲ್ಲಿ ನಗು ಹೆಚ್ಚು ಬರಲಿ ಅಂತೇಳಿ ಆಶಿಸಿ ನನ್ನ ಮಾತನ್ನು ನಿಲ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಹಿರಿಯರಾದಂಥ ನಿತ್ಯಾನಂದ ಮುಂಡೋಡಿ ಅವರಿಗೆ. ಕಾರ್ಯಕ್ರಮದ ಅತಿಥಿಯಾದಂಥ ಉಪವಿಭಾಗಾಧಿಕಾರಿಗಳು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಸೇರಿಕೊಳ್ಳಿಕ್ಕಿದ್ದಾರೆ. ನಮ್ಮ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಇನ್ನೋರ್ವ ಗಣ್ಯ ಅತಿಥಿ ಶ್ರೀಯುತ ಬಲರಾಮಾಚಾರ್ಯ ಸರ್, ಪುತ್ತೂರು ಅಂತಂದರೆ GL ಆಚಾರ್ಯರು ಜೊತೆಗೆ ಬಲರಾಮಾಚಾರ್ಯರು. ಇದು ಒಂದು ಅವಿನಾಭಾವ ಸಂಬಂಧ ಇರುವಂಥ ಒಂದು ಕುಟುಂಬ ಅದು. ಬಲರಾಮಾಚಾರ್ಯ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ, ತಾವು ಸಂದೇಶದ ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತೇನೆ. ಸಭಾಧ್ಯಕ್ಷತೆ ವಹಿಸಿರುವ ನನ್ನ ಆತ್ಮೀಯರಾದ ಡಾಕ್ಟರ್ ಶ್ರೀಪತಿರಾವ್ ಅವರೇ, ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಿರುವ ನಿತ್ಯಾನಂದ ಮುಂಡೋಡಿಯವರೇ, ಅದೇ ರೀತಿ ವಚನ ಜಯರಾಮ್ ಅವರೇ, ಇಂದಿನ ಅತಿಥೇಯರಾದ 𝐏𝐲 𝐿 ನಮ್ಮ ಕ್ಲಬ್ಬಿನ ಕಾರ್ಯದರ್ಶಿಗಳಾದ ದಾಮೋದರ್ ಅವರೇ, ಮತ್ತು ಎಲ್ಲ ನನ್ನ ಆತ್ಮೀಯ ರೋಟ್ರಿ ಮಿತ್ರರೇ, ಇನ್ನರ್ ವೀಲ್ ಸದಸ್ಯರೇ, ಎಲ್ಲ ಆಗಮಿಸಿದ ಅತಿಥಿಗಳೇ. ವಾರ ಭವಿಷ್ಯದಲ್ಲಿ ಸಾಮಾನ್ಯವಾಗಿ ಬರೋದುಂಟು ಆಕಸ್ಮಿಕ ಧನಲಾಭ ಅಂತ. ಇವತ್ತು ನನಗೆ ಆಕಸ್ಮಿಕ ಸ್ಥಾನ ಲಾಭ ಆಗಿದೆ. ನಾನು ಕಾರ್ಯಕ್ರಮವನ್ನು ಆಸ್ವಾದಿಸ್ಲಿಕ್ಕೆ ಬಂದದ್ದು ನಿಮ್ಮೊಟ್ಟಿಗೆ ಕೂತ್ಕೊಂಡು. 𝐏𝐲 ಮನಸ್ಸು ಮಾಡಿ ನೀವು ಇಲ್ಲೇ ಇಲ್ಲ, ನೀವು ಒಂದು ಅತಿಥಿಗಳಾಗಿ ಭಾಗವಹಿಸಬೇಕು ಇದರಲ್ಲಿ ಅಂತೇಳಿ ಹೇಳಿ ನನ್ನಲ್ಲಿ ಕೂತ್ಕೊಳಿಸಿದ್ದಾರೆ. ಅದರೊಂದಿಗೆ ಯಾರೋ ಕಿವಿಯಲ್ಲಿ ಒಂದು ಹೇಳಿದರು, 2 ಶುಭಾಶಂಸನೆ ನುಡಿಗಳನ್ನು ಕೂಡ ಹೇಳಬೇಕು ಅಂತೇಳಿ. ಹಾಗೆ ನಿಮ್ಮ ಮುಂದೆ ನಿಂತಿದ್ದೇನೆ ನಿರೀಕ್ಷಿತವಾಗಿ. ರೋಟ್ರಿ ಕ್ಲಬ್ಬಿಗೆ ಇವತ್ತು ಡಬಲ್ ಧಮಾಕ ಅಂತ ಹೇಳ್ತೇವಲ್ಲ, ಹಾಗೆ ರಾಜ್ಯೋತ್ಸವ ಪ್ರಶಸ್ತಿಯ ಗೌರವ ಸಂಭ್ರಮ, ಅದರೊಂದಿಗೆ ಈ ದೀಪಾವಳಿ ಸಂಭ್ರಮ ಆಚರಣೆಯ ಒಂದು ಸಂಭ್ರಮ, ಬಹಳ ಸಂತೋಷದ ಕ್ಷಣ. ಇದನ್ನು ಉತ್ತಮವಾಗಿ ಆಯೋಜಿಸಿದವರು ನಮ್ಮ 𝐏𝐲 ಅವರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಒಂದು 25 ವರ್ಷಗಳ ಅವಧಿಯಲ್ಲಿ ಇಷ್ಟು ದೊಡ್ಡ ಸಾಧನೆ ವ್ಯವಹಾರದಲ್ಲಿ, ಇವತ್ತು ವ್ಯವಹಾರದಲ್ಲಿ ಒಂದು ಗಟ್ಟಿ ನಿಲ್ಲುವಂಥದ್ದೇ ಇಂದಿನ ದಿನಗಳಲ್ಲಿ ವ್ಯವಹಾರ ಕ್ಷೇತ್ರದಲ್ಲಿ ಎಷ್ಟು ಪೈಪೋಟಿ ಇದೆ ಅಂತ ಹೇಳಿದರೆ, ಒಂದು ವ್ಯವಹಾರವನ್ನು ಲಾಭಾಂಶಕ್ಕೆ ತರುವಂಥದ್ದೇ ಒಂದು ದೊಡ್ಡ ವಿಚಾರ ಅಂತೇಳಿ. ಆದರೆ ಇವತ್ತೊಂದು 25 ವರ್ಷಗಳ ಅವಧಿಯಲ್ಲಿ ಈ SRK ಲ್ಯಾಡರ್ ಎಂಬ ಸಂಸ್ಥೆಯನ್ನು ಕಟ್ಟಿ ಒಂದು ರಾಜ್ಯಾದ್ಯಂತ ಇದರ ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡಿದವರು 𝐏𝐲 ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಅಭಿನಂದನೆಗಳು ಯಶಸ್ಸಿಗಾಗಿ ಮಾತ್ರ ಅಲ್ಲ, ಅವರ ಮಾನವೀಯ ಗುಣಗಳಿಗೂ ಕೂಡ. ಅವರು ಈಗಾಗಲೇ ನಾವು ನೋಡಿದೆವು, ಕಾರ್ಯಕ್ರಮ ಸಂಯೋಜನೆಗೊಂದು ಸಮಿತಿ, ಅವರ ರಜತ ಸಂಭ್ರಮಕ್ಕೊಂದು ಸಮಿತಿ, ಎಲ್ಲರನ್ನು ಯಾರನ್ನು ಮರೆಯುವುದಿಲ್ಲ ಅವರು. ಅವರ ಮಾತಿನಲ್ಲಿ ಅವರ ಸಿಬ್ಬಂದಿ ವರ್ಗದವರಿದ್ದಾರೆ, ಅವರನ್ನು ನೆನಪಿಸಿಕೊಳ್ತಾರೆ. ಇದೆಲ್ಲ ಗುಣಗಳಿದ್ದಾಗ ಮಾತ್ರ ಒಂದು ಮನುಷ್ಯ ವ್ಯವಹಾರದಲ್ಲಿ ಮೇಲೆ ಬರಲಿಕ್ಕೆ ಸಾಧ್ಯ. ಬರೇ ಲಾಭವನ್ನು ಆಲೋಚನೆ ಮಾಡಿ ಲಾಭದ ಬೆನ್ನು ಹತ್ತಿದವ ವ್ಯವಹಾರದಲ್ಲಿ ಯಾವಾಗಲೂ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಬರೇ ಲಾಭದ ಬೆನ್ನು ಹತ್ತಿದವ
ಲಾಭಾಂಶ ಬೇಕೇ ಬೇಕು. ಆದರೆ ಬರೀ ಲಾಭದ ಬೆನ್ನು ಹತ್ತಿದವ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಮಾನವೀಯ ಗುಣಗಳನ್ನು ಬೆಳೆಸಿಕೊಂಡಾಗ ಮಾತ್ರ ಒಂದು ವ್ಯವಹಾರ ಕ್ಷೇತ್ರದಲ್ಲಿ, ಉದ್ಯಮ ಕ್ಷೇತ್ರದಲ್ಲಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಅಂಥೇಳಿ ನನ್ನ ನಂಬಿಕೆ. SRK ಲ್ಯಾಡರ್ಸ್ ಇವತ್ತು ಮನೆ ಮನೆಗಳಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಹೆಚ್ಚು ಜನ ಲ್ಯಾಡರ್ ಹತ್ತುತ್ತಾ ಹೋದ ಹಾಗೆ ನಮ್ಮ ಕೇಶವ್ ಅವರು ಅವರ ಯಶಸ್ಸಿನ ಒಂದೊಂದು ಮೆಟ್ಟಲುಗಳನ್ನು ಮೇಲೇರಿ ಭಾಳ ಎತ್ತರಕ್ಕೆ ಏರ್ತಾ ಇದ್ದಾರೆ. ಎವರೆಸ್ಟಷ್ಟು ಎತ್ತರಕ್ಕೆ ಏರಲಿ ಅಂತೇಳಿ ನಮ್ಮೆಲ್ಲ ಶುಭ ಹಾರೈಕೆ. ಮತ್ತು ರೋಟರಿ ಕ್ಲಬ್ಬಿನ ಪರವಾಗಿ ಈ ಕಾರ್ಯಕ್ರಮವನ್ನು ಇಷ್ಟು ಸುಂದರವಾಗಿ ಆಯೋಜಿಸಿ ನಾವೆಲ್ಲ ಒಂದು ದೀಪಾವಳಿ ಮುಗಿದು ಹೋಯಿತು, ಆದರೂ ಕೂಡ ದೀಪಾವಳಿ ಸಂಭ್ರಮವನ್ನು ನಾವು ಮತ್ತೊಮ್ಮೆ ಎಂಜಾಯ್ ಮಾಡುವ ರೀತಿಯಲ್ಲಿ ಮಾಡಿದ್ದಕ್ಕಾಗಿ ಅವರಿಗೂ ಕೂಡ ಮತ್ತೊಮ್ಮೆ ಶುಭ ಹಾರೈಕೆಗಳನ್ನು ಹೇಳುತ್ತಾ ನಿಮ್ಮೆಲ್ಲರಿಗೂ ದೀಪಾವಳಿಯ ಶುಭಕಾಮನೆಗಳು. ನಮಸ್ಕಾರ. ಜೈ ಹಿಂದ್. ಆತ್ಮೀಯರೇ, ಮತ್ತೊಮ್ಮೆ ನಮ್ಮ ಗಣ್ಯ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದ ನಮ್ಮ ಪುತ್ತೂರು ಉಪವಿಭಾಗದ ಸಹಾಯಕ ಕಮಿಷನರ್ ಆಗಿರುವಂತಹ ಜುಬಿನ್ ಮೊಹಪಾತ್ರೆ ಅವರು, ಹೆಸರು ಸೂಚಿಸುವಂತೆ ಇವರು ನಮ್ಮ ರಾಜ್ಯದವರಲ್ಲ, ಒರಿಸ್ಸಾ ಮೂಲದ ಇವರು, ಒರಿಸ್ಸಾದ ಭುವನೇಶ್ವರದವರು. ಆದರೆ ಅತ್ಯಂತ ಸುಲಲಿತವಾಗಿ ಕನ್ನಡದಲ್ಲಿ ಮಾತನಾಡಬಲ್ಲ ಒಬ್ಬ IAS ಅಧಿಕಾರಿ. ಅವರು ತುಂಬ ಸಾಧನೆಗಳಿವೆ. ಅವರ ಕಿರಿಯ ವಯಸ್ಸಿನಲ್ಲಿ ಉನ್ನತ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಅವರು ಇಂದು ತಮ್ಮ ಕುಟುಂಬ ಸಮೇತ ಅವರ ಶ್ರೀಮತಿಯವರು ಹಾಗೆ ಅವರ ತಂದೆಯವರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಮಗೆ ಆಗಮಿಸಿದ್ದಾರೆ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮೇಡಮ್, ನಿಮಗೂ ಕೂಡ ಶಿಖಾ ಶರ್ಮಾ ಅವರು, ನಿಮಗೂ ಕೂಡ ಮೇಡಮ್ ವೆಲ್ಕಮ್ ಟು ಅವರ್ ಪ್ರೋಗ್ರಾಮ್. ಹಾಗೆ ಅವರ ತಂದೆಯವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರೆಲ್ಲರನ್ನು ಬಹಳ ಒತ್ತಾಯಪೂರ್ವಕವಾಗಿ ಕರೆತಂದವರು. ಜುಬಿನ್ ಸರ್ ಅವರು ಸುಮಾರು 11 ಗಂಟೆಗಳ ಕಾಲ, ರಾತ್ರಿ 11 ಗಂಟೆಯವರೆಗೆ ತಮ್ಮ ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಒಬ್ಬ ಅಧಿಕಾರಿ. ಅವರನ್ನು ಬಹಳ ತಾಳ್ಮೆಯಿಂದ ಕಾದು ಕರೆದುಕೊಂಡು ಬಂದಿರುವಂತಹ ನಮ್ಮ ಸಂಯೋಜನಾ ಸಮಿತಿ ಸದಸ್ಯರಲ್ಲೇ ಅವರವರಾಗಿರುವಂಥವರು ಪ್ರಮೋದ್ ಕುಮಾರ್ ಸರ್. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಂದನೆಗಳು. ಧನ್ಯವಾದಗಳು ಸರ್. ತನ್ನ ಕಾರ್ಯದ ಒತ್ತಡದ ನಡುವೆಯೂ ಕೂಡ ಈ ಕಾರ್ಯಕ್ರಮವನ್ನು ಯಾವುದೇ ಕಾರಣಕ್ಕೆ ತಪ್ಪಿಸಿಕೊಳ್ಳಬಾರದು, ನಾನು ಹಾಜರಾಗಬೇಕು ಎನ್ನುವಂಥ ಉದ್ದೇಶದಿಂದ ಸಂಸಾರ ಸಮೇತರಾಗಿ ಸಾಹೇಬರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಉಪವಿಭಾಗ ಅಧಿಕಾರಿಗಳಾದಂಥ ಶ್ರೀಯುತ ಜುಬಿನ್ ಮೊಹಪಾತ್ರ ಸರ್ ಅವರಿಗೆ SRK ಟೀಮ್ ಭರತ್ ವೇದಿಕೆಗೆ ಬರಬೇಕು, ಹೂ ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ನಮ್ಮ ಪ್ರೀತಿಯ ಸಂಕೇತವಾಗಿ ಗುಲಾಬಿಯ ಹೂವು. ಶ್ರೀಮತಿ ಶಿಖಾ ಶರ್ಮಾ ಇವರಿಗೆ ಶ್ರೀಮತಿ ಶ್ರೀಲತಕ್ಕ ವೇದಿಕೆಗೆ ಬರಬೇಕು, ಹೂ ನೀಡಿ ಗೌರವಿಸಬೇಕು. ಸಭಾಂಗಣದಲ್ಲಿ AC ಸಾಹೇಬರ ತಂದೆ RR ಮೊಹಪಾತ್ರ ಸರ್, ಅವರು ನಿವೃತ್ತ ಸೇನೆಯಲ್ಲಿ ಕೆಲಸ ಮಾಡಿದಂತಹ ಶ್ರೀಯುತರು. ಪ್ರಮೋದ್ ಸರ್, RR ಮೊಹಪಾತ್ರ ಸರ್ ಅವರಿಗೆ ಪ್ರೀತಿಯ ಸಂಕೇತವಾಗಿ ಗುಲಾಬಿ ಹೂವನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ನಮ್ಮ ಕಾರ್ಯಕ್ರಮದಲ್ಲಿ ಬಹಳ ಪ್ರಮುಖವಾದಂಥ ಭಾಗ SRK ರಜತ ಸಂಭ್ರಮದ ರಜತ ಮೆಟ್ಟಿಲು ಎನ್ನುವಂಥ ಸ್ಮರಣ ಸಂಚಿಕೆ ಬಿಡುಗಡೆಯ ಕಾರ್ಯಕ್ರಮ. ಈ ರಜತ ಮೆಟ್ಟಿಲು ಸ್ಮರಣ ಸಂಚಿಕೆಯ ಸಂಪಾದಕರು ಶ್ರೀಯುತ ಮೌನೇಶ್ವರ್ ಬಹಳ ಶ್ರಮಪಟ್ಟು ಒಂದು ಐತಿಹಾಸಿಕವಾದಂಥ ಒಂದು ದಾಖಲೆಯ ಪುಸ್ತಕ ಆಗಬೇಕು ಎನ್ನುವಂಥ ಉದ್ದೇಶದಿಂದ ಬಹಳ ಸುಂದರವಾಗಿ ಅದನ್ನು ಮೂಡಿಸಿದ್ದಾರೆ, ಹೊರತರುವಲ್ಲಿ ಶ್ರಮಪಟ್ಟಿದ್ದಾರೆ. ಅದರ ಬಿಡುಗಡೆಗಾಗಿ
ಆ ಕಾರ್ಯಕ್ರಮವನ್ನು ಅವರು ನಿರ್ವಹಿಸಬೇಕು ಅಂತ ಶ್ರೀಯುತ ಮೌನೇಶ್ ವಿಶ್ವಕರ್ಮ ಸರ್. ವೇದಿಕೆಯ ಮೇಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ಸಭಾಸದರೇ, SRK ಸಂಸ್ಥೆ ಅದು ಬೆಳೆದು ಬಂದ ರೀತಿಯೇ ಪ್ರತಿಯೊಬ್ಬರಿಗೂ ಕೂಡ ಮಾದರಿಯಾದಂಥ ರೀತಿ. ಅದರ ಮಾಲಕರಿಂದ ತೊಡಗಿ ಆ ಮಾಲಕರು ಇಡೀ SRKಯ ಆ ಬಳಗವನ್ನು ಬೆಳೆಸಿಕೊಂಡು ಬಂದ ರೀತಿ ಕೂಡ ಅನನ್ಯವಾದದ್ದು. ಒಂದು SRKಯ ಜಾಹೀರಾತಿಗೆ ನನ್ನನ್ನು ಕೂಡ ಸೇರಿಸುವುದರ ಮೂಲಕ ನಾನು SRKಯ ಜೊತೆಗೆ ನಂಟು ಬೆಳೆಸಿಕೊಂಡೆ. ಆ ನಂಟು ಒಂದು ಆ ರಜತ ಸಂಭ್ರಮದ ಸ್ಮರಣ ಸಂಚಿಕೆಯ ಸಂಪಾದಕನ ಒಂದು ಹೊಣೆಯನ್ನು ನನಗೆ ಕೊಟ್ಟಿದೆ. ಬಹಳ ಖುಷಿಯಿಂದ ಒಪ್ಪಿಕೊಂಡು ಅದನ್ನು ಇದು ನಾನು ನನ್ನ ಸಂಪಾದಕತ್ವದಲ್ಲಿ ಬರ್ತಾ ಇರುವ ಮೊದಲ ಸ್ಮರಣ ಸಂಚಿಕೆ. ಬಹುಶಃ ಈ ಒಂದು ಅವಕಾಶ ಅಂತ ಹೇಳಿಕೊಂಡು ಅದನ್ನು ಸಂತೋಷದಿಂದ ಒಪ್ಪಿಕೊಂಡು SRKಯ ಆ ಏನು ರಜತ ಸಂಭ್ರಮದ ಸಂಯೋಜನಾ ಸಮಿತಿಯ ಎಲ್ಲರ ಸಹಕಾರದೊಂದಿಗೆ ಈ ಒಂದು ರಜತ ಮೆಟ್ಟಿಲನ್ನು ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಆ ಸಂಚಿಕೆಯಲ್ಲಿ ಮಾಡಿದ್ದೇನೆ. ಬಹುಶಃ ಈ ಸಂಚಿಕೆಗೆ ಅತ್ಯಂತ ಎಲ್ಲರೂ ಕೂಡ ಖುಷಿ ಪಡುವಂತಹ ಒಂದು ಛಾಯಾಗ್ರಹಣ ಫೋಟೋಗಳಿದೆ ಅದರಲ್ಲಿ. ಆ ಎಲ್ಲವನ್ನು ಕೂಡ ಕೊಟ್ಟವರು ನಮಗೆ ರಘು ಶೆಟ್ಟಿಯವರು ಮತ್ತು ಶಾಂತಲಾ ಸ್ಟುಡಿಯೋ ಸುಬ್ರಹ್ಮಣ್ಯದ ಲೋಕೇಶ್ ಸುಬ್ರಹ್ಮಣ್ಯ ಅವರು. ಬಹಳ ಚಂದದ ಚಿತ್ತಾರಗಳು ನಮಗೆ ಆ ಒಂದು ರಜತ ಸಂಭ್ರಮದಲ್ಲಿ ದಾಖಲಾಗಿದೆ. ವಿಶೇಷವಾಗಿ ಸೀತಾರಾಮ್ ಕೇವಳರು ಹಾಗೂ ಜಯಪ್ರಕಾಶ್ ಪುಣಚ ಅವರು ಕೇಶವ ಅಮೆಯವರ ಯಶೋಗಾಥೆಯನ್ನು ತಮ್ಮ ಬರಹದ ಮೂಲಕ ಅದರಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಮತ್ತು ರಜತ ಸಂಭ್ರಮದಲ್ಲಿ ಹಮ್ಮಿಕೊಂಡಂತಹ ಆರಂಭದಿಂದ ಕೊನೆಯವರೆಗಿನ 10-12 ಕಾರ್ಯಕ್ರಮ, ರಜತ ಸಂಭ್ರಮದ ಅಂಗವಾಗಿ ಹಮ್ಮಿಕೊಂಡಂತಹ 10 ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಗಳು ಕೂಡ ಕೇವಲ ಇದು ಒಂದು SRKಯ ವ್ಯಾಪ್ತಿಗೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ಒಂದು ಮಾದರಿಯಾಗುವ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಆ ಎಲ್ಲವನ್ನು ಕೂಡ ಸಚಿತ್ರವಾಗಿ ದಾಖಲು ಮಾಡುವಂತಹ ಪ್ರಯತ್ನ ರಜತ ಮೆಟ್ಟಿಲಿನಲ್ಲಿ ನಡೆದಿದೆ. ವಿಶೇಷವಾಗಿ RV ಗ್ರಾಫಿಕ್ಸ್ ಜ್ಞಾನೇಶ್ ವಿಶ್ವಕರ್ಮ ಅವರ ಆ ಬಳಗ ಅದಕ್ಕೆ ಕಲಾತ್ಮಕತೆಯನ್ನು ತುಂಬಿ ಬಹಳ ಅಂದವಾಗಿ ನೋಡುವಾಗ ನಮಗೆಲ್ಲರಿಗೂ ಕೂಡ ಆಕರ್ಷಣೆ ರೀತಿಯಲ್ಲಿ ರಜತ ಮೆಟ್ಟಿಲನ್ನು ಕಟ್ಟಿಕೊಟ್ಟಿದೆ. ಲೋಕೇಶ್ ಬನ್ನೂರು ಸುದ್ದಿ ಬಿಡುಗಡೆಯ ವರದಿಗಾರರು ಆ ಒಂದು ದಾಖಲೀಕರಣದಲ್ಲಿ ನನಗೆ ಸಾಥ್ ಕೊಟ್ಟವರು. ಆರಂಭದಿಂದ ಕೊನೆಯ ಕಾರ್ಯಕ್ರಮದ ಎಲ್ಲ ವರದಿಗಳಿಗೆ ನನಗೆ ವಿಶೇಷವಾದಂತಹ ನೆರವನ್ನು ನೀಡಿದವರು ಲೋಕೇಶ್ ಬನ್ನೂರು. ಸಂಯೋಜನಾ ಸಮಿತಿಯ ಪ್ರಮೋದ್ ಕುಮಾರ್ ಅವರು ನಮಗೆ ಅದಕ್ಕೆ ಗಣ್ಯರ ಶುಭಾಶಯಗಳು ಬೇಕು ಅನ್ನುವಂತಹ ಸಂದರ್ಭದಲ್ಲಿ ಎಲ್ಲರ ಶುಭಾಶಯಗಳನ್ನು ದಾಖಲು ಮಾಡಲಿಕ್ಕೆ ನನಗೆ ವಿಶೇಷವಾದಂಥ ಸಹಕಾರವನ್ನು ಕೊಟ್ಟಿದ್ದೇವೆ. ಬಹುಶಃ ಈ ರಜತ ಮೆಟ್ಟಿಲು ಇನ್ನೊಂದು ತಂತ್ರಜ್ಞಾನದ ಹೊಸ ರೂಪವಾಗಿ ಅದರಲ್ಲಿ ಕೆಲವು ಕಾರ್ಯಕ್ರಮದ QR ಕೋಡ್ಗಳನ್ನು ನಾವು ಕೊಟ್ಟಿದ್ದೇವೆ. ಅದರಲ್ಲಿ ಸ್ಕ್ಯಾನ್ ಮಾಡಿದರೆ ನಮಗೆ ಆ ಕಾರ್ಯಕ್ರಮವನ್ನು ಓದಿ ಮುಗಿಸುವುದರೊಳಗೆ ಆ ಕಾರ್ಯಕ್ರಮವನ್ನು ಕೂಡ ಮೊಬೈಲ್ನಲ್ಲಿ ನೋಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಅದರಲ್ಲಿ QR ಕೋಡು ಇದೆ. ಅದನ್ನು ಕೂಡ ತಾವೆಲ್ಲರೂ ಹೆಚ್ಚು ಅದನ್ನು ಅನುಭವಿಸಬೇಕು, ಖುಷಿ ಪಡಬೇಕು ಅನ್ನುವಂತಹ ಇರಾದೆಯೊಂದಿಗೆ ಕೇಶವ ಅಮಯ್ಯವರ ಏನು ನಮ್ಮ ಮೇಲೆ ಪ್ರೀತಿ ಇಟ್ಟು ಈ ಒಂದು ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದಾರೆ, ಅದನ್ನು ನನ್ನ ಯಥಾನುಶಕ್ತಿ ಅದನ್ನು ನಾನು ನಿರ್ವಹಿಸಿದ್ದೇನೆ. ಮತ್ತು ಇನ್ನೂ ಮುಂದೆ ಹೋಗಿ ಅದರಲ್ಲೂ ಈ ಒಂದು ರಜತ ಸಂಭ್ರಮದ ಯಶಸ್ಸಿಗೆ ಪ್ರತಿಯೊಬ್ಬರು ಕೂಡ ಆಗಾಗಲೇ ನಮ್ಮ ಚೇತನ್ ಆನೆಗುಂಡಿಯವರು ಪ್ರಸ್ತಾಪ ಮಾಡಿದರು, ಪ್ರತಿಯೊಬ್ಬರ ಸಹಕಾರ ಯಾವ ರೀತಿಯಲ್ಲಿ ಇದೆ ಅಂತ. ಬಹುಶಃ ಅದರ ಜೊತೆಗೆ ಸಂಯೋಜನಾ ಸಮಿತಿ ಇರ್ಬೋದು, ವರ್ಕರ್ಸ್ ಇಲ್ಲಿನ ಏನು ಉದ್ಯೋಗಿಗಳಿದ್ದಾರೆ ಅವರೆಲ್ಲರ ಒಂದು ಶ್ರಮ ರಜತ ಸಂಭ್ರಮವನ್ನು ಕಟ್ಟಿಕೊಟ್ಟಿದೆ. ಈ ಸಂಚಿಕೆಯಲ್ಲಿ ದಾಖಲಾಗುವ ಹೊತ್ತಿಗೆ ಯಾರಾದರೂ ನನ್ನ ಕಣ್ತಪ್ಪಿನಿಂದ ಹೆಸರು ಬಿಟ್ಟು ಹೋಗಿರ್ಬೋದು, ದಯವಿಟ್ಟು ಅದಕ್ಕೆ ಕ್ಷಮೆ ಇರಲಿ. ಈ ಒಂದು ಏನು ರಜತ ಮೆಟ್ಟಿಲು ಈ ಕಳೆದ 25 ವರ್ಷಗಳನ್ನು ಒಂದು ದಾಖಲೀಕರಣ ಮಾಡುವಂಥ ಒಂದು ಪ್ರಯತ್ನ ಆಗಿದೆ. ಇದಕ್ಕೆ ನಿಮ್ಮೆಲ್ಲರ ಹಾರೈಕೆ ಇರಲಿ ಅನ್ನುವಂಥ ಆಶಯದೊಂದಿಗೆ ಈ ಒಂದು ರಜತ ಮೆಟ್ಟಿಲು ಸ್ಮರಣ ಸಂಚಿಕೆಯನ್ನು ಪುತ್ತೂರು ಸಹಾಯಕ ಆಯುಕ್ತರಾದಂತಹ ಜುಬಿನ್ ಮೊಹಪಾತ್ರ ಸರ್ ಅವರು ಬಿಡುಗಡೆ ಮಾಡಬೇಕು. ನಾವೆಲ್ಲರೂ ಕೂಡ ಅದಕ್ಕೆ ಆ ಸುಂದರ ಕ್ಷಣಗಳಿಗೆ ಸಾಕ್ಷಿಯಾಗುವ ಅನ್ನುವಂತಹ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಪುತ್ತೂರಿನ ಆಡಳಿತದಲ್ಲಿ
ಹೊಸ ಸಂಚಲನವನ್ನು ತಂದಿರುವಂತಹ ಯುವ ಅಧಿಕಾರಿ, ಎಲ್ಲ ಒಳ್ಳೆಯ ಕೆಲಸಗಳಿಗೆ ಸದಾ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತಹ ಸಾಮಾಜಿಕ ಕಳಕಳಿಯುಳ್ಳಂತಹ ಅಧಿಕಾರಿ ಜುಬಿನ್ ಮೊಹಪಾತ್ರ ಸರ್ ಅವರು. ಅವರ ಕೈಯಿಂದ ಈ ಒಂದು ರಜತ ಮೆಟ್ಟಿಲು ಬಿಡುಗಡೆಗೊಳ್ಳುವಂತಹ ಈ ಸುಸಂದರ್ಭ. ಮೌನೇಶ್ ಅವರ ಶ್ರಮ ಇವತ್ತಿಗೆ ಸಾರ್ಥಕ ಆಗಿದೆ. ಬಹಳ ಸುಂದರವಾಗಿ ಪುಸ್ತಕವನ್ನು ತಯಾರಿಸಿದ್ದಾರೆ, ಬಿಡುಗಡೆಗೊಂಡಿದೆ. ರಜತ ಸಂಭ್ರಮ ಕಾರ್ಯಕ್ರಮದ ಒಟ್ಟು ಕಾರ್ಯಕ್ರಮದ ರೂಪುರೇಷೆಯನ್ನು ಒಂದು ಕವನದ ಮೂಲಕ ಮೌನೇಶ್ ಸರ್ ಅವರು ಬರೆದಿದ್ರು. ಆ ಕವನವನ್ನು ಶ್ರೀಯುತ ಮೌನೇಶ್ ಸರ್ ಈ ಸಂದರ್ಭದಲ್ಲಿ ವಾಚಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತೇನೆ. ಆತ್ಮೀಯರೇ, ರಜತ ಸಂಭ್ರಮ ಬಹಳ ಅದ್ಧೂರಿ ಸಂಭ್ರಮದೊಂದಿಗೆ ಸಹಸ್ರಾರು ಮಂದಿ ಕೃಷಿಕರ, SRK ಅಭಿಮಾನಿಗಳ ಒಟ್ಟು ಭಾಗವಹಿಸುವಿಕೆಯೊಂದಿಗೆ ಸಂಭ್ರಮದಿಂದ ನಡೆದಿತ್ತು. ಆ ಇಡೀ ದಿನದ ಸಂಭ್ರಮವನ್ನು ನಾನು ಕವನದ ಮೂಲಕ ಕಟ್ಟಿಕೊಟ್ಟಿದ್ದೆ. ಅದನ್ನು ಇವತ್ತು ಮತ್ತೆ ಇಲ್ಲಿ ವಾಚಿಸಬೇಕು ಅಂತ ಕೇಶವಮ್ಮಯ್ಯವರು ಹೇಳಿದ್ದಾರೆ. ಅವರ ಪ್ರೀತಿಗೆ ಇದನ್ನು ನಾನು ಈ ವೇದಿಕೆಯಲ್ಲಿ ವಾಚಿಸ್ತಾ ಇದ್ದೇನೆ. ಅಬ್ಬಬ್ಬ, ಏನು ಸುಂದರ, ಏನು ಸೊಡಗರ, SRK ರಜತ ಸಂಭ್ರಮ, ಸಂಭ್ರಮವೋ ಸಂಭ್ರಮ. ಮೇ 25ರ ಶನಿವಾರ ಕೊಯ್ಲದ ಕಲಾಯಿಗುತ್ತು SRKಯ ಗೌಜಿ ಗಮ್ಮತ್ತಿಗೆ ಸಾಕ್ಷಿಯಾಯಿತು. ಮಧ್ಯಾಹ್ನದ ಹೊತ್ತದು ನೋಡಿ ಮೊದಲ ಸ್ವಾಗತ ಸಿಬ್ಬಂದಿಗಳಿಗೆ, ನಂತರ ಕಲಾಯಿಗುತ್ತುವಿನ ಮನೆಯಲ್ಲಿ ಸಾಮೂಹಿಕ ಭೋಜನದ ಸವಿ. ಅನ್ನದಾತ ಸುಖೀಭವ ಎಂಬ ಭಾವ ತಣಿಸಿತ್ತು ಎಲ್ಲರ ಒಡಲಿನ ಕಾವ. ಗ್ರಾಹಕ ಅಭಿಮಾನಿಗಳ ದಂಡು ಜಾತ್ರೋಪಾದಿಯಲ್ಲಿ ಬಂತು. ಭಜನೆ, ಕರೋಕೆ, ರಸಮಂಜರಿ ನೀಡಿತು ಸಂಭ್ರಮಕ್ಕೆ ಮತ್ತಷ್ಟು ರಂಗು. ಚೆಂಡೆ, ವಯೋಲಿನ್, ಜುಗಲ್ಬಂದಿಗೆ ಸಂಗೀತ ಪ್ರಿಯರೆಲ್ಲರೂ ಬಂದಿ. ರಿಚರ್ಡ್ ಲೂಯಿಸ್ ತಂಡದ ಹಾಸ್ಯ ಬರೆಯಿತು ಹೊಸ ಇತಿಹಾಸ. ಹಿರಿಯ ಕಲಾವಿದರ ಮಾತು ಭಾವ ನೀಡಿತು ಉತ್ಕೃಷ್ಟ ರಸಾನುಭವ. ಕತೆ, ಹಾಡು, ರೂಪಕ, ನಾಟಕದಂತೆ ಬಗೆಬಗೆಯದು ನಡೆದಿತ್ತಲ್ಲಿ. ಮಿಮಿಕ್ರಿ ಸ್ವರದಲ್ಲಿ PM, CM ಎಲ್ಲರೂ ಬಂದರು, ಶುಭವನ್ನು ಕೋರಿದ್ರು. ಸಂಜೆಯ ಬಳಿಕ ನಡೆಯಿತು ಸಭಾ ಕಾರ್ಯಕ್ರಮದ ನೋಟ. ಎಲ್ಲರ ಮಾತಲ್ಲೂ SRK ಸಾಧನೆಗೆ ಭರ್ತಿ 100 ಮಾರ್ಕು. ಶಾಸಕರು, ಮಾಜಿ ಶಾಸಕರು, ಹಿತೈಷಿಗಳು ಎಲ್ಲರ ಹಾರೈಕೆಯೂ ಅಲ್ಲಿತ್ತು. ಸಹಕರಿಸಿದ ಗಣ್ಯರಿಗೆ, ಸಂಸ್ಥೆಯ ನೌಕರರಿಗೂ ಸನ್ಮಾನದ ಗೌರವವೂ ಇತ್ತು. SRKಯ ಸ್ಥಾಪಕ ಕೇಶವರ ಮಾತಿಗೆ ಕಿಕ್ಕಿರಿದ ಸಭಾಂಗಣವೇ ಕಿವಿಯಾಯಿತು. ಬೆಳೆದು ಬಂದ ರೀತಿಯ ನೆನೆಯುತ್ತಾ ಸಹಕರಿಸಿದವರ, ಸ್ಮರಿಸಿದವರ ಅಮೋಘ ಮಾತು. ಸಾಧನೆಯ ಸಮಾವೇಶ ಇದಲ್ಲ, ಕೃತಜ್ಞತೆಯ ಸಮಾವೇಶ ಎನ್ನುತ್ತಾ ಭಾವನಾತ್ಮಕ ರೀತಿಯಲ್ಲಿ ಕೃತಜ್ಞತೆಯ ಸಲ್ಲಿಸಿದರು ಕೇಶವರು. ಸಭೆಯು ನಡೆಯುವ ವೇಳೆಯಲ್ಲಿ ಅರವಿಂದ ಬೋಳಾರು ಬಂದರು ನೋಡಿ. ಅವರನ್ನು ನೋಡಿ ಎಲ್ಲರ ಮುಖದಲ್ಲಿ ಅರಳಿತು ಸಂತೋಷ. ಶುಭವನ್ನು ಅವರು ಹಾರೈಸಿದರು ಹಾಸ್ಯ ಮಿಶ್ರಿತ ಮಾತಿನ ಮೂಲಕ. ಅವರು ಹೇಳಿದ ಸಿನಿಮಾ ಮಾತಿಗೆ ಬಿದ್ದು ನಕ್ಕರು ಎಲ್ಲ. ರಾತ್ರಿಯ ಊಟ ಭರ್ಜರಿ ಇತ್ತು, ಬಗೆ ಖಾದ್ಯ ಉದರವ ತಣಿಸಿತು. ಶಬ್ದದ ಜೊತೆಗೆ ಚಿತ್ತಾರ, ಅದು ಸಿಡಿಮದ್ದಿನ ಚಮತ್ಕಾರ. ಸರಿಗಮಪಾದ ಸಮನ್ವಿ, ಪ್ರಜ್ಞಾ ಮರಾಠೆ, ಕಾಸರಗೋಡು ಫರೀದ್ ಖಾನರು, ಎಲ್ಲ ಹಾಡುಗಾರರು ಕೂಡ ಹುಚ್ಚೆಬ್ಬಿಸಿ ಕುಣಿದರು ಇಲ್ಲಿ. ರೋಮಾಂಚನಗೊಳಿಸುವ ನೃತ್ಯವೂ ಇತ್ತು ಯಶ್ವಿನ್ ದೇವಾಡಿಗರ ನೇತೃತ್ವದಲ್ಲಿ. ತಡರಾತ್ರಿ 2ರವರೆಗೂ ನೃತ್ಯ ಸಂಗೀತದ ಅಬ್ಬರವಿತ್ತು.
ನಿದ್ದೆಯ ಮಂಪರು ಬಂದರೂ ಕೂಡ ಯಕ್ಷ ತೆಲಿಕೆಗೂ ಸ್ಪಂದನವಿತ್ತು ತೆಂಕುತಿಟ್ಟಿನ ಕಲಾವಿದರವರು ನಗೆಗಡಲಲ್ಲಿ ತೇಲಿಸಿದರು. ಬೆಳಗಿನ ಜಾವ 4 ಹೊತ್ತು ಕಾರ್ಯಕ್ರಮಗಳೆಲ್ಲ ಮುಗಿದಿತ್ತು. ಕೇಶವರ ಮುಖದಲ್ಲಿ ಖುಷಿ ಇತ್ತು, ಸಮಿತಿ ಸದಸ್ಯರಲ್ಲಿ ಗೆಲುವಿತ್ತು. ಸಂಜೆಯ ಹೊತ್ತಿನ ಬಗೆ ಬಗೆ ಸ್ಟಾಲಿನ ಕಥೆಯನ್ನು ನಾನು ಹೇಳಲೇಬೇಕು, ಉದ್ದವಾದರೂ ಸ್ವಲ್ಪ ಹೊತ್ತು ನೀವು ಇದನ್ನು ಕೇಳಲೇಬೇಕು. ಕೋಕಂ ಜ್ಯೂಸು, ಕಬ್ಬಿನ ಹಾಲು ಎಲ್ಲರ ದಣಿವು ತಣಿಸಿತ್ತು. ಮಾವು, ಹಲಸು, ಕಲ್ಲಂಗಡಿ ಹಣ್ಣುಗಳಿಗೆ ಭಾರೀ ಬೇಡಿಕೆ. ಪಾನಿಪುರಿ, ಮಸಾಲ್ ಪುರಿ, ಸೇವು ಪುರಿಗೆಲ್ಲ ಭಾರೀ ಉದ್ದದ ಸಾಲಿತ್ತು. ಚುರುಮುರಿ ತಿನ್ನಲು ಗುಂಪು ಗುಂಪಾಗಿ ಎಲ್ಲರೂ ಬಂದು ಮುಗಿಬಿದ್ರು. ಚಹಾ, ಕಾಫಿ, ದೋಸೆ, ಬಜ್ಜಿ ಎಲ್ಲರ ಹೊಟ್ಟೆ ತುಂಬಿಸಿತು. ರಜತ ಸಂಭ್ರಮದಿ ಉಚಿತದ ಕೊಡುಗೆ ಜಾತ್ರೆಯನ್ನೊಮ್ಮೆ ನೆನಪಿಸಿತು. ಸೆಲ್ಫಿ ತೆಗೆಯುವ ಮಂದಿಗಳಿಗೂ ಇಲ್ಲಿ ಚಂದದ ಸ್ಥಳವಿತ್ತು. ಆಕಾಶಕ್ಕೆ ಲ್ಯಾಡರ್ ಇಟ್ಟು ಸೆಲ್ಫಿ ಹೊಡೆಯುವ ವ್ಯವಸ್ಥೆ ಇತ್ತು. ಕಾರ್ಯಕ್ರಮಗಳ ನಿರೂಪಣೆಯದು ಎಲ್ಲವೂ ಕೂಡ ಚಂದವೇ ಇತ್ತು. ಹರ್ಷಿತ್ ಮರ್ಕಂಜರ ನಿರೂಪಣೆಯದು ಸಂಭ್ರಮಕ್ಕೆ ಮೆರುಗನ್ನು ತಂದಿತು. ಪಾರ್ಕಿಂಗ್ ವ್ಯವಸ್ಥೆಯ ನಿರ್ವಹಣೆ ಮಾದರಿಯಾಗಿ ಅನುಷ್ಠಾನ, ನಡೆದು ಬರುವ ಮಂದಿಗಳಿಗೂ ಶಾಲಾ ಬಸ್ಸಿನ ಸೇವೆಯೂ ಇತ್ತು. ಸ್ವಯಂ ಸೇವಕರ ತೊಡಗಿಸುವಿಕೆ ಶಹಬಾಸ್ ಶಹಬಾಸ್ ಎನ್ನುವಂತಿತ್ತು. ನೋಂದಣಿ, ಸ್ವಚ್ಛತೆ, ಅತಿಥಿ ಸತ್ಕಾರಕ್ಕೆ ವ್ಯಾಪಕ ಶ್ಲಾಘನೆ ಕೇಳಿತ್ತು. SRK ಸಿಬ್ಬಂದಿ ಎಲ್ಲರೂ ಕೂಡ ಅವಿರತವಾಗಿ ಶ್ರಮಿಸಿದ್ರು. ಹಬ್ಬದ ಜಾತ್ರೆಯ ಸಂಭ್ರಮದಿಂದಲೇ ಯಶಸ್ಸಿನತ್ರ ಕೊಂಡೋದ್ರು. ಕೇಶವರೆಲ್ಲ ಯೋಚನೆಗಳಿಗೆ ಸಂಯೋಜನಾ ಸಮಿತಿ ಶಕ್ತಿಯ ಕೊಟ್ಟಿತು. ಚಾಚು ತಪ್ಪದೆ ಎಲ್ಲವ ಪಾಲಿಸಿ ಸಂಭ್ರಮವನ್ನು ಇಮ್ಮಡಿ ಮಾಡಿತು. ಒಳಗಿನ ನೋಟದಿ ಎಲ್ಲವ ನೋಡುವ ಕೇಶವರಿಲ್ಲಿ ಗೆದ್ದರು ನೋಡಿ, ಅವರು ಗೆದ್ದರೆ ನಾವು ಗೆದ್ದೆವು ಎನ್ನುವ ಮನಸ್ಸುಗಳಿಲ್ಲಿತ್ತು. ವರುಣನ ಅಭಯವು SRKಗೆ ಇದೆ ಅನ್ನೋದಾಗ ನಿಜವಾಯಿತು. ನಿರ್ವಿಘ್ನವಾಗಿ ಎಲ್ಲವೂ ನಡೆಯಲು ಭಗವಂತನ ಕೃಪೆಯೂ ಇತ್ತು. ಸಮಾನ ಮನಸ್ಕರ ಸಹಕಾರ, ರಜತ ಸಂಭ್ರಮದ ಸಾಕ್ಷಾತ್ಕಾರ. SRKಯ ರಜತ ಏಣಿಯ ಎತ್ತರ ಮತ್ತು ಹೆಚ್ಚಿದೆ ನೋಡಿ. ಧನ್ಯವಾದಗಳು. ಮೌನೇಶರ ಕವನದ ಮೂಲಕ ಮತ್ತೊಮ್ಮೆ ನಾವು ರಜತ ಸಂಭ್ರಮದ ಕಾರ್ಯಕ್ರಮವನ್ನು ನೆನಪಿಸಿಕೊಂಡೆವು. ಧನ್ಯವಾದಗಳು ಮೌನೇಶ್ ಸರ್. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಕರೆದರೆ ತಪ್ಪಾಗಲಿಕ್ಕಿಲ್ಲ. ನಾವೆಲ್ಲರೂ ತುಂಬ ಕಾತರದಿಂದ ಕಾಯ್ತಾ ಇದ್ದಂಥ ಅತಿಥಿ ಜುಬಿನ್ ಮೊಹಪಾತ್ರ ಅವರು. ವಚನ ಮೇಡಮ್ ಅವರು ಭಾಷಣ ಮಾಡ್ತಾ ಒಂದು ಮಾತನ್ನು ಉಲ್ಲೇಖಿಸಿದರು, ಛಲಬಿಡದ ತ್ರಿವಿಕ್ರಮ ಅಂತ. ಅಕ್ಷರಶಃ ಸತ್ಯ ಮೇಡಮ್. ಛಲಬಿಡದ ವಿಕ್ರಮನ ಹಾಗೆ IAS ಪರೀಕ್ಷೆಯನ್ನು ಪಾಸ್ ಮಾಡಿದಂಥ ವ್ಯಕ್ತಿ. 2018ರಲ್ಲಿ UPSC ಪರೀಕ್ಷೆಯನ್ನು 235ನೇ ರ್ಯಾಂಕಿನೊಂದಿಗೆ ಪಾಸಾದವರು. ತೃಪ್ತಿ ತರಲಿಲ್ಲ. 2019ರಲ್ಲಿ ಮತ್ತೊಮ್ಮೆ ಪರೀಕ್ಷೆ ಬರೀತಾರೆ, 379ನೇ ರ್ಯಾಂಕ್ ಪಡೀತಾರೆ. IPS ಆಫೀಸರ್ ಆಗಿ DCP ಆಗಿ ಡೆಲ್ಲಿಯಲ್ಲಿ ಕೆಲಸ ಮಾಡ್ತಾರೆ. ತೃಪ್ತಿ ಆಗಲಿಲ್ಲ. 2020ರಲ್ಲಿ ಮತ್ತೊಮ್ಮೆ UPSC ಎಕ್ಸಾಮ್ ಬರೀತಾರೆ, 46ನೇ ರ್ಯಾಂಕಿನೊಂದಿಗೆ IAS ಪದವಿಯನ್ನು ಪಡ್ಕೊಳ್ತಾರೆ. ಛಲಬಿಡದ ತ್ರಿವಿಕ್ರಮ ಅಲ್ಲದೆ ಇನ್ನೇನು. ನಾವೊಂದು 4 ಪದ ಕೇಳಿದ್ದೇವೆ ಇಂಗ್ಲೀಷ್ನಲ್ಲಿ: ಸ್ಮಾರ್ಟ್, ಬ್ಯೂಟಿಫುಲ್, ಗ್ರೇಟ್ ಮತ್ತು ಗ್ರ್ಯಾಟಿಟ್ಯೂಡ್. ಜುಬಿನ್ ಮೊಹಪಾತ್ರ ಅವರ ವ್ಯಕ್ತಿತ್ವವನ್ನು ಗಮನಿಸಿ. ಬಹಳ ಸ್ಮಾರ್ಟ್ ಆದಂತಹ ವ್ಯಕ್ತಿತ್ವ ಅವರದ್ದು, ಬಹಳ ಬ್ಯೂಟಿಫುಲ್ ಆದಂತಹ ಸ್ವರೂಪ ಅವರದ್ದು. ಮೊಹಪಾತ್ರ ಎನ್ನುವುದು ಅರ್ಥ ಏನು ಅಂತ ಹುಡುಕ್ತಾ ಇದ್ದೆ ಗೂಗಲ್ನಲ್ಲಿ. ನನಗೆ ಸಿಕ್ಕಿದ ಅರ್ಥ, ಮಹಾ ಅಂತಂದರೆ ಗ್ರೇಟ್, ಪಾತ್ರ ಅಂತಂದರೆ ಗ್ರ್ಯಾಟಿಟ್ಯೂಡ್. ಆ ಗ್ರೇಟ್ ಮತ್ತು ಗ್ರ್ಯಾಟಿಟ್ಯೂಡ್, ಸ್ಮಾರ್ಟ್ ಮತ್ತು ಬ್ಯೂಟಿಫುಲ್, ಈ ಪದಕ್ಕೇನಾದರೂ ಒಂದು ಗೌರವ ಸಿಕ್ಕಿದೆ ಅಂತಂದರೆ ಅದಕ್ಕೆ ಸಾಕ್ಷಿಯಾಗಿರುವಂಥವರು ನಮ್ಮ ಪುತ್ತೂರಿನ ಎಸಿಯವರು ಶ್ರೀಯುತ ಜುಬಿನ್ ಮೊಹಪಾತ್ರ ಅವರು. ಇವತ್ತು ಸಂಸಾರ ಸಮೇತರಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ತಂದೆ RR ಮೊಹಪಾತ್ರ ಮಿಲಿಟರಿಯಲ್ಲಿ ನಿವೃತ್ತರಾದವರು. ನಮ್ಮ ದೇಶದ ಎಲ್ಲ ರಾಜ್ಯದಲ್ಲಿಯೂ ಕೂಡ ಅವರು ಕೆಲಸ ಮಾಡಿದವರು. ಅವರ ಶ್ರೀಮತಿ ಶಿಖಾ ಶರ್ಮಾ ಅವರು ಕೂಡ IITಯಲ್ಲಿ ಓದಿದವರು. ನಾನೊಂದು ಮಾತು ಮರೆತೆ, ನಮ್ಮ ದೇಶದ ಅತ್ಯಂತ ಶ್ರೇಷ್ಠ IIT ಅದು ರೂರ್ಕಿ IIT. ಆ IITಯಲ್ಲಿ
ಪದವಿ ಪಡೆದವರು ಜುಬಿನ್ ಮೊಹಪಾತ್ರವರು. ಮೇಡಮ್ ಅವರು ಕೂಡ ಅಲ್ಲಿ ಓದಿದವರು, ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮೆಲ್ಲರ ಜೊತೆಗೆ ಈ ದೀಪಾವಳಿ ಸಂಭ್ರಮ ಕಾರ್ಯಕ್ರಮಕ್ಕೆ ನಾನೂ ಕೂಡ ಸಾಕ್ಷಿಯಾಗಬೇಕು ಅಂತ ಆಗಮಿಸಿದ್ದಾರೆ. ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿದ್ದಾರೆ. ಕನ್ನಡದಲ್ಲಿ ಬಹಳ ಚಂದ ಮಾತಾಡ್ತಾರೆ, ಕಡಿಮೆ ಅವಧಿಯಲ್ಲಿ ಬಹಳ ಚಂದ ಕನ್ನಡ ಮಾತಾಡ್ತಾರೆ. ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಕರ್ತವ್ಯವನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ಶಿಸ್ತಿನಿಂದ ಅವರು ನಿರ್ವಹಿಸಿದವರು. ನಾವೆಲ್ಲ ಪತ್ರಿಕೆಯಲ್ಲಿ ಓದಿದ್ದೇವೆ. ಇವತ್ತು ಯುವಕ, ನಮ್ಮೆಲ್ಲರ ಆದರ್ಶಪ್ರಾಯವಾದಂಥ, ನಮ್ಮೆಲ್ಲರ ಕಣ್ಮಣಿಯಾಗಿರುವಂಥ ಜುಬಿನ್ ಮೊಹಪಾತ್ರವರು ಈ ವೇದಿಕೆಯಿಂದ ಮಾತಾಡಬೇಕು ಅಂತ ವಿನಂತಿಸ್ತೇನೆ. ವೇದಿಕೆ ಮೇಲೆ ಉಪಸ್ಥಿತ ಇರುವಂಥ ಎಲ್ಲ ಗಣ್ಯಮಾನ್ಯರೇ, ಮುಂದುಭಾಗದಲ್ಲಿ ಇರುವಂಥ ನಮ್ಮೆಲ್ಲ ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ಪ್ರಮೋದ್ ಅವರೇ ಮತ್ತು ತಮ್ಮೆಲ್ಲರಿಗೆ ನಮಸ್ಕಾರಗಳು ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು. ಭಾಳ ದಯದಿಂದ ನಮ್ಮ MC ಅವರು ನನಗೆ ಸೆಂಟರ್ ಆಫ್ ಅಟೆನ್ಷನ್ ಅಂತ ಹೇಳಿಬಿಟ್ರು. ನಾನೇ ಒಪ್ಪುದಿಲ್ಲ, ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಬಟ್ ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿದರೆ ನಮ್ಮ SRK ಲೀಡರ್ ಕೇಶವ್ ಅವರು ಮತ್ತು ರೋಟರಿ ಕ್ಲಬ್. ಸೊ ತಾವು ಇಬ್ಬರೂ ಸಹ ತಮ್ಮ ವತಿಯಿಂದ ಈ ಒಂದು ದೀಪಾವಳಿ ಆಚರಣೆ ಇಲ್ಲಿ ತಮ್ಮ ವತಿಯಿಂದನೇ ಹಮ್ಮಿಕೊಳ್ಳಲಾಗಿದೆ. ಅದರಿಂದ ಇಷ್ಟೊಂದು ಜನರು ಇಲ್ಲಿ ಸೇರಿಸಿದ್ದೀವಿ. ಮತ್ತು ಜಾಸ್ತಿನೇ ಮಾತಾಡೋದಿಲ್ಲ, ನಾನೇನು ಪ್ರಿಪೇರ್ ಮಾಡಿ ಬಂದಿಲ್ಲ. ಅವರು ಹೇಳಿದರು, ನಾನೇ ಆಫೀಸಿಂದಾನೇ ಬಂದಿದ್ದೀನಿ. ಸೊ ಈ ಹಿಂದೆ ಏನಾಯಿತು, ಇನ್ನೊಮ್ಮೆ ಐ ಥಿಂಕ್ ಪ್ರಮೋದ್ ಮತ್ತು ಮೌನೇಶ್ ಅವರು ಒಟ್ಟಿಗೆ ಕೇಶವ್ ಸಾಹೇಬರು ಬಂದಿದ್ದರು ಆಫೀಸಿಗೆ. ನನ್ನ ಪ್ರಕಾರ ಬಹುಶಃ ಸುಬ್ರಹ್ಮಣ್ಯದಲ್ಲಿ ಆಗ್ತಾಯಿತ್ತು, ಏನಾದರೂ ಒಂದು ಆಚರಣೆ ಆಗ್ತಾಯಿತ್ತು. ಅದಕ್ಕೆ ಇನ್ವಿಟೇಷನ್ ಮಾಡಲಿಕ್ಕೆ, ಆಮಂತ್ರಿಸಲಿಕ್ಕೆ ಬಂದಿದ್ದರು. ನನಗೆ ಬರಲಿಕ್ಕೆ ಆವಾಗ ಆಗಲಿಲ್ಲ, ಟೈಮ್ ಸಿಗಲಿಲ್ಲ ಆವಾಗ. ಸೊ ಇವತ್ತು ನಾನು ಹೇಳಿದೆ ನನ್ನ ಆಫೀಸಲ್ಲಿ ಕೂಡ, ನನಗೆ ಏನಾದರೂ ಆಗಿದ್ರೆ ಅಟ್ಲೀಸ್ಟ್ 10 ನಿಮಿಷ ಹೋಗಿ ಬರೋಣ. ಬಿಕಾಸ್ ಸೆಕೆಂಡ್ ಟೈಮ್ ಅವರು ಬಂದಿದ್ದಾರೆ, ಭಾಳ ಪ್ರೀತಿಯಿಂದ ಕರೆದಿದ್ದಾರೆ, ಅಲ್ಲಿ ಹೋಗಲೇಬೇಕಾಗತ್ತೆ. ಮೊದಲನೇ ವಿಚಾರ. ಎರಡನೇ ವಿಚಾರ, ನಾವೇ ಇಡೀ ದೇಶದಲ್ಲಿ, ಬರೀ ರಾಜ್ಯದಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಒಂದು ಅತಿ ಆಧುನಿಕ ಮತ್ತು ಮಾಡರ್ನೈಸ್ಡ್ ಆ್ಯಂಡ್ ಎಜುಕೇಟೆಡ್ ಬೆಲ್ಟ್, ಶಿಕ್ಷಣ ಹೊಂದಿರುವಂಥ ಜಿಲ್ಲೆ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆ. ಸೊ ಬಟ್ ಒಂದು ಒಳ್ಳೆಯ ವಿಚಾರ ಕೂಡ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗತ್ತೆ, ನಮಗೆ ಒಂದು ವೀಕ್ಷಣೆ ಮಾಡಬೇಕಾಗತ್ತೆ. ಏನಂತ ಹೇಳಿದರೆ, ಭಾಳ ಮಾಡರ್ನೈಸ್ ಆಗಿದ್ದೀವಿ, ನಾವೇ ತುಂಬ ಎಜುಕೇಷನ್ ಹೊಂದಿದ್ದೀವಿ. ಆದರೂ ಕೂಡ ಸಂಪ್ರದಾಯವನ್ನು ಉಳಿಸ್ಕೊಳ್ಳುವಂಥ ಜಿಲ್ಲೆ ಹೇಳಿದರೆ ಅಗ್ರಸ್ಥಾನದಲ್ಲಿ ಇರುವಂಥ ಜಿಲ್ಲೆ ಎಗೇನ್ ದಕ್ಷಿಣ ಕನ್ನಡ ಅಂತ ಹೇಳ್ತೀವಿ. ಇಷ್ಟು ಒಂದು ನಮ್ಮ ಶ್ರೀಮಂತ ಸಂಪ್ರದಾಯಗಳು ಇದೆ ಇಲ್ಲಿ. ಹುಲಿ ವೇಷ ಆಗಲಿ, ನಮ್ಮ ಕೇಸೂರು ಗದ್ದೆ ಆಗಲಿ, ನಮ್ಮ ಬೇರೆ ಬೇರೆ ಪ್ರಕಾರ ನಮ್ಮದು ಭೂತಕೋಲ ಆಗಲಿ, ಇಡೀ ಪ್ರಪಂಚದಲ್ಲಿ ನಾವೇ ಹೆಸರು ಹೊಂದಿದ್ದೀವಿ. ಸೊ ಅದನ್ನು ಒಂದು ಕಲಿಯುವಂಥ ವಿಚಾರ. ಇಟ್ ಈಸ್ ನಾಟ್ ವೆರಿ ಈಸಿ ಟು ಫೈಂಡ್. ಅಷ್ಟು ಒಂದು ಸುಲಭವಾಗಿ ಸಿಗೋದಿಲ್ಲ ಇದು ಎಲ್ಲ ವಿಚಾರಗಳು. ನಾವೇ ಎಲ್ಲ ಹೋಗಿ ನಾವೇಗಳು ನೋಡ್ತಾ ಇದ್ದೀವಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನಮ್ಮ ಸಂಪ್ರದಾಯವನ್ನು ಕಳೆದುಕೊಳ್ತಾ ಇದ್ದೀವಿ. ವಿ ಆರ್ ಲೂಸಿಂಗ್ ಅವರ್ ಟ್ರೆಡಿಷನ್ಸು. ಮಾಡರ್ನೈಸ್ ಆಗಿ ಆಧುನಿಕತೆ ಒಂದಿಗೆ ನಾವೇ ಚಲಿಸ್ಕೊಂಡು ಹೋಗಬೇಕು. ಆದರೂ ಕೂಡ ನಮ್ಮ ಮೂಲ ಸಂಪ್ರದಾಯವನ್ನು ನಾವೇ ಬಿಡಬಾರ್ದು, ನಾವೇ ಕಳೆದುಕೊಳ್ಬಾರ್ದು. ಸೊ ಅದರದ್ದು ಒಂದು ಮಾದರಿ ಉದಾಹರಣೆ ಇವತ್ತಿನ ಒಂದು ಇದು ಆಚರಣೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದರೆ ಈ ಥರ ಆಚರಣೆಗಳೆಲ್ಲ ಬಂದರೆ, ದೀಪಾವಳಿ ಹಬ್ಬ ಏನು, ನಾವೇ ಯಾಕೆ ಮೊದಲೇ ಎಲ್ಲ ಈ ಥರ ಹಬ್ಬಗಳು ನಾವೇ ದೇಶದಲ್ಲಿ ಮಾಡ್ತಾ ಇದ್ದೀವಿ. ವೈ ಡಿಡ್ ವಿ ಸೆಲಿಬ್ರೇಟ್ ಸಚ್ ದಿಸ್ ಥಿಂಗ್ ಫೆಸ್ಟಿವಲ್ಸು, ಇಷ್ಟೊಂದು ಫೆಸ್ಟಿವಲ್ಸ್ ನಾವೇ ಸೆಲಿಬ್ರೇಟ್ ಮಾಡ್ತೀವಿ ನಮ್ಮ ದೇಶದಲ್ಲಿ, ಯಾಕೆ ಅಂತ ಪ್ರಶ್ನೆ ಬರುತ್ತೆ. ಯಾಕೆ ಅಂತ ಹೇಳಿದರೆ, ಈ ಥರ ಆಚರಣೆಗಳಿಗೆ ಬಂದರೆ ನಾವೇ ಹೊಸ ಜನರಿಗೆ, ಹೊಸ ಸ್ನೇಹಿತರಿಗೆ ಭೇಟಿ ಆಗ್ತೀವಿ. ಬಹುಶಃ ತುಂಬ ಜನರಿಗೆ ನಾನೇ ಈ ಹಿಂದೆ ನನಗೆ ಭೇಟಿ ಮಾಡಲಿಕ್ಕೆ ಸಿಗಲಿಲ್ಲ, ಆ ಅವಕಾಶವನ್ನು ಸಿಗಲಿಲ್ಲ. ತಾವು ಇಲ್ಲಿ ನನಗೆ ಇನ್ವೈಟ್ ಮಾಡಿದ್ರಿ ಅಂತ ಅವಕಾಶವನ್ನು ಈಗ ಸಿಗ್ತಾ ಇದೆ. ಬಹುಶಃ ಒಂದು 10 ಜನರಿಗೆ ಈಗ ನನ್ನ ಹೆಸರು ಗೊತ್ತಾಗುತ್ತೆ, ಅವರ ಹೆಸರು ನನಗೆ ಗೊತ್ತಾಗುತ್ತೆ. ಸೊ ದ್ಯಾಟ್ ಈಸ್ ಹೌ ಸೋಷಿಯಲ್ ಬಾಂಡಿಂಗ್ ಹ್ಯಾಪನ್ಸ್. ನಮ್ಮ ಸಮಾಜದಲ್ಲಿ ಬಾಂಡಿಂಗ್ ಇದೇ ರೀತಿಯೇ ಆಗುತ್ತೆ. ಸೊ ಅದಕ್ಕೆ ಒಂದು ದೊಡ್ಡ ದಾರ್ಶನಿಕರು ಇದ್ದರು, ಫಿಲೋಸಫರ್ ಡರ್ಖೈಮ್ ಅಂತ, ಎಮಿಲ್ ಡರ್ಖೈಮ್, ದೊಡ್ಡ ಸೋಷಿಯಾಲಜಿಸ್ಟ್ ಅವರು ಹೇಳ್ತಾರೆ, ಕಲೆಕ್ಟಿವ್ ಎಫರ್ವೆಸೆನ್ಸ್ ಅಂದರೆ ಒಟ್ಟಿಗೆ ಬಂದು ಒಟ್ಟಿಗೆ ಆಚರಣೆ ಮಾಡಿದರೆ, ಒಟ್ಟಿಗೆ ಊಟ ಮಾಡಿದರೆ ನಾವೇ ನಮ್ಮ ಎಲ್ಲ ಒತ್ತಡವನ್ನು, ನಮ್ಮ ಎಲ್ಲ ದುಃಖ ನೋವನ್ನು ಮರೆತು ಹೋಗುತ್ತೆ ನಮಗೆ. ಫಾರ್ ದ್ಯಾಟ್ 5 ಮಿನಿಟ್ಸು, ಆ ಒಂದು 5 ನಿಮಿಷಕ್ಕೆ 10 ನಿಮಿಷಕ್ಕೆ 15 ನಿಮಿಷಕ್ಕೆ ನಾವೇ ಒಂದು ಕಲೆಕ್ಟಿವ್ ಎಫರ್ವೆಸೆನ್ಸ್ ಅಂದರೆ ಎಲ್ಲ ಒಟ್ಟಿಗೆ ಬಂದು ಒಂದು ಎನರ್ಜಿಯೊಂದಿಗೆ, ಸ್ಫೂರ್ತಿಯೊಂದಿಗೆ ಆಚರಣೆ ಮಾಡಿ ಖುಷಿ ಆಗ್ತೀವಿ, ಸಂತೋಷ ಪಡ್ತೀವಿ. ಮತ್ತು ಅದರಿಂದ ಸಮಾಜದಲ್ಲಿ ಬಾಂಡಿಂಗ್ ಸ್ಟ್ರಾಂಗ್ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಈ ಒಂದು ಆಚರಣೆ ಕೂಡ ತಾವುಗಳು ಇಲ್ಲಿ ಆಯೋಜನೆ ಮಾಡಿದಿರಿ ನಮ್ಮ SRK ಲ್ಯಾಡರ್ಸ್ ವತಿಯಿಂದ ಮತ್ತು ರೋಟರಿ ಕ್ಲಬ್ ವತಿಯಿಂದ. ಅದಕ್ಕೆ ತಮ್ಮ ಎಲ್ಲರಿಗೆ ನಾನೇ ಶುಭಾಶಯಗಳು ಸಲ್ಲಿಸ್ತಾ ಇದ್ದೀನಿ, ಅಭಿನಂದನೆಗಳು ಹೇಳ್ತಾ ಇದ್ದೀನಿ. ಸೊ
ಎಲ್ಲರೂ ಈಗ ಬಹುಶಃ ಆಚರಣೆಗೆ ಕಾಯ್ತಿದ್ದಾರೆ. ಪಟಾಕಿ ಕೂಡ ಶೋ ಇದೆ, ಪ್ರದರ್ಶನ ಇದೆ ಅಂತ ನನಗೆ ಪ್ರಮೋದ್ ಅವರು ಹೇಳಿದರು. ಸೊ ನಾನೇ ಜಾಸ್ತಿ ಏನು ಮಾತಾಡಿ ಇದು ಸಮಯ ಹಾಳು ಮಾಡೋದಿಲ್ಲ. ತಮ್ಮೆಲ್ಲರಿಗೆ ನೋಡಿ ಭಾಳ ಖುಷಿ ಆಗ್ತಾ ಇದೆ. ಮತ್ತು ಎಷ್ಟು ಒಂದು ನಮ್ಮ MC ಅವರು ಭಾಳ ದಯದಿಂದ ನನ್ನ ಬಗ್ಗೆ ಹೇಳಿದರು, ಅಷ್ಟು ಒಂದು ನನಗೆ ಅರ್ಹತೆ ಇದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾವು ತಮ್ಮ ಎಲ್ಲರೂ ಭಾಳ ಇದು ಪುತ್ತೂರು ಸಬ್ ಡಿವಿಷನ್ ಬಂದು ಎಲ್ಲರಿಂದ, ಜನರಿಂದ ಮತ್ತು ಪ್ರಕ್ಷಾತೀತವಾಗಿ ರಾಜಕೀಯ ವರ್ಗದಿಂದ, ನಮ್ಮ ಸ್ಟಾಫ್ಗಳದಿಂದ, ನಮ್ಮ ತಂಡಗಳದಿಂದ ತುಂಬ ಸಹಕಾರವನ್ನು ಬಂದಿದೆ. ಸೊ ಇನ್ನೊಂದು ಅಬ್ಸರ್ವೇಷನ್ ನಾನೇನು ಮಾಡಿದ್ದೀನಿ ಅಂತ, ಈ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಅಭಿಪ್ರಾಯದಿಂದ, ಸ್ವಲ್ಪ ಪ್ರಾಮಾಣಿಕ ಥಾಟ್ ಪ್ರೊಸೆಸ್ದಿಂದ ಮಾಡ್ತಾ ಇರುವಂಥ ಕೆಲಸಕ್ಕೆ ಜನರು ಭಾಳ ಬೆಂಬಲ ಕೊಡ್ತಾರೆ. ಸುಮಾರು ನಾವೇ ಹೊಸ ವಿಚಾರಗಳು, ಇವೇನೇನು ಇಲೆಕ್ಷನ್ ಟೈಮ್ದಲ್ಲಿ ಕೂಡ ಹೊಸ ವಿಚಾರಗಳು ಟ್ರೈ ಮಾಡಿದ್ವಿ. ಅವರು ಹೇಳಿದಂತೆ ಕೆಲವೊಮ್ಮೆ ನಾವೇ ಶಿಸ್ತು ಕೂಡ ಮಾಡ್ತೀವಿ, ಜೋರು ಕೂಡ ಮಾಡ್ತೀವಿ. ಆದರೂ ಕೂಡ ಎಷ್ಟು ಒಂದು ಸ್ಫೂರ್ತಿಯೊಂದಿಗೆ ವಿತ್ ಎ ಲಾಟ್ ಆಫ್ ಎನರ್ಜಿ, ಲಾಟ್ ಆಫ್ ಡೆಡಿಕೇಶನ್ ನಾವೇ ಇಲೆಕ್ಷನ್ ಆಗಲಿ, ಮತ್ತು ಈ ಸತಿ ವಾಡಿಕೆಗಿಂತ ಭಾಳ ಹೆಚ್ಚಿನ ಮಳೆ ಬಂತು. ವಿ ಹ್ಯಾಡ್ ಅ ಲಾಟ್ ಆಫ್ ಡಿಸಾಸ್ಟರ್ ಲೈಕ್ ಸಿಚುವೇಶನ್ಸ್ ಕೂಡ ಬಂದಿತ್ತು. ಧಾರ ಕುಸಿತ ಆಗಲಿ ಮತ್ತು ಪ್ರವಾಹ ಆಗಲಿ, ಅದು ಎಲ್ಲ ಒಟ್ಟಿಗೆ ನಾವೇ ತಂಡ ಆಗಿ ಮಾಡಿ ಅದನ್ನು ಆ ಸಿಚುವೇಶನ್ಸ್ನ, ಆ ಪರಿಸ್ಥಿತಿನ ನಾವೇ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನು ನಮ್ಮ ಜನರ ಕಡೆಯಿಂದ ಸಹಕಾರ ಇಲ್ಲದೆ ಅದನ್ನು ಸಾಧ್ಯ ಇರೋದಿಲ್ಲ. ಬರೀ ಗೌರ್ಮೆಂಟ್ ವತಿಯಿಂದ, ಸರ್ಕಾರ ಆಡಳಿತ ವತಿಯಿಂದ ಎಲ್ಲ ಮಾಡಿಬಿಡ್ತೀವಿ ಅಂತ ಹೇಳಿದರೆ ಸಾಧ್ಯ ಇಲ್ಲ. ಅದಕ್ಕೆ ಇಡೀ ಪ್ರಪಂಚದಲ್ಲಿ ತಾವು ಯಾವುದೋ ಒಂದು ಡೆವಲಪ್ಡ್ ದೇಶಕ್ಕೆ ಹೋದರೆ ಕೂಡ ನಾವೇ ಎಷ್ಟು ಒಂದು ಅಭಿವೃದ್ಧಿ ಆಗಿದ್ದರೆ ಕೂಡ, US ಆಗಲಿ, ಅಮೆರಿಕ ಆಗಲಿ, ಬ್ರಿಟನ್ ಆಗಲಿ, ಯುರೋಪ್ ಆಗಲಿ, ಸೊ ನಾವೇ ಈಗ ಕೂಡ ಒಂದು 5ನೇ ಸ್ಥಾನದಲ್ಲಿ ಇದ್ದೀವಿ. ನಾವು ಭಾರತ ವರ್ಷದಲ್ಲಿ, ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತ ವರ್ಷ ಇಕಾನಮಿಕ್ ಸ್ಟೇಟಸ್ ಅಂತ ಹೇಳಿದ್ರೆ ನಾವೇ 5ನೇ ಸ್ಥಾನಕ್ಕೆ ಬಂದುಬಿಟ್ಟಿದ್ದೀವಿ. ಬರೀ ಒಂದು 76 ವರ್ಷ ಹಿಂದೆ ನಮ್ಮ ಹತ್ರ ಏನೂ ಇರಲಿಲ್ಲ. ಬ್ರಿಟಿಷರ್ಸ್ ಲೂಟಿ ಮಾಡಿ ನಮಗೆ ಬಿಡಲಿಲ್ಲ. ಅವರು ನಮ್ಮ ಹತ್ರ ಊಟ ಇರಲಿಲ್ಲ, ನಮ್ಮ ಹತ್ರ ಸಂಬಳ ಇರಲಿಲ್ಲ, ನಮ್ಮ ಹತ್ರ ರೈಲ್ವೆ ಸಿಸ್ಟಮ್ ಕರೆಕ್ಟಾಗಿ ಇರಲಿಲ್ಲ, ನಮ್ಮ ಹತ್ರ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ ಇರಲಿಲ್ಲ. ಈಗ ಎಲ್ಲ ಹೊಂದಿದ್ದೀವಿ ಬರೀ ಒಂದು 76 ವರ್ಷಗಳಲ್ಲಿ. ಬೇರೆ ಯಾವುದೇ ದೇಶ ಈ ಥರ ಮಾಡಿಲ್ಲ. ತಾವು ಅಮೆರಿಕ ನೋಡಿದರೆ ಅವರದ್ದು ಫ್ರೀಡಮ್ ಸಿಕ್ಕಿದ್ದು, ಅವರಿಗೆ ಸ್ವತಂತ್ರ ಆಗಿ ಅವರದ್ದು 350 ವರ್ಷ ಅದು ಉದ್ದ ಇತಿಹಾಸ. ಸೊ 350 ವರ್ಷದಲ್ಲಿ ನಾವೇ ಡೆಫಿನೆಟ್ಲಿ ನಂಬರ್ 1 ಸ್ಥಾನಕ್ಕೆ ಬಂದುಬಿಡ್ತೀವಿ. ನಾವೇ ಸ್ಪೇಸ್ ಆಗಲಿ, ನಾವೇ ಮಿಲಿಟ್ರಿ ಆಗಲಿ, ಸೊ ತುಂಬ ಉದ್ದ ಜರ್ನಿ ಒಂದು ಮಾಡ್ಕೊಂಡು ಬಂದಿದ್ದೀವಿ. ಅದನ್ನು ಈಸ್ ಓನ್ಲಿ ಬಿಕಾಸ್ ಆಫ್ ಸಕ್ಸಸ್ ಆಫ್ ಎವ್ರಿಬಡಿ. ಬರೀ ಸರ್ಕಾರ ವತಿಯಿಂದ ಕೆಲಸ ಆಗಿಲ್ಲ, ನಮ್ಮ ಜನರ ವತಿಯಿಂದ ಕೆಲಸ ಆಗಿದೆ. ಈ ಥರ ಉದ್ಯೋಗಗಳು ನಮಗೆ ತುಂಬ, ಈಗ ನಾವೇ ನೋಡ್ತಾ ಇದ್ದೀವಿ, ನಮ್ಮ ಕರ್ನಾಟಕ ರಾಜ್ಯ ಈಗ ಆಂಟ್ರಪ್ರಿನರ್ಶಿಪ್ ಕ್ಯಾಪಿಟಲ್ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೊಂದು ಮಾದರಿ ಉದಾಹರಣೆ ನಮ್ಮ SRK ಲ್ಯಾಡರ್ಸ್ ಅವರು. ನಾನು ಜಸ್ಟ್ ಓದ್ತಾ ಇದ್ದೆ ಆ ಪುಸ್ತಕದಲ್ಲಿ ಏನು ಬರೆದಿದ್ದಾರೆ ಅಂತ. ಸೊ ಸವಾಲು ಜೀವನದಲ್ಲಿ ಎಲ್ಲರಿಗೆ ಬರುತ್ತೆ, ಎವ್ರಿಬಡಿ ಹ್ಯಾಸ್ ಚಾಲೆಂಜಸ್. ಆ ಸವಾಲಿಗೆ ನಾವೇ ಫೇಸ್ ಮಾಡಲಿಕ್ಕೆ, ಎದುರಿಸಲಿಕ್ಕೆ ತಯಾರಾಗಿರಬೇಕು. ಅದರದ್ದು ಒಂದು ಮಾದರಿ ಉದಾಹರಣೆ ಇದು SRK ಲ್ಯಾಡರ್ಸ್ ಅವರದ್ದು, ಕೇಶವ್ ಅವರದ್ದು ಜರ್ನಿ. ಸೊ ಇನ್ನು ಮುಂದೆ ಕೂಡ ತಾವು ಎಲ್ಲರೂ, ತಮ್ಮೆಲ್ಲರಿಗೆ ಶುಭದಾಗಲಿ, ಒಳ್ಳೆಯದಾಗಲಿ ಇಷ್ಟೊಂದು ಹೇಳುತ್ತಾ, ಅಪೇಕ್ಷಿಸುತ್ತಾ ನಾನು ಭಾಷಣವನ್ನು ಮುಕ್ತಾಯಗೊಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೊಮ್ಮೆ ದೀಪಾವಳಿ ಹಬ್ಬದ ಎಲ್ಲರಿಗೆ ಶುಭಾಶಯಗಳು, ಅಭಿನಂದನೆಗಳು. ನಮಸ್ಕಾರ. ಪರ್ಫೆಕ್ಷನ್ಗೆ ಇನ್ನೊಂದು ಹೆಸರು, ಅದು ಜುಬಿನ್ ಮೊಹಪಾತ್ರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾವೆಲ್ಲ ತುಂಬ ಜನ IPS IAS ಆಫೀಸರ್ಸನ್ನು ನೋಡಿದ್ದೇವೆ. ನಾರ್ತ್ ಇಂಡಿಯಾದಿಂದ ಬಂದವರು. ಅವರ ಊರು ಒರಿಸ್ಸಾದ ಭುವನೇಶ್ವರ. ಎಷ್ಟು ಚೆನ್ನಾಗಿ, ನಿರರ್ಗಳವಾಗಿ, ಯಾವುದೇ ಉಚ್ಚಾರ ದೋಷ ಇಲ್ಲದೆ ಕನ್ನಡದ ಪದ ಸಂಪತ್ತು ಎಷ್ಟು ಚೆನ್ನಾಗಿತ್ತು ಎನ್ನುವುದಕ್ಕೆ ಅವರು ಸಾಕ್ಷಿ. ಅದು ಪರ್ಫೆಕ್ಷನ್. ಜುಬಿನ್ ಮೊಹಪಾತ್ರ ಅವರಿಗೆ ಬಹಳ ಇಷ್ಟ ನಮ್ಮ ಪ್ರಮೋದ್ ಸರ್. ಕಾರಣ ಇಷ್ಟೇ, ಅವರಲ್ಲೂ ಪರ್ಫೆಕ್ಷನ್ ಇದೆ. ಆ ಕಾರಣಕ್ಕೋಸ್ಕರ ಅವರನ್ನು ಅಧಿಕಾರಿಯಾಗಿ ಭಾಳ ಇಷ್ಟಪಡ್ತಾರೆ, ಜೊತೆಗೆ ಬಂದಿದ್ದಾರೆ ಇವತ್ತು. ಧನ್ಯವಾದಗಳು ಸರ್, ತುಂಬ ಮೋಟಿವೇಶನಲ್ ಆದಂಥ ಸ್ಪೀಚ್ ಮಾಡಿದ್ದೀರಿ, ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವವರು ಪುತ್ತೂರು ಪ್ರಗತಿ ಹಾಸ್ಪಿಟಲ್ನ ಮಾಲಕರು, ಪುತ್ತೂರು ರೋಟರಿ ಕ್ಲಬ್ನ ಅಧ್ಯಕ್ಷರು ಡಾಕ್ಟರ್ ಶ್ರೀಪತಿ ರಾವ್ ಅವರು. ನಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರು. ಬಹುಶಃ ನಾನು ಅವರ ಬಗ್ಗೆ ಹೇಳಬೇಕು ಅಂತಿಲ್ಲ, ಅದು ಆಭಾಸ ಆದೀತು. ಸರ್, ಬಹಳ ತಾಳ್ಮೆಯಿಂದ ಎಲ್ಲ ಕಾರ್ಯಕ್ರಮದ ನಡವಳಿಕೆಗಳನ್ನು ನಡೆಸಿಕೊಟ್ಟಿದ್ದೀರಿ. ಅಧ್ಯಕ್ಷ ಸ್ಥಾನದಿಂದ ತಾವು ಮಾತಾಡಬೇಕು ಅಂತ ವಿನಂತಿಸ್ತೇನೆ. ಸಮಾರಂಭದ ಕೇಂದ್ರ ಬಿಂದುವಾದ SRK ಟ್ರೇಡರ್ಸ್ನ ಮಾಲೀಕರಾದ SRK 𝐏𝐲 ಅವರೇ, ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಲರ್ನೆಡ್ ಅಸಿಸ್ಟೆಂಟ್ ಕಮಿಷನರ್
first of its kind for so many years. IPS plus IAS. Very learned Assistant Commissioner Jubin Mahapatra. And fortunately, his wife is also there as a guest, Mrs. Jubin Mahapatra. ಇಂದಿನ ಮುಖ್ಯ ಅತಿಥಿ ವಚನ ಜಯರಾಮ ಅವರೇ, ಬೆಸ್ಟ್ ಲೇಡೀಸ್ ಎಂಟರ್ಪ್ರಿನರ್ ಆಫ್ ದಿಸ್ ಏರಿಯಾ ವಚನ ಜಯರಾಮ ಅವರೇ, ರಾಜಕೀಯ ಮುಂದಾಳು ನಮ್ಮ ನಿತ್ಯಾನಂದ ಮುಂಡೋಡಿಯವರು, ನನ್ನ ಮಿತ್ರರು ಅತಿಥಿಯಾಗಿ ನಮ್ಮ ವೇದಿಕೆಯಲ್ಲಿದ್ದಾರೆ. ರೋಟ್ರಿ ಕಾರ್ಯದರ್ಶಿ ನನ್ನ ಪ್ರೀತಿಯ ದಾಮೋದರ್ ಅವರು ಸಭೆಯಲ್ಲಿದ್ದಾರೆ. ಎಲ್ಲ ನನ್ನ ರೋಟರಿ ಮಿತ್ರರೇ ಹಾಗೂ ಇಂದಿನ ವಿಶೇಷ ಆಹ್ವಾನಿತರೆ, SRK ಲ್ಯಾಡರ್ಸ್ನ ಒಂದು ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳೇ, ಪತ್ರಿಕಾ ಮಾಧ್ಯಮದವರೇ, ಪ್ರಥಮವಾಗಿ ನಮ್ಮ SRK ಲ್ಯಾಡರ್ಸ್ ಅವರ ಒಂದು ರಜತ ಮೆಟ್ಟಿಲಿನ ಒಂದು ಸ್ಮರಣಿಕೆ ಸಮಾರಂಭದ ಕಾರ್ಯಕ್ರಮದಲ್ಲಿ ವಿಶೇಷ ಸಂಭ್ರಮದಲ್ಲಿದ್ದಾವೆ. ದೀಪಾವಳಿಯ ಶುಭ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಇಂದಿನ ನನ್ನ ಸೌಭಾಗ್ಯ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದರೆ ನಾವು ಈಗಾಗಲೇ ನಮ್ಮ ರೋಟರಿ ಕ್ಲಬ್ ಪುತ್ತೂರು 60 ವರ್ಷದ ಡೈಮಂಡ್ ಜೂಬಿಲಿ ಸೆಲೆಬ್ರೇಷನ್ನ ಹೊಸ್ತಿಲಲ್ಲಿದ್ದೇವೆ. ಈಗಾಗಲೇ ಕೆಲವು ದಿನಗಳ ಹಿಂದೆ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರ ನೇತೃತ್ವದಲ್ಲಿ ನಮಗೆ ಒಂದು ಈ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ರೋಟರಿ ಕ್ಲಬ್ ಪುತ್ತೂರಿಗೆ ದೊರಕಿತು. ನಮ್ಮ ಒಂದು ಸೌಭಾಗ್ಯ. ಈ ಸಂದರ್ಭದಲ್ಲಿ ನಮ್ಮ SRK ಲ್ಯಾಡರ್ ಅವರ ಒಂದು ಕುಟುಂಬ ಕಾರ್ಯಕ್ರಮದ ಅಡಿ ಈ ದೀಪಾವಳಿ ಸಂಭ್ರಮವನ್ನು ಆಚರಿಸಲಿಕ್ಕೆ ತುಂಬು ಹೃದಯದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಇಲ್ಲಿ ಜಾಸ್ತಿ ಮಾತಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಯಾಕಂದರೆ ವೇದಿಕೆಯಲ್ಲಿ ಸಾಕಷ್ಟು ಮುಂದಾಳುಗಳಿದ್ದಾರೆ. ದ ಬೆಸ್ಟ್ ಅಸಿಸ್ಟೆಂಟ್ ಕಮಿಷನರ್ ಆಸ್ ಐ ಟೋಲ್ಡ್, ನಮ್ಮ ಲೀಡರ್ಸ್ ರಾಜಕೀಯ ಮುಂದಾಳಿದ್ದಾರೆ. ಹೆಚ್ಚಿನ ಜನ ಈಗಾಗಲೇ ಮಾತಾಡಿದ್ದಾರೆ. ನಮ್ಮ ರೋಟರಿ ಕ್ಲಬ್ಬನ್ನು ಬಹಳ ಅತ್ಯುತ್ತಮವಾಗಿ ಹೊಗಳಿದ್ದಾರೆ ನಿತ್ಯಾನಂದ ಮುಂಡೋಡಿ ಅವರು. ಎರಡನೇದಾಗಿ, ನಾನು ಲೆಕ್ಕದಿಂದ ಹೆಚ್ಚು ಮಾತಾಡ್ತೇನೆ. ನಮ್ಮ ರೋಟರಿ ಮಿತ್ರರನ್ನು ಯಾವಾಗಲೂ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ನಾನು ಜಾಸ್ತಿ ಇಲ್ಲಿ ಮಾತಾಡಲಿಕ್ಕೆ ಬಯಸೋದಿಲ್ಲ. ಒಂದು ಘಟನೆ ನಾನು ಇಲ್ಲಿ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಬ್ರೂಕ್ಲಿನ್ ಬ್ರಿಡ್ಜ್ ಬಗ್ಗೆ, ನಮ್ಮ ಅಮೇರಿಕದಲ್ಲಿ ಒಂದು ಬ್ರೂಕ್ಲಿನ್ ಬ್ರಿಡ್ಜ್ ಅಂತ ಇದೆ. ಪ್ರಾಬ್ಲಿ ಅವರ್ ಲರ್ನ್ಡ್ ಅಸಿಸ್ಟೆಂಟ್ ಕಮಿಷನರ್ ನೋಸ್ ಅಬೌಟ್ ದಿಸ್ ಬ್ರೂಕ್ಲಿನ್ ಬ್ರಿಡ್ಜಿನ ಒಂದು ಘಟನೆ ಏನಂದರೆ, ನ್ಯೂಯಾರ್ಕಿನ ಒಂದು ಸಿಟಿಯ ಮಧ್ಯದಲ್ಲಿ ಈ ಸಮುದ್ರ ಜಾಸ್ತಿ ಪ್ರಮಾಣದಲ್ಲಿದೆ. ಆ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗಬೇಕಾದ್ರೆ 2-3 ಗಂಟೆಯ ಒಂದು ಪ್ರಯಾಣ ಅವಶ್ಯಕತೆ ಇದೆ. ಸೊ ಆ ಒಂದು ನ್ಯೂಯಾರ್ಕಿನ ಬೆಳವಣಿಗೆಗೆ ಇದು ಬಹಳ ಕಷ್ಟ ಆಗ್ತಾಯಿತ್ತು. ಈ ನಿಟ್ಟಿನಲ್ಲಿ ಜಾನ್ ರೋಬ್ಲಿಂಗ್ ಒಬ್ಬ ಎಂಜಿನಿಯರ್ ಅವರು ಈ ಬ್ರಿಡ್ಜಿನ ನಿರ್ಮಾಣದ ಬಗ್ಗೆ ಒಂದು ಯೋಜನೆ ಹಾಕಿದ್ರು, ಒಂದು ಕನಸು ಹಾಕಿದರು. ಈ ಕನಸು ಹಾಕಿದ ನಂತರ ನಮ್ಮ ಲೋಕಲ್ ಅವರ ಒಂದು ಸಾರ್ವಜನಿಕರು ಇವ್ರ ಬಗ್ಗೆ ಬಹಳ ತಮಾಷೆ ಮಾತನಾಡಿದರು. ಏನಿದು ಸಮುದ್ರದಲ್ಲಿ ಬೀಜ ಹಾಕಲಿಕ್ಕೆ ಹೊರಟಿದ್ದಾರೆ, ಇವರಿಗೆ ತಲೆ ಇಲ್ಲ, ಇವರು ಇದರಲ್ಲಿ ಯಶಸ್ಸಾಗಲಿಕ್ಕೆ ಸಾಧ್ಯತೆ ಇಲ್ಲ, ತಮಾಷೆ ಮಾತುಗಳನ್ನಾಡಿದರು. ಈ ತಮಾಷೆ ಮಾತುಗಳನ್ನು ಲೆಕ್ಕಿಸದೆ ನಮ್ಮ ಜಾನ್ ರೋಬ್ಲಿಂಗ್ನವರು ನಾನು ಕಟ್ಟಲೇಬೇಕು ಬ್ರಿಡ್ಜನ್ನು, ಅವರ ಮಗನ ಬಗ್ಗೆ ಮಗನ ಜೊತೆಗೆ ಮಾತಾಡಿದರಂತೆ. ಮಗನು ನಾನು ಇದರಲ್ಲಿ ಸಹಕರಿಸ್ತೇನೆ ಮಾಡುವ ಅಂತೇಳಿ ಹುರುಪು ತೋರಿಸಿದರು. ಈ ಹುರುಪಿನ ನಿಟ್ಟಿನಲ್ಲಿ ಸಾಕಷ್ಟು ಫಂಡ್ ಮೊಬಿಲೈಸೇಷನ್ ಮಾಡಿದರು, ಸಾಲವನ್ನು ತೆಗೆದರು. ಒಂದು ಪ್ರತಿಷ್ಠಿತ ಸಂಸ್ಥೆಯೊಂದು ಸಾಲವು ದೊರಕಿತು. ಸೊ ಇವರು ಈ ಬ್ರಿಡ್ಜನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭಿಸಿದರು. ಸೊ ಈ ಒಂದು ಗುದ್ದಲಿ ಪೂಜೆ ನಾವು ಸಾಮಾನ್ಯವಾಗಿ ಏನು ಆರಂಭಿಸ್ತೇವೆ, ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಗುದ್ದಲಿ ಪೂಜೆಯ ಸಮಾರಂಭದಲ್ಲಿ ಆ ಪಿಲ್ಲರನ್ನು ಪ್ರಥಮ ಪಿಲ್ಲರನ್ನು ಒಂದು ಸ್ಥಾಪನೆ ಮಾಡುವ ಒಂದು ಕಾರ್ಯಕ್ರಮ ನಡೆದಿತ್ತು. ಇವರು ರೋಬ್ಲಿಂಗ್ ಅವರು ಪಕ್ಕದ ಸ್ನೇಹಿತರ ಹತ್ರ ಬಹಳ ಖುಷಿಯಿಂದ ಮಾತಾಡ್ತಿದ್ರು. ಈ ಪ್ರಥಮ ಪಿಲ್ಲರನ್ನು ಅವರು ಹಾಕುವಾಗ ಆ ಪಿಲ್ಲರ್ ಉರುಳಿ ಬಿತ್ತಂತೆ. ನಿಧಾನವಾಗಿ ಉರುಳಿ ಬಿದ್ದು ರೋಬ್ಲಿಂಗ್ರವರ ತಲೆ ಮೇಲೆ ಬಿದ್ದು ರೋಬ್ಲಿಂಗ್ ಡೈಡ್ ಆನ್ ದ ಸ್ಪಾಟ್. ದ ಫೇಮಸ್ ಎಂಜಿನಿಯರ್ ಹೂ ಆಸ್ಪೈರ್ಡ್, ಅವರ ಏನು ಕನಸಿತ್ತು ಈ ಒಂದು ಬ್ರೂಕ್ಲಿನ್ ಬ್ರಿಡ್ಜಿನ ನಿರ್ಮಾಣಕ್ಕೆ ಒಂದು ಕನಸು ಹಾಕ್ಕೊಂಡಿದ್ರು, ಅವರು ಸ್ವತಃ ಆನ್ ದ ಸ್ಪಾಟ್ ಹಿ ಡೈಡ್ ಆನ್ ದ ಸ್ಪಾಟ್.
ಸೊ ಇನ್ನು ಈ ಒಂದು ದುರ್ಘಟನೆ ಜೊತೆಗೆ ಆ ಜಾನ್ ರೋಬ್ಲಿಂಗ್ರವರ ಮಗ ವಾಷಿಂಗ್ಟನ್ ರೋಬ್ಲಿಂಗ್ ಅಂತ ಯಾರು ಅವರ ಈ ಒಂದು ನಿರ್ಮಾಣಕ್ಕೆ ಪಣ ತೊಟ್ಟಿದ್ರು, ಅವರಿಗೂ ಇಂಜುರಿ ಆಯಿತು. ಹಿ ಹ್ಯಾಡ್ ಹೆಡ್ ಇಂಜುರಿ ಪ್ಲಸ್ ಎ ಸರ್ವೈಕಲ್ ಸ್ಪೈನ್ ಇಂಜುರಿ. ಸರ್ವೈಕಲ್ ಸ್ಪೈನ್ ಇಂಜುರಿ ಅಂದರೆ ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ಕುತ್ತಿಗೆಯ ಮೂಳೆಗೆ ಪೆಟ್ಟು ಬಿದ್ದಾಗ 4 ಕೈಕಾಲುಗಳು, ಕೈ ಮತ್ತು ಕಾಲುಗಳು ಬಿದ್ದೋಗ್ತದೆ. ಅವರು ಮಲಗಿದಲ್ಲೇ ಆಗ್ತಾರೆ. ಮತ್ತು ಯಾವ ಈ ಒಂದು ಇಮಿಡಿಯೇಟ್ ಅದೆಲ್ಲ ಸರ್ಜಿಕಲ್ ಏನು ಟ್ರೀಟ್ಮೆಂಟ್ ಇಲ್ಲದಾದರೆ ಅವರಿಗೆ ಬೆಡ್ಡಿಂದ ಏಳಲಿಕ್ಕೆ ಆಗೋದಿಲ್ಲ, ಮಲಗಿದಲ್ಲೇ ಆಗ್ತಾರೆ. ಅದರ ಜೊತೆಗೆ ಹೆಡ್ ಇಂಜುರಿ ಇತ್ತು, ಮಾತಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಇವರು 6 ತಿಂಗಳಲ್ಲಿ ಆಸ್ಪತ್ರೆಯಲ್ಲಿ ಕಾಲ ಕಳೆದರು. ಈ ಒಂದು ಬ್ರಿಡ್ಜ್ ನಿರ್ಮಾಣ ಏನೇ ಆಗುವ ಒಂದು ಸ್ಪಾಟ್ ಇತ್ತು, ಅದರ ಪಕ್ಕದಲ್ಲಿ ಒಂದು ದೊಡ್ಡ ಹಾಸ್ಪಿಟ್ಲ್ ಇತ್ತು, 10 ಫ್ಲೋರ್ಸ್ ಹಾಸ್ಪಿಟಲ್. ಅದನ್ನು 7th ಫ್ಲೋರ್ನಲ್ಲಿ ಅವರು ಚಿಕಿತ್ಸೆ ಪಡೆಯುತ್ತಿದ್ದರು. 6 ತಿಂಗಳು ಬೆಡ್ಡಿನಲ್ಲಿ ಚಿಕಿತ್ಸೆ ಪಡೆದರು. ಈ ಒಂದು ಬ್ರಿಡ್ಜ್ನ ನಿರ್ಮಾಣ ಏನಿತ್ತು ಅಲ್ಲಿಗೆ ಸ್ಥಗಿತ ಆಯಿತು. 6 ತಿಂಗಳ ನಂತರ ಸಾಮಾನ್ಯವಾಗಿ ಈ ಸರ್ವೈಕಲ್ ಸ್ಪೈನ್ ಇಂಜರಿ ನಾವು ಹೇಳ್ತೇವೆ, ಇದರಲ್ಲಿ ಈ ಬೆನ್ನು ಮೂಳೆಯ ಬೆನ್ನು ನರದ ಒಂದು ವೀಕ್ನೆಸ್ ಏನಿದೆ, ಕೈಯಲ್ಲಿ ಶಕ್ತಿ ಡೆವಲಪ್ ಆಗ್ತಾ ಹೋಗ್ತದೆ. ಅಂದರೆ ಆ ಕೈಗೆ ಸಪ್ಲೈ ಆಗುವ ಒಂದು ನರ ಅದು ರಿಲೀಸ್ ಆಗಿ ಅದರಿಂದ ಕೈಯಲ್ಲಿ ಸ್ವಲ್ಪ ಬಲ ಇಂಪ್ರೂವ್ ಆಗ್ತದೆ. ಕೈಯಲ್ಲಿ ಬಲ ಇಂಪ್ರೂವ್ ಆಗಲಿಕ್ಕೆ ಶುರು ಆಯಿತು. ಕಾಲನ್ನು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಲೆಗ್ಸ್ ಆರ್ ಲಾಸ್ಟ್, ಟೋಟಲ್ ಪ್ಯಾರಾಪ್ಲೆಜಿಯಾ. ಹಿ ವಿಲ್ ನಾಟ್ ಬಿ ಏಬಲ್ ಟು ಸ್ಟ್ಯಾಂಡ್ ಆರ್ ಸಿಟ್ ಅಪ್ ಆರ್ ವಾಕ್ ಎಟ್ ಆಲ್. ಸೊ ಇವರು ಸ್ವಲ್ಪ ಮಟ್ಟಿಗೆ ಗುಣಮುಖ ಆಯಿತು. ಇವರು ಗುಣಮುಖ ಆದ ತಕ್ಷಣ ತಮ್ಮ ಹೆಂಡತಿಯನ್ನು ಕರೆದರು. ಹೆಂಡತಿ ವೈಫ್ ವಾಸ್ ಆಲ್ಸೋ ಎನ್ ಎಂಜಿನಿಯರ್, ಎ ಸಿವಿಲ್ ಎಂಜಿನಿಯರ್. ಅವಳು ಬಂದು ಕೈಯಲ್ಲಿ ತಟ್ಟಿ ಅವ್ರನ್ನ ಮಾತಾಡಿಸಿ, ನಾವು ಈ ಬ್ರಿಡ್ಜನ್ನ ಮುಂದುವರಿಸುವ ಒಂದು ಸೂಚನೆಯನ್ನು ಸಿಂಬಾಲಿಕ್ ಆಗಿ ಆ ಹೆಂಡತಿಗೆ ಹೇಳಿದರು. ಹೆಂಡತಿಯು ಅವಳು ಒಂದು ಉತ್ಸಾಹಭರಿತ ಮಹಿಳೆ, ಅವ್ರನ್ನ ಮುಂದುವರಿಸಲಿ ಅವರ ಒಂದು ಟೀಮ್ನ ಜೊತೆಗೆ, ಎಂಜಿನಿಯರ್ಸ್ ಟೀಮ್ ಜೊತೆಗೆ ಅವರನ್ನು ಮುಂದುವರಿಸಲಿಕ್ಕೆ ಪ್ರಾರಂಭಿಸಿದರು. ಹಿ ರೀಶೆಡ್ಯೂಲ್ಡ್ ದ ಕನ್ಸ್ಟ್ರಕ್ಷನ್ ಆಫ್ ದ ಬ್ರಿಡ್ಜ್. ಸೊ ಇವರು ಪ್ರತಿ ದಿವಸ ಆ ಮಹಿಳೆಗೆ ಅವರ ಹೆಂಡತಿಗೆ ಅವರಿಗೆ ಸೂಚನೆ ಕೊಟ್ಟು ಅವರು ಬ್ರಿಡ್ಜನ್ನು ಪ್ರಾರಂಭಿಸಿ 6 ವರ್ಷದ ಹಂತದಲ್ಲಿ 6 ವರ್ಷದ ಅವಧಿಯಲ್ಲಿ ಈ ಬ್ರಿಡ್ಜನ್ನು ನಿರ್ಮಾಣ ಮಾಡಿದರು. ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟ್. ಆ್ಯಂಡ್ ಆಗಿನ ಒಂದು ರಾಷ್ಟ್ರೀಯ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಬಂದರು. ಅವರೇ ಸ್ವತಃ ಬಂದು ಈ ಒಂದು ಬ್ರಿಡ್ಜನ್ನು ನಿರ್ಮಾಣ ಮಾಡಿದರು. ಇವರು ಏನೂ ಒಂದು ಕನಸು ಕಂಡಿದ್ದರು. ಜಾನ್ ರೋಬ್ಲಿಂಗ್ ಅವರು ಅವರ ಮಗ ಬೆಡ್ಡಲ್ಲಿ ಒಂದು ಪೇಷಂಟ್ ಆಗಿ 6 ವರ್ಷಗಳ ಸತತ ಚಿಕಿತ್ಸೆ ಜೊತೆಗೆ ಈ ಒಂದು ಬ್ರಿಡ್ಜ್ನ ನಿರ್ಮಾಣಕ್ಕೆ ಅವರು ಸತತ ಪ್ರಯತ್ನದಿಂದ ಈ ಬ್ರಿಡ್ಜನ ನಿರ್ಮಾಣ ಆಯಿತು. ಈ ಒಂದು ಬ್ರಿಡ್ಜ್ನ ನಿರ್ಮಾಣದಿಂದ ಇಡೀ ನ್ಯೂಯಾರ್ಕಿನ ಒಂದು ಬೆಳವಣಿಗೆ ಹಾಗೂ ಎಲ್ಲ ಅನುಕೂಲಗಳು ಒಂದು ವಿಶೇಷ ಥರದ ಬೆಳವಣಿಗೆಗೆ ಒಂದು ಶಾಶ್ವತ ಹೆಜ್ಜೆ ನಿರ್ಮಿಸುವಂಥ ಕಾರ್ಯ ಈ ವಾಷಿಂಗ್ಟನ್ ರೋಬ್ಲಿಂಗಿಂದ ನಡೆಯಿತು. ಈಗ ಆದ ತಕ್ಷಣ ಈ ಬ್ರಿಡ್ಜ್ ನಿರ್ಮಾಣ ಆದ ತಕ್ಷಣ ಅವರ ಖುಷಿಯಲ್ಲಿ ಅವರ ಹೆಂಡತಿಯನ್ನು ಕರೆದು ನನ್ನನ್ನು ಒಂದು ಸಲ ಆ ಬ್ರಿಡ್ಜಿನಲ್ಲಿ ಮೂಲಕ ಕರ್ಕೊಂಡು ಹೋಗು ಅಂತ ಹೇಳಿದ್ರಂತೆ. ಅವರು ಒಂದು ಮೆಡಿಕಲ್ ಆ್ಯಂಬುಲೆನ್ಸಲ್ಲಿ ಅವನ್ನ ಟ್ರಾನ್ಸ್ಪೋರ್ಟ್ ಮಾಡಿ ಅವರು ಈ ಬ್ರಿಡ್ಜಿನ ಮೂಲಕ ಹೋಗಿ ವಾಪಸ್ ಬಂದು ಖುಷಿಯಿಂದ ನನ್ನ ಕೆಲಸ ಮುಗೀತಂತೇಳಿ ಹಿ ಎಕ್ಸ್ಪೈರ್ಡ್ ಇಮಿಡಿಯೇಟ್ಲಿ. ವಾಷಿಂಗ್ಟನ್ ರೋಬ್ಲಿಂಗ್ ಆಲ್ಸೋ ಎಕ್ಸ್ಪೈರ್ಡ್. ಅದು ಸಂತೋಷದಿಂದ ಅವರ ಒಂದು ಕನಸು ಏನಿತ್ತು ಆ ಕನಸಿನ ಬಗ್ಗೆ, ಯಶಸ್ಸಿನ ಬಗ್ಗೆ ಸಂಪೂರ್ಣ ಸಂತೋಷದಿಂದ ಅಸುನೀಗಿದರು. ಈ ಘಟನೆಯನ್ನು ನಾನು ಯಾಕೆ ಇಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಅಂದರೆ, ನಮ್ಮ ಪುತ್ತೂರಿನ ಪರಿಸರದ ಜಾನ್ ರೋಬ್ಲಿಂಗ್ನವರು ಈ ಸಭೆಯಲ್ಲಿ 𝐻𝐴 𝐾 ಅವರು ನಮ್ಮ ಬಂದಿಗಿದ್ದಾರೆ. ತಮ್ಮ ಎಲ್ಲ ಸಭೆಯ ಒಂದು ಕೈ ಚಪ್ಪಾಳೆಯಿಂದ ಅವರನ್ನು ಗುರುತಿಸಬೇಕಾಗಿ ತುಂಬ ಹೃದಯದಿಂದ ಸಭೆಯನ್ನು ಕೇಳಿಕೊಳ್ತಾ ಇದ್ದೇನೆ. ಇಂಥ ಒಂದು ಕೆಲಸ ನಮ್ಮ ರೋಟರಿಯ ಕ್ಲಬ್ಬಿನ ಅಧ್ಯಕ್ಷರ ನೆಲೆಯಲ್ಲಿ, ಮುಖ್ಯವಾಗಿ ಡೈಮಂಡ್ ಜೂಬ್ಲಿ ಸೆಲೆಬ್ರೇಷನ್ನ ನೆಲೆಯಲ್ಲಿ ನನಗೆ ಈ ಒಂದು ಸೌಭಾಗ್ಯ ಬಂದಿದೆ. ದೀಪಾವಳಿಯ ಒಂದು ಸಂಭ್ರಮ ಆಗಿರ್ಬೋದು, ಹಾಗೂ ಅವರ ಒಂದು ರಜತ ಮೆಟ್ಟಿಲಿನ ಒಂದು ಸ್ಮರಣ ಸಂಚಿಕೆ ಏನು ಬಿಡುಗಡೆ ಆಗಿದೆ, ಈ ಒಂದು ಸಿಲ್ವರ್ ಜೂಬ್ಲಿ ಅವರ ಪ್ರಾರಂಭದ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ನ ಪ್ರಾರಂಭದ ದಿನದಿಂದ ಅವರು ಇನಾಗ್ರೇಷನ್ಗೆ ನಮ್ಮ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಜಯರಾಜ್ ಭಂಡಾರಿ ಅವರು ಭಾಗವಹಿಸಿದರು. ನನಗೆ ಅವರ ಒಂದು ಸಿಲ್ವರ್ ಜೂಬ್ಲಿನ
ಸಮಾರೋಪ ಸಂಬರದಲ್ಲಿ ನನಗೆ ಒಂದು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಅವರಿಗೆ ವಂದಿಸುತ್ತಾ ಎಲ್ಲ ರೋಟರಿ ಮಿತ್ರರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ವಂದಿಸುತ್ತಾ ನಾನು ಎರಡು ಮುಗಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಸರ್. ಸಭೆಯ ಕಲಾಪವನ್ನು ಸುಸೂತ್ರವಾಗಿ ನಡೆಸಿಕೊಟ್ಟು ತುಂಬ ಅರ್ಥಪೂರ್ಣವಾದಂಥ ಮಾತುಗಳನ್ನು ಆಡಿದಿರಿ. ವಂದನೆಗಳು. ಕಾರ್ಯಕ್ರಮದ ಮುಕ್ತಾಯದ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ದಯವಿಟ್ಟು ರಾಶಿ ಬರೆಪಾಡಿ ಮತ್ತು ಸುಮಾಕೋಟೆ ಇಲ್ಲಿ ಹಿಂಭಾಗಕ್ಕೆ ಬರಬೇಕು ಅಂತ ವಿನಂತಿಸ್ತೇನೆ. ರಾಶಿ ಬರೆಪಾಡಿ ಮತ್ತು ಸುಮಾಕೋಟೆ. ಕಾರ್ಯಕ್ರಮದ ಮುಕ್ತಾಯದ ಹಂತದಲ್ಲಿ ನಾವಿದ್ದೇವೆ. ಧನ್ಯವಾದ ಸಮರ್ಪಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಅತಿಥಿ ಗಣ್ಯರಿಗೆ ನಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಯಿಂದ ವಂದನಾರ್ಪಣೆಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಪುತ್ತೂರು ರೋಟರಿ ಕ್ಲಬ್ನ ಕ್ಲಬ್ ಸರ್ವಿಸ್ ಶ್ರೀಯುತ ರೊಟೇರಿಯನ್ ಪರಮೇಶ್ವರ್ ಸರ್, ಬನ್ನಿ ಸರ್. ಆತ್ಮೀಯರೇ, ಈ ದಿವಸ ನಮ್ಮ ರೋಟರಿ ಕ್ಲಬ್ ಪುತ್ತೂರು ಇದಕ್ಕೊಂದು ವಿಶೇಷ ಅವಕಾಶ. ನಮ್ಮ ಸದಸ್ಯರಾಗಿರುವಂಥ ರೊಟೇರಿಯನ್ 𝐬𝐶 ನಿನ್ನೆಯಷ್ಟೇ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಅದರ ಜೊತೆಯಾಗಿ ಈ ವರ್ಷದ ನಮ್ಮ ಕ್ಲಬ್ಬಿನ ದೀಪಾವಳಿ ಆಚರಣೆ ಕೂಡ ಅವರ ಈ ಒಂದು ಕಲಾಯಿಗುತ್ತಿನಲ್ಲಿ ನಡೆಸುವ ಒಂದು ಅವಕಾಶವನ್ನು ನಮಗೆ ರೋಟರಿ ಕ್ಲಬ್ ಪುತ್ತೂರು ಇದಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಆ ನೆಲೆಯಲ್ಲಿ ನಾವು ಅವರಿಗೆ ಪ್ರಪ್ರಥಮವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಮ್ಮ ರೋಟರಿ ಕ್ಲಬ್ಬಿನ ಎಲ್ಲ ಸದಸ್ಯರ ಪರವಾಗಿ ನಾವು ಅರ್ಪಿಸಿದ್ದೇವೆ. ರೊಟೇರಿಯನ್ 𝐬𝐶 ಹಾಗೂ ಅವರ ಶ್ರೀಮತಿಯವರು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ಅದೇ ರೀತಿ ಅವರ ಪುತ್ರ ಕೂಡ ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು. ನಮ್ಮ ರೋಟರಿ ಕ್ಲಬ್ಬಿನ ಸಂಪ್ರದಾಯದಂತೆ ಯಾವುದೇ ಒಂದು ಫಂಕ್ಷನನ್ನು ಹೋಸ್ಟ್ ಮಾಡಿದವರ ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಪ್ರಾಯೋಜಕರು ಕೂಡ 𝐬𝐶 ಆಗಿರುತ್ತಾರೆ. ಅವರಿಗೆ ನಾವೊಂದು ಗೌರವವನ್ನು ನಮ್ಮ ರೋಟರಿ ಕ್ಲಬ್ಬಿನ ಪರವಾಗಿ ನಾವು ಈ ಒಂದು ವೇದಿಕೆಯಲ್ಲಿ ಅರ್ಪಿಸಿದ್ದೇವೆ. ದಯವಿಟ್ಟು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸೇರಿಕೊಂಡು ರೊಟೇರಿಯನ್ 𝐬𝐶 ದಂಪತಿಗಳಿಗೆ ಹಾಗೂ ಅವರ ಪುತ್ರರಿಗೆ ನಮ್ಮ ರೋಟರಿ ಕ್ಲಬ್ಬಿನ ಒಂದು ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಸರು. ದಯವಿಟ್ಟು 𝐬𝐶 ಮಾಲೆಯನ್ನು ತಮ್ಮ ಪತ್ನಿಗೆ ಅರ್ಪಿಸಿ, ಅದೇ ರೀತಿ ಅವರ ಪತ್ನಿಯು 𝐬𝐶 ಮಾಲೆಯನ್ನು ಅರ್ಪಿಸಬೇಕಾಗಿ ವಿನಂತಿ. ಈ ಒಂದು ದೀಪಾವಳಿ ಆಚರಣೆಯನ್ನು ಅವರ ಕಲಾಯಿಗುತ್ತಿನಲ್ಲಿ ನಮಗೆ ರೋಟರಿ ಕ್ಲಬ್ಬಿಗೆ ನಡೆಸಲು ಅವಕಾಶ ಮಾಡಿಕೊಟ್ಟಂಥ 𝐬𝐶 ಅವರ ಎಲ್ಲ ಕುಟುಂಬ ಸದಸ್ಯರಿಗೆ ಕೂಡ ರೋಟರಿ ಕ್ಲಬ್ ಪುತ್ತೂರಿನ ಪರವಾಗಿ ನಾವು ಆತ್ಮೀಯವಾದ ಧನ್ಯವಾದಗಳನ್ನು ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇಂದಿನ ಈ ಒಂದು ಸಂಭ್ರಮಾಚರಣೆಯ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತಿರುವಂಥ ಜುಬಿನ್ ಮೊಹಪಾತ್ರ, ಸಹಾಯಕ ಕಮಿಷನರ್ ಪುತ್ತೂರು, ಇವರಿಗೆ ರೋಟರಿ ಕ್ಲಬ್ಬಿನ ಪರವಾಗಿ ಹಾಗೂ SRK ಲ್ಯಾಡರ್ಸ್ ಹಾಗೂ ಇಲ್ಲಿ ನೆರೆದಿರುವಂಥ ಸರ್ವರ ಪರವಾಗಿಯೂ ಆತ್ಮೀಯವಾದ ವಂದನೆಗಳನ್ನು ನಾವು ಸಲ್ಲಿಸಿದ್ದೇವೆ. ದಯವಿಟ್ಟು ರೋಟರಿ ಕ್ಲಬ್ಬಿನ ಅಧ್ಯಕ್ಷರು ಒಂದು ಕಿರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ.
ಈ ಒಂದು ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ಲಯನ್ ನಿತ್ಯಾನಂದ ಮುಂಡೋಡಿ. ಇವರು ಕೂಡ ರೋಟರಿ ಕ್ಲಬ್ಬಿನ ಪರವಾಗಿ SRK ಪರವಾಗಿ ಹಾಗೂ ನೆರೆದಿರುವ ಎಲ್ಲ ಆತ್ಮೀಯರ ಪರವಾಗಿ ಆತ್ಮೀಯ ವಂದನೆಗಳನ್ನು ಸಲ್ಲಿಸಿದ್ದೇವೆ. ದಯವಿಟ್ಟು ಅಧ್ಯಕ್ಷರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ರೊಟೇರಿಯನ್ ಶ್ರೀಮತಿ ವಚನ ಜಯರಾಮ್. ಇವರು ಕೂಡ ನಮ್ಮ ಈ ಒಂದು ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ. ಇವರು ಕೂಡ ರೋಟರಿ ಕ್ಲಬ್ ಪುತ್ತೂರು SRK ಅದೇ ರೀತಿ ಇಲ್ಲಿ ನೆರೆದಿರುವಂಥ ಸರ್ವರ ಪರವಾಗಿ ಆತ್ಮೀಯ ವಂದನೆ ಸಲ್ಲಿಸಿದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತಿರುವವರು ಇನ್ನೋರ್ವ ಮುಖ್ಯ ಅತಿಥಿ ನಮ್ಮವರೇ ಆಗಿರುವಂಥ ನಮ್ಮ ಸದಸ್ಯರಾಗಿರುವಂಥ ರೊಟೇರಿಯನ್ ಬಲರಾಮಾಚಾರ್ಯ. ಇವರು ಕೂಡ ರೋಟರಿ ಕ್ಲಬ್ ಪುತ್ತೂರು ಅದೇ ರೀತಿ SRK ಹಾಗೂ ಸರ್ವರ ಪರವಾಗಿ ಆತ್ಮೀಯ ವಂದನೆ ಸಲ್ಲಿಸಿದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ನಮ್ಮ AC ಅವರ ಶ್ರೀಮತಿಯವರು ಕೂಡ ಇದ್ದಾರೆ. ಇವರು ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯ ವಂದನೆಗಳು ಸಲ್ಲಿಸಿದ್ದೇವೆ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ಅಧ್ಯಕ್ಷರು ರೊಟೇರಿಯನ್ ಡಾಕ್ಟರ್ ಶ್ರೀಪತಿ ರಾವ್. ಇವರು ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯ ವಂದನೆಗಳು. ಅದೇ ರೀತಿ ಕ್ಲಬ್ಬಿನ ಕಾರ್ಯದರ್ಶಿ ರೊಟೇರಿಯನ್ ದಾಮೋದರ್ ಕೂಡ ನಮ್ಮೊಂದಿಗಿದ್ದಾರೆ, ಈ ಒಂದು ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಇವರು ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯ ವಂದನೆಗಳು. ಅದೇ ರೀತಿ ರೋಟರಿ ಕ್ಲಬ್ ಪುತ್ತೂರಿನ ಹೆಚ್ಚಿನ ಸದಸ್ಯರು ಸುಮಾರು 60ಕ್ಕಿಂತ ಮಿಕ್ಕಿದ ಸದಸ್ಯರು ತಮ್ಮ ಕುಟುಂಬ ಸಮೇತರಾಗಿ ಈ ಒಂದು ಸಮಾರಂಭವನ್ನು ಸೇರಿಕೊಂಡು ಈ ಒಂದು ಸಮಾರಂಭವನ್ನು ಯಶಸ್ವಿಗೊಳಿಸಿದಿರಿ, ಚಂದಗೊಳಿಸಿದಿರಿ. ಎಲ್ಲರಿಗೂ ನಮ್ಮ ರೋಟರಿ ಕ್ಲಬ್ ಪುತ್ತೂರು ಅದೇ ರೀತಿ SRK ಹಾಗೂ ಸರ್ವರ ಪರವಾಗಿ ಆತ್ಮೀಯ ವಂದನೆ ಸಲ್ಲಿಸಿದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ನಡೀಬೇಕಿದ್ರೆ ಈ ಒಂದು SRK ಸಿಬ್ಬಂದಿಗಳು ಅದೇ ರೀತಿ ಈ ಒಂದು SRK ಅವರ ಕೇಶವರವರ ಮನೆಯವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಇಲ್ಲಿ ಒಂದು ಆಯೋಜಿಸಿದ್ದಾರೆ. ಎಲ್ಲರಿಗೂ ರೋಟರಿ ಕ್ಲಬ್ ಪುತ್ತೂರು SRK ಹಾಗೂ ಸರ್ವರ್ ಪರವಾಗಿ ಆತ್ಮೀಯ ವಂದನೆ ಸಲ್ಲಿಸಿದ್ದೇವೆ. ಅದೇ ರೀತಿ ಸುದ್ದಿ ಮಾಧ್ಯಮದವರಿದ್ದಾರೆ, ನ್ಯೂಸ್ ಪುತ್ತೂರಿನವರಿದ್ದಾರೆ, ಅದೇ ರೀತಿ ಉಳಿದ ಪತ್ರಿಕಾ ಮಿತ್ರರು ಕೂಡ ಇದ್ದಾರೆ. ಎಲ್ಲರಿಗೂ ಆತ್ಮೀಯ ವಂದನೆ ಸಲ್ಲಿಸಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಉತ್ತಮವಾಗಿ ನಿರ್ವಹಿಸಿರುವಂಥ ಚೇತನ್ ಆಣೆಗುಂಡಿ ಇವರು ಕೂಡ ಆತ್ಮೀಯ ವಂದನೆ ಸಲ್ಲಿಸಿದ್ದೇವೆ. ಮತ್ತೊಮ್ಮೆ ಎಲ್ಲ ಸನ್ಮಿತ್ರರಿಗೆ ಕೂಡ ಆತ್ಮೀಯ ವಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಶ್ರೀಯುತ ಪರಮೇಶ್ವರ್ ಸರ್ ಅವರಿಗೆ. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪುತ್ತೂರು ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಶ್ರೀಪತಿ ರಾವ್ ಅವರಿಗೆ ಈ ಕಾರ್ಯಕ್ರಮ ಅವಿಸ್ಮರಣೀಯ ಆಗಬೇಕೆನ್ನುವಂಥ ಉದ್ದೇಶದಿಂದ SRK ಕಡೆಯಿಂದ ಪ್ರೀತಿಯ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ನಮ್ಮ ಸಂಯೋಜನಾ ಸಮಿತಿಯ ಸತೀಶ್ ಭಟ್ ಸರ್, ಶ್ರೀ ರಾಮಕುಂಜೇಶ್ವರ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಗುರುಗಳಾದಂಥ ಶ್ರೀಯುತ ಸತೀಶ್ ಭಟ್ ಸರ್ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ನಮ್ಮ ಜೊತೆಗೆ ಭಾಗವಹಿಸಿದಂಥ ಶ್ರೀಯುತ ಬಲರಾಮಾಚಾರ್ಯ ಸರ್ ಅವರಿಗೆ ಯದುಶ್ರೀ ಆನೆಗುಂಡಿ ಸಂಯೋಜನಾ ಸಮಿತಿಯ ಸದಸ್ಯರು ಮತ್ತು ಶ್ರೀ ಸದಾಶಿವ ಮಹಾಗಣಪತಿ ದೇವಸ್ಥಾನದ ನಿಕಟಪೂರ್ವ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ಅದೇ ರೀತಿಯಲ್ಲಿ ರೋಟರಿ ಕ್ಲಬ್ನ ಕಾರ್ಯದರ್ಶಿಯಾಗಿರುವಂಥ ಶ್ರೀಯುತ ದಾಮೋದರ್ ಸರ್ ಅವರಿಗೆ RK ಭಟ್ ಸರ್ ಸಂಯೋಜನಾ ಸಮಿತಿಯ ಸದಸ್ಯರಾದಂಥ RK ಭಟ್ ಸರ್ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ಈ ವೇದಿಕೆಯಿಂದ ಬಹಳ ವಿಶೇಷವಾಗಿ SRK ಸಂಸ್ಥೆಯ ರಜತ ಸಂಭ್ರಮ ಕಾರ್ಯಕ್ರಮ ಇರ್ಬೋದು, SRK ಸಂಸ್ಥೆಯ ಕಚೇರಿ ಇರ್ಬೋದು, ಇದೆಲ್ಲವನ್ನು ಕೂಡ ಬಹಳ ಚೆನ್ನಾಗಿ ಬಹಳ ಯಶಸ್ವಿಯಾಗಿ ನಿರ್ವಹಿಸ್ತಾ ಇರುವವರು ಕೇಶವಣ್ಣನವರ ಸಹೋದರಿ ಶ್ರೀಮತಿ ಶ್ರೀಲತಕ್ಕ. ದಯವಿಟ್ಟು ವೇದಿಕೆಗೆ ಬರಬೇಕು. ಸಹಾಯಕ ಕಮಿಷನರ್ ಆಗಿರುವಂಥ ಜುಬಿನ್ ಮೊಹಮ್ಮದ್ ಸರ್ ಅವರಿಂದ ಒಂದು ಸ್ಮರಣಿಕೆಯನ್ನು ತಾವು ಸ್ವೀಕರಿಸಬೇಕು ಅಂತ ವಿನಂತಿಸ್ತೇನೆ. ಶ್ರೀಮತಿ ಶ್ರೀಲತಕ್ಕ ವೇದಿಕೆಗೆ ಬರಬೇಕು. ಕೇಶವಣ್ಣನವರ ಎಲ್ಲ ಜವಾಬ್ದಾರಿಗಳನ್ನು ಅವರ ದೃಷ್ಟಿಯಾಗಿ ಕಚೇರಿಯಲ್ಲಿ ನಿರ್ವಹಿಸ್ತಾ ಇರುವವರು. ಇನ್ನೋರ್ವರು ಕುಮಾರಿ ವಿವಿಟ ದಯವಿಟ್ಟು ವೇದಿಕೆಗೆ ಬರಬೇಕು. ಪುಟ್ಟ ಸ್ಮರಣಿಕೆಯನ್ನು ತಾವು ಸ್ವೀಕರಿಸಬೇಕು. SRK ಸಂಸ್ಥೆಯಿಂದ ಕೊಡುವಂಥ ಪ್ರೀತಿಯ ಕಾಣಿಕೆಯನ್ನು ತಾವು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ನಿನ್ನೆಯ ದಿನ
SRK ಲ್ಯಾಡರ್ಸ್ನ ಮಾಲಕರಾದಂಥ ಕೇಶವಾಮಯಿ ಕಲಾಯಿಗುತ್ತವರ ಜನ್ಮದಿನ. 49 ವರ್ಷಗಳನ್ನು ಪೂರೈಸಿ 50ನೇ ವರ್ಷಕ್ಕೆ ಪದಾರ್ಪಣೆ ಮಾಡಿದಂಥ ದಿನ. ಬರುವ ವರ್ಷ ನಾವೆಲ್ಲರೂ ಕೂಡ ಭಾಳ ಸಂಭ್ರಮದಿಂದ ಗೋಲ್ಡನ್ ಜೂಬ್ಲಿಯನ್ನು ಆಚರಿಸಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿಕೊಂಡು ವಿಶೇಷವಾಗಿ ಟೀಮ್ SRK ಸೇರಿಕೊಂಡು ಎಲ್ಲ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಕೇಶವಣ್ಣನವರ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಕೂಡ ಸಂಭ್ರಮದಿಂದ ಆಚರಿಸುವಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕು, ಅತಿಥಿ ಗಣ್ಯರು ಕೂಡ ಸಹಕರಿಸಬೇಕು ಅಂತ ವಿನಂತಿಸ್ತಾ, ದಿನೇಶ್ ಅವರೇ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಟೀಮ್ SRKಯ ಎಲ್ಲ ಸದಸ್ಯರು ದಯವಿಟ್ಟು ಭಾಗಿಗಳಾಗಬೇಕು. ಈ ಮಧ್ಯೆ ಕೇಶವ್ ಅವರ ಕ್ಲಾಸ್ಮೇಟ್, ಬಾಲ್ಯ ಸ್ನೇಹಿತ, ಬೆಂಗಳೂರಲ್ಲಿ ಮ್ಯಾಕ್ರೋ ಟೆಕ್ನಾಲಜೀಸ್ ಅಂತ ಒಂದು ಸಂಸ್ಥೆಯನ್ನು ಆರಂಭಿಸಿ ಸುಮಾರು 60 ಜನಕ್ಕೆ ಉದ್ಯೋಗವನ್ನು ನೀಡಿ ದೊಡ್ಡ ಸಂಸ್ಥೆಯನ್ನು ಆರಂಭಿಸಿ ಮುನ್ನಡೆಸುತ್ತಿರುವ ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀರಾಮ್ ಅವರು, ಕೇಶವ್ ಅವರು ಬಾಲ್ಯ ಸ್ನೇಹಿತರು. ಇಬ್ಬರು ಆಗ ಹೇಳಿದ ಹಾಗೆ ಕೈಗಾರಿಕೆ ಉದ್ಯಮಿಗಳಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಬಾಲ್ಯ ಸ್ನೇಹಿತನ ಆಪ್ತ ಮಾತಿಗಾಗಿ ಶ್ರೀರಾಮ್ ಅವರು ವೇದಿಕೆಗೆ ಬರ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಕೇಶವನ ಫ್ರೆಂಡು. ನಾವಿಬ್ಬರು ಸತೀಶ್ ಮಾಸ್ಟರ್ ಶಿಷ್ಯಂದಿರು. ಅವರಿಗೆ ಸುಮಾರು ಪಿಲ್ಲರ್ಗಳು ಇರ್ಬೋದು, ನಾವಿಬ್ಬರು ಅದರಲ್ಲಿ ಒಂದು ಪಿಲ್ಲರು. ನಾನು ಕೇಶವ ಎಷ್ಟು ಮಟ್ಟಿಗೆ ಫ್ರೆಂಡ್ ಅಂದರೆ, ನಾನು 6th ಸ್ಟ್ಯಾಂಡರ್ಡಿಂದ 10th ವರೆಗೆ ಬೆಂಚಿ ಮೇಟು, ಒಂದೇ ಬೆಂಚಲ್ಲಿದ್ದು. ನನಗೆ ನಾನು ಮಾತಾಡಲಿಕ್ಕೆ ಸರಿಯಾಗಿ ಬರಲ್ಲ, ಏನೋ ತಪ್ಪಿದರೆ ಸಾರಿ, ಸ್ವಲ್ಪ ಆರೋಗ್ಯ ಸಮಸ್ಯೆ ಅಷ್ಟೇ. ರೆಡಿ ಆಗ್ತೀನಿ, ಇನ್ನೊಂದು 6 ತಿಂಗಳಾಗುತ್ತೆ. ಫ್ರೆಂಡ್ ಬಿಟ್ಟು ಅದಕ್ಕೆ ಮೇಲೆ ಅಂದರೆ ಯಾವ ಥರ ಅಂದರೆ, ನಾನು ICU ಅಲ್ಲಿ ಒಂದು 15 ದಿನ ಅಡ್ಮಿಟ್ ಆಗಿದೆ, 1 ತಿಂಗಳು ಅಡ್ಮಿಟ್ ಆಗಿದೆ ICU ಅಲ್ಲಿ. 15 ದಿನ ಅವನು ನಾನು ICUನ ಬಾಗಿಲಲ್ಲೇ ನಿಂತ್ಕೊಂಡಿದ್ದ, 15 ದಿನ 24 ಅವರ್ಸು. ಅದು ಬಿಟ್ಟು 1 ವಾರ ನನ್ನ ಬೆಡ್ಡು, ನನ್ನ ರೂಮ್ ಸ್ಪೆಷಲ್ ರೂಮ್ ಮಾಡಿದೆ, ಅವನಿಗೋಸ್ಕರ ಒಂದು ಸ್ಪೆಷಲ್ ಬೆಡ್ ಹಾಕಿ ಪಕ್ಕದಲ್ಲೇ ಮಲ್ಕೊಂಡಿದ್ದ. ನೀವು ತಿಳ್ಕೊಬೋದು ಫ್ರೆಂಡ್ಶಿಪ್ ಅಂದರೆ ಏನು ಅಂತ. ನಮ್ಮನ್ನು ಎತ್ತಿ ಬೆಳೆಸಿದವರು ಸತೀಶ್ ಮಾಸ್ಟ್ರು. ನಮಗೆ ಪ್ರೈಮ್ ಮಿನಿಸ್ಟರ್ ತಲುಪೋಷ್ಟು ಗೌರವವನ್ನು ಅವರು ಕೊಡಿಸಿದ್ದಾರೆ. ನಮ್ಮ ಪೇಜಾವರ ಶ್ರೀಗಳ ಕಡೆಯಿಂದ ಇಬ್ಬರಿಗೂ ಒಂದು ಸ್ಟೇಜನ್ನು ಕ್ರಿಯೇಟ್ ಮಾಡಿ ಅವರನ್ನು ನನ್ನನ್ನು ಕೇಶವಣ್ಣ ಹೆಸರನ್ನು ಬಾಯಲ್ಲಿ ಬರುವ ಥರ ಮಾಡಿದ್ದಾರೆ. ನಮಗೆ ಇದಕ್ಕಿಂತ ಬೇರೆ ಗೌರವ ಕೊಟ್ಟರೆ ಅದು ಮೇ ಬಿ ಪ್ರೆಸಿಡೆಂಟ್ ಆಫ್ ಇಂಡಿಯಾದ ಅಂದರೆ ಕೊಡಬೇಕು. ಯಾಕಂದರೆ ನಮ್ಮ ಪೇಜಾವರ ಶ್ರೀಗಳ ಬಗ್ಗೆ ನಾವು ಹೇಳಲಿಕ್ಕೆ ಏನಿಲ್ಲ, ಯಾಕೆಂದರೆ ಅಡ್ವೈಸರ್ ಫಾರ್ ಪ್ರೈಮ್ ಮಿನಿಸ್ಟರ್. ಯಾಕೆಂದರೆ ನಾವು ಅವರ ಒಂದು ಅವರ ಇದು ಯಾವಾಗ ನಮ್ಮ ಫಂಕ್ಷನ್ ಯಾವಾಗ ಮಾಡಿದ್ವಿ ನಾವು, ವಾರ್ಷಿಕೋತ್ಸವ ಅಲ್ಲಲ್ಲ, ಡಿಸೆಂಬರ್ 2021 ನಾವು ಮಾಡಿದ್ವು. ನಮಗೆ ಕೊಟ್ಟು ಒಂದು 15 ದಿನ ಆದಮೇಲೆ ಅವರು ತೀರ್ಕೊಂಡ್ರು. ನಾವು ಎಷ್ಟು ಹ್ಯಾಪಿಯೆಸ್ಟ್ ಪರ್ಸನ್ ಅಂದರೆ, ಅವರು ನಮ್ಮನ್ನೇ ನೋಡಿಬಿಟ್ಟು ನಮಗೂ ಆಶೀರ್ವಾದ ಮಾಡಿಬಿಟ್ಟು ಹೋಗಿದ್ದಾರೆ. ನಮಗೆ ಅಷ್ಟೊಂದು ಗೌರವ ಇದೆ. ಮೇ ಬಿ ನನ್ನ ಹೆಸರು ಶ್ರೀರಾಮ ಅಂತ.
ಮೇ ಬಿ ಹೆಸರಿಗೆ ಒಂದು ವ್ಯಾಲ್ಯೂ ಇದೆ ಕಾಣುತ್ತೆ. ಮೇ ಬಿ ಅದರಿಂದ ಇಟ್ಕೊಂಡು ಅವರು ಅಷ್ಟೊಂದು ಇದು ಮಾಡಿ. ನಾನು ಯಾವ ಜಾತಿ ಮತ ಇದನ್ನು ನೋಡಲ್ಲ. ಯಾಕಂದರೆ ಆಲ್ರೆಡಿ ನಮ್ಮ ಮತ ಬಿಟ್ಟು ಬೇರೆಯವ್ರನ್ನ ಜಾಸ್ತಿ ಓದಿಸೋದು. ನಾನು ಫಿಸಿಕಲ್ ಟ್ರೈನಿಂಗ್ ಕೊಡ್ತೀನಿ. ಫಿಸಿಕಲ್ ಟ್ರೈನಿಂಗ್ ನಾನು ಒಬ್ಬರ ಇಂಜಿನಿಯರ್ ಓದಿರೋದು SLC. ಅದನ್ನು ಓದಿದ್ದೀನಿ, ಆದರೆ ಸರ್ಟಿಫಿಕೇಟ್ಗೋಸ್ಕರ ಓದಿದ್ದೀನಿ ಅಷ್ಟೇ. ನಾಲೆಜ್ ಬಂದು ನನ್ನದು ಎಕ್ಸ್ಪೀರಿಯೆನ್ಸು, ನನ್ನದು ವಯಸ್ಸು 48 ವರ್ಷ ವಯಸ್ಸು. ಎಕ್ಸ್ಪೀರಿಯೆನ್ಸ್ ಅಪ್ರಾಕ್ಸಿಮೇಟ್ಲಿ ನನ್ನ ಕೆಲಸ ಸ್ಟಾರ್ಟ್ ಮಾಡಿದ್ದು 12ನೇ ವಯಸ್ಸಿಂದ. ಅದು ಅಂದರೆ ನಿಮಗೆ ಒಂದು 30-35 ವರ್ಷ ಎಕ್ಸ್ಪೀರಿಯೆನ್ಸೇ ನನಗೆ ಜಾಸ್ತಿ ಓದಿಗಿಂತ. ಇಲ್ಲಿವರೆಗೂ ಒಂದು ಮೇ ಬಿ ಒಂದು 200 ಮಕ್ಕಳಿಗೆ ಸತೀಶ್ ಮಾಸ್ಟರ್ ಸಹಾಯದಿಂದ ನಾನು ಓದಿಸಿದ್ದೀನಿ. ನಾನು ಅದರಲ್ಲಿ ಒಂದು ಪಾರ್ಟ್. ಸತೀಶ್ ಮಾಸ್ಟರ್ ಹೋಗೋ ದಾರಿಯಲ್ಲಿ ನಾವು ಸ್ವಲ್ಪ ನಡೆದ್ವಿ ಅಂತ. ಅದೇ ಥರ ಕೇಶವನ ಸುಮಾರು ಮಾಡಿದ್ದಾನೆ. ಕೇಶವನ ಬ್ರೈನ್ ಇದೆಯಲ್ಲ, ಅದಕ್ಕೆ ನಾನೀಗ ಬ್ರೈನಿಗೆ ಟ್ರೀಟ್ಮೆಂಟ್ ತಗೊತಾ ಇದ್ದೇನೆ. ಅವನಿಗೆ ಒಂದು ಪ್ಲ್ಯಾನ್ ಮಾಡೋಣ ಅಂತ ಇದ್ದೇನೆ. ಅವನು ಬ್ರೈನಿಗೆ ಒಂದು ಮ್ಯಾಪಿಂಗ್ ಮಾಡಿಬಿಟ್ಟು ನನ್ನ ಮನೆಗೆ ಸಿಟಿ ಕನೆಕ್ಟ್ ಮಾಡೋಣ ಅಂತ. ಯಾಕಂದರೆ ನಾನು 24 ಗಂಟೆ ಅವನ ವಾಚ್ ಮಾಡ್ತಾಯಿದ್ರೆ ಅದು ನನಗೆ ಮೆಮೊರಿಯಲ್ಲಿ ರೆಕಾರ್ಡ್ ಆಗುತ್ತೆ. ಮೇ ಬಿ ಅದು ನನ್ನ ರಿಕವರಿಗೆ ಈಸಿ ಆಗ್ಬೋದು ಅನಿಸುತ್ತೆ. ಮತ್ತು ಪ್ರಮೋದ್ ಸರ್ ನನ್ನ ಫ್ರೆಂಡು, ಸುಮಾರು ಜನ ಫ್ರೆಂಡ್ ಇದ್ದಾರೆ. ಪ್ರಮೋದ್ ಸರ್ನ ಎಸ್ಪೆಷಲಿ ಯಾಕೆ ಹೇಳಿದ್ರೆ, ನಾವು ಒಂದು ಪ್ರೋಗ್ರಾಮ್ ನಡೆಸಿದ್ದು ನಮ್ಮ ಸ್ಕೂಲಲ್ಲಿ, ಬೆಳ್ಳಿನ ಸ್ಕೂಲ್ ನಮ್ಮದು. ಸ್ಕೂಲಲ್ಲಿ ಸ್ನೇಹ ಸಮ್ಮೇಳನ ಅಂತ ಒಂದು ಮಾಡಿದ್ರು. ಆ ಫಂಕ್ಷನ್ ಮಾಡಬೇಕಾದ್ರೆ ನನ್ನ ಹೆಲ್ತ್ ಚೆನ್ನಾಗಿತ್ತು. 2020 ಹೆಲ್ತ್ ಚೆನ್ನಾಗಿತ್ತು. ಅವರು ಕರೆದ ಈಗ ಬೆಳಿಗ್ಗೆ ಒಂದು 6 ಗಂಟೆಗೆ ಫೋನ್ ಮಾಡಿದರೆ ಸಾಯಂಕಾಲ ಮಧ್ಯಾಹ್ನ ಒಂದು 5 ಬರಲ್ಲ, ಮಧ್ಯಾಹ್ನ 2 ಗಂಟೆ ಒಳಗೆ ಬರ್ತಾಯಿದೆ. ನಂದು ಸ್ಪೀಡ್ ಅಷ್ಟೊಂದು ಇತ್ತು. ಬೆಳಿಗ್ಗೆ ನಾನು 6 ಗಂಟೆಗೆ ಹೇಳ್ತಾರೆ, ರಾತ್ರಿ ಬಂದು ಮಲಗೋದು 10 ಗಂಟೆಗೆ. ನಾನು ಸ್ಪೀಡ್ ಯಾವುದು? ನೀವು ಸ್ನಾನ ಮಾಡೋದಕ್ಕೆ ಮೇ ಬಿ ಒಂದು ಅರ್ಧ ಗಂಟೆ ತೊಗೊತೀರ. ನನಗೆ ಸ್ನಾನ ಮಾಡಲಿಕ್ಕೆ, ತಿಂಡಿ ತಿನ್ನಲಿಕ್ಕೆ, ಬೆಳಿಗ್ಗೆದೆ ಎಲ್ಲ ಕಾರ್ಯಕ್ರಮ ಮುಗಿಸಲಿಕ್ಕೆ 15 ಮಿನಿಟ್ಸ್ ಅಷ್ಟೇ ಟೈಮು. ನಮ್ಮ ಇಬ್ಬರನ್ನ ಈ ಮಟ್ಟಕ್ಕೆ ತರಲಿಕ್ಕೆ ಕಾರಣಗಳು, ಒಂದು ಒಳ್ಳೆತನದಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಚೆನ್ನಾಗಿದ್ದೀವಿ. ಇನ್ನೊಂದು ಇನ್ನೊಂದು ಥರ ಫ್ರೆಂಡ್ಶಿಪ್ಪಲ್ಲಿ ಇದ್ದಾರೆ. ಅದರಲ್ಲಿ ಒಬ್ಬರಿಂದ ನನಗೆ ಈ ಆರೋಗ್ಯ ಸಮಸ್ಯೆ ಆಗಲಿ ಕಾರಣ ಅಂದರೆ, ನಾನು ಫ್ರೆಂಡ್ಶಿಪ್ಗಿಂತ ಬಿಸ್ನೆಸ್ಸಿಗಿಂತ ಮೇಲಾಗಿ ಫ್ರೆಂಡ್ಶಿಪ್ಪನ್ನು ಜಾಸ್ತಿ ತಲೆಗೆ ಹಚ್ಕೊಂಡ್ಬಿಟ್ಟೆ. ನನಗೆ ಈಗ ಏನು ಮಾಡಿದ್ದೀನಿ ಅಂದರೆ, ಬಿಸ್ನೆಸ್ ಬೇಡ ನೀನೇ ಇಟ್ಕೋ, ನಾನು ಫ್ರೆಂಡ್ಶಿಪ್ಪೇ ಮುಖ್ಯ ಅಂತ ಇನ್ನೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಿಸ್ನೆಸ್ ವ್ಯಾಲ್ಯೂ ಮೇ ಬಿ ಒಂದು 10 ಕೋಟಿ ಇರ್ಬೋದು. ಫ್ರೆಂಡ್ಶಿಪ್ ವ್ಯಾಲ್ಯೂ ನಮಗೆ ಒಂದು 1000 ಕೋಟಿನ ಲೆಕ್ಕ ಮಾಡಲಿಕ್ಕೆ ಆಗಲ್ಲ. ನನಗೂ ಕೇಶವನಿಗೆ ಅವರ ಫ್ರೆಂಡ್ಶಿಪ್ ಅದೇ ವ್ಯಾಲ್ಯೂನೇ ಇಲ್ಲ. ನಾವು ಅದು ವ್ಯಾಲ್ಯೂನೇ ಡಿಫೈನ್ ಮಾಡಲಿಕ್ಕೆ ಆಗಲ್ಲ. ಥ್ಯಾಂಕ್ ಯು ಎಲ್ಲರಿಗೆ. ನನಗೆ ಅವಕಾಶ ಕೊಟ್ಟ ಸತೀಶ್ ಮಾಸ್ಟ್ರಿಗೂ ಕೇಶವನಿಗೂ ಥ್ಯಾಂಕ್ ಯು. ಕೆಲವೊಂದು ತಪ್ಪುಗಳಾಗಿರೋ ಮಾತಾಡಲಿಕ್ಕೆ ಸಾರಿ. ಶ್ರೀರಾಮ್ ಅತ್ಯಂತ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ. ಅವರಿಗೆ ಮಾತನಾಡುವಾಗ ಅವರ ಬಾಲ್ಯದ ನೆನಪಾಗಿದೆ ಮತ್ತು ಪುನಃ ಅವರು ಆರೋಗ್ಯವನ್ನು ಉತ್ತಮಪಡಿಸಬೇಕೆಂಬ ದೃಷ್ಟಿಯಿಂದ ತುಂಬ ಪಾಸಿಟಿವ್ ಮೈಂಡ್ ಫ್ರೇಮಿಂದ ಅವರಿಗೆ ಕೆಲಸ ಮಾಡ್ತಾ ಇದ್ದಾರೆ. ಕೃತಜ್ಞತೆ ಸಲ್ಲಿಸುವುದಕ್ಕೋಸ್ಕರವೇ ಇವತ್ತು ಬೆಂಗಳೂರಿಂದ ಪ್ರಯಾಣ ಮಾಡಿ ಇಲ್ಲಿಗೆ ಬಂದಿದ್ದಾರೆ. ಇಬ್ಬರ ಬಾಂಧವ್ಯ ಗೆಳೆತನ ಹೀಗೆ ಮುಂದುವರಿಯಲಿ ಅಂತ ಆಶಿಸ್ತಾ ಇಬ್ಬರಿಗೂ ಶುಭಾಶಯಗಳನ್ನು ಕೋರ್ತೇವೆ. ಧನ್ಯವಾದಗಳು ಸರ್. ರೋಟರಿಯ ಎಲ್ಲ ಕಾರ್ಯಕ್ರಮ ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯವಾಗುವಂಥದ್ದು ಸಂಪ್ರದಾಯ. ಇದೀಗ ರಾಷ್ಟ್ರಗೀತೆ, ದಯವಿಟ್ಟು ಎಲ್ಲರೂ ಎದ್ದು ನಿಂತು ರಾಷ್ಟ್ರಗೀತೆಗೆ ಗೌರವವನ್ನು ಸೂಚಿಸಬೇಕು. ರಾಶಿ ಬರೆಪಾಡಿ ಮತ್ತು ಸುಮಕೋಟೆ ನೆರವೇರಿಸಿಕೊಡಬೇಕು ಅಂತ ವಿನಂತಿಸ್ತೇನೆ. जनगणमनाधिनायक जय हे भारत भाग्य विदाता, पंजाब सिंधु गुजरात मराठा द्राविड उत्कल वंगा, विंध्य हिमाचल यमुना गंगा
उच्चल जलधि तरंगा तव शुभ नामे जागे तव शुभाशिष मागे गाहे तव जय गाथा जनगण मंगलदायक जय हे भारत भाग्य विदाता जय हे जय हे जय हे जय 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 हे. ಹುಟ್ಟುಹಬ್ಬದ ಆಚರಣೆಗಾಗಿ ದಯವಿಟ್ಟು ಎಲ್ಲ ಅತಿಥಿ ಗಣ್ಯರು, ಶ್ರೀಪತಿ ಸರ್, ಡಾಕ್ಟ್ರೇ, ಹುಟ್ಟುಹಬ್ಬದ ಆಚರಣೆಗೆ ತಾವೆಲ್ಲರೂ ಕೈ ಜೋಡಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಟೀಮ್ SRK ದಯವಿಟ್ಟು ತಯಾರಾಗಬೇಕು. ವಿಶೇಷವಾಗಿ ಈ ಹುಟ್ಟುಹಬ್ಬದ ಸುಸಂದರ್ಭದಲ್ಲಿ ಎಲ್ಲ SRK ಸದಸ್ಯರು ಸೇರಿಕೊಂಡು ಕೇಶವಣ್ಣನವರನ್ನು ಗೌರವಿಸಲಿಕ್ಕಿದ್ದಾರೆ. ಅವರ ಶ್ರೀಮತಿಯಾದಂಥ ಅಕ್ಕ ಮಾಲತಿ ಅಕ್ಕ ದಯವಿಟ್ಟು ವೇದಿಕೆ ಬರಬೇಕು. ಜೊತೆಗೆ ಮಗ ಗಗನ್ ದಯವಿಟ್ಟು ವೇದಿಕೆಗೆ ಬರಬೇಕು. SRKಯ ಆಧಾರ ಸ್ತಂಭಗಳಾದಂಥ ಅವರ ಸಿಬ್ಬಂದಿಗಳು ಬಹಳ ಪ್ರೀತಿಯಿಂದ ಬಹಳ ಗೌರವದಿಂದ ಅವರನ್ನು ಗೌರವಿಸ್ತಾ ಇದ್ದಾರೆ. ಅತಿಥಿ ಗಣ್ಯರು ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ಎಲ್ಲ ಬನ್ನಿ ಸೇರ್ಕೊಳ್ಳಿ. ಪ್ರೀತಿಯ ಸಂಕೇತವಾಗಿ ಫಲಪುಷ್ಪ, ಶಾಲು, ಜೊತೆಗೆ ಬೆಳ್ಳಿ ಏಣಿ, ರಜತ ಸಂಭ್ರಮದ ಸವಿನೆನಪಿಗಾಗಿ SRK ತಂಡ, ಟೀಮ್ SRK ತಮ್ಮ ಯಜಮಾನನಿಗೆ ಬೆಳ್ಳಿ ಏಣಿಯನ್ನು ಉಡುಗೊರೆಯಾಗಿ ಕೊಟ್ಟು ಗೌರವಿಸ್ತಾ ಇದ್ದಾರೆ. ಹುಟ್ಟುಹಬ್ಬದ ಉಡುಗೊರೆಯದು. ನೂರಾರು ಜನರಿಗೆ ಉದ್ಯೋಗವನ್ನು ನೀಡಿದಂಥ ಸಂಸ್ಥೆ SRK ಸಂಸ್ಥೆ. ಅನೇಕ ಸಂಸಾರ ತಮ್ಮ ಬದುಕನ್ನು ನಡೆಸ್ತಾ ಇರುವಂಥದ್ದು SRK ಸಂಸ್ಥೆಯ ಕಾರಣದಿಂದಾಗಿ. ಎಲ್ಲ SRK ಸದಸ್ಯರು ಸೇರಿಕೊಂಡು ತಮ್ಮ ಪ್ರೀತಿಯ ಕಾಣಿಕೆಯಾಗಿ ಶಾಲು, ಹಾರ, ಫಲಪುಷ್ಪ ಮತ್ತು ಸ್ಮರಣಿಕೆ. ದಿನೇಶಣ್ಣ ಕೊಡ್ತಾ ಬನ್ನಿ. ನಾನು ಯಾರು ಅಂತ ಹೇಳುವುದಿಲ್ಲ. ನೀವೆಲ್ಲರೂ ಕೂಡ ಎಲ್ಲ ಹಿರಿಯ ಸಿಬ್ಬಂದಿಗಳು ಸೇರ್ಕೊಳ್ಳಿ, ಕೈ ಜೋಡಿಸಿ. ಶಾಲು, ಹಾರ, ಫಲಪುಷ್ಪ ಮತ್ತು ಪ್ರೀತಿಯ ಸ್ಮರಣಿಕೆ. ಮಕ್ಕಳು ತಯಾರಾಗಬೇಕು, ಹಾಡುವವರು ತಯಾರಾಗಬೇಕು. SRK ಮನೆಯಲ್ಲಿ ಸುಮಾರು 7 ವಿದ್ಯಾರ್ಥಿಗಳು, ಕ್ರೀಡಾ ಸಾಧಕ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಅವರ ಸಂಪೂರ್ಣ ಖರ್ಚು ವೆಚ್ಚವನ್ನು SRK ಸಂಸ್ಥೆಯ ಮಾಲಕರಾದಂಥ ಕೇಶವಮ್ಮಯ್ಯವರು ನಿರ್ವಹಿಸ್ತಾ ಇದ್ದಾರೆ. ಆ ಮಕ್ಕಳು ಬಹಳ ಪ್ರೀತಿಯಿಂದ ತಮ್ಮ ಒಡೆಯನಿಗೆ ಹುಟ್ಟುಹಬ್ಬದ ಉಡುಗೊರೆಯನ್ನು ಹಾಡಿನ ಮೂಲಕ ನೀಡಲಿಕ್ಕಿದ್ದಾರೆ. ಈ ಹುಟ್ಟುಹಬ್ಬದ ಆಚರಣೆಯ ಬಳಿಕ ಮಕ್ಕಳಿಂದ ನೃತ್ಯದ ಕಾರ್ಯಕ್ರಮ ಇದೆ. ಆ ಬಳಿಕ ಪಟಾಕಿ ಸಂಭ್ರಮ ಇದೆ. ಸುಮಾಕೋಟೆ ಮತ್ತು ರಾಶಿ ಬರೆಪಾಡಿ ಅವರ
ನೇತೃತ್ವದಲ್ಲಿ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೀಲಿಕ್ಕಿದೆ. ಜೊತೆಗೆ ನಮ್ಮೆಲ್ಲರಿಗೂ ಕೂಡ ಸವಿರುಚಿಯಾದಂಥ ಸಹಭೋಜನದ ವ್ಯವಸ್ಥೆಯೂ ಇದೆ. ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಗಳಾಗಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮಕ್ಕಳು ತಯಾರಾಗಿರಿ. ಕೇಕ್ ಕಟ್ಟಿಂಗ್, ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ. ದಿನೇಶಣ್ಣ ಆದಷ್ಟು ಬೇಗ ಮುಗಿಸ್ಕೊಡ್ಬೇಕು. ಕೇಕ್ ಕಟ್ಟಿಂಗಿಗೆ ವ್ಯವಸ್ಥೆ ಮಾಡಬೇಕು. ಶ್ರೀಲತಕ್ಕ ಸೇರ್ಕೊಳ್ಳಿ. ಅಣ್ಣ ಮತ್ತು ತಂಗಿಯ ಬರ್ತ್ಡೇ ಒಂದೇ ದಿನ. ಕ್ಷಮಿಸಬೇಕು, ನಾನು ಕರೀಲಿಕ್ಕೆ ಮರ್ತೋದೆ. ಅಣ್ಣ ಮತ್ತು ತಂಗಿಯ ಬರ್ತ್ಡೇ ಒಂದೇ ದಿನ. ತಮ್ಮ ಕಂಪನಿಯನ್ನು ಬಹಳ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಶ್ರೀಲತಕ್ಕ ಕೈ ಜೋಡಿಸಬೇಕು. ಜೊತೆಗೆ ನಿಮ್ಮ ಯಜಮಾನ್ರಿದ್ದಾರೆ, ಚಿದಣ್ಣ ಬರಬೇಕು, ಸೇರಬೇಕು. ಮಗನೂ ಇದ್ದಾನೆ, ಇಬ್ಬರು ಇದ್ದಾರೆ ಅಂತ ಕಾಣ್ತದೆ. ಚಿದಣ್ಣ ಕರ್ಕೊಳ್ಬೇಕು. ಒಂದು ಅಪರೂಪದ ಕ್ಷಣ ಇದು. ಇಂಥ ಅವಕಾಶ ಯಾವತ್ತೂ ಸಿಗುವುದಿಲ್ಲ ನಿಮಗೆ. ದಯವಿಟ್ಟು ಸೇರಿಕೊಳ್ಬೇಕು. ದಿನೇಶಣ್ಣ ಆದಷ್ಟು ಬೇಗ ಮುಗಿಸ್ಕೊಡ್ಬೇಕು. ಇನ್ನು ಮಕ್ಕಳು ಸೇರಿಕೊಳ್ಳಿಕ್ಕಿದ್ದಾರೆ. ನಿಮ್ಮ ಕೇಕ್ ಎಲ್ಲಿ ಉಂಟು? ಪ್ರತ್ಯೇಕ ಅಲ್ಲ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ. ಪ್ರಾರ್ಥಿಸುವೆವು ನಿನ್ನ ಆಯುಷ ಪೂರ್ಣವಾಗಲಿ, ನೂರು ತುಂಬಲೆ. ಪ್ರಾರ್ಥಿಸುವೆವು ನಿನ್ನ ಆಯುಷ ಪೂರ್ಣವಾಗಲಿ, ನೂರು ತುಂಬಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ. ಪುಣ್ಯ ಹಾದಿಲಿ ನೀತಿ ಮಾರ್ಗದಿ ನಿನ್ನ ಜೀವನ ಎಂದು ಸಾಗಲಿ. ಪುಣ್ಯ ಹಾದಿಲಿ ನೀತಿ ಮಾರ್ಗದಿ ನಿನ್ನ ಜೀವನ ಎಂದು ಸಾಗಲಿ. ಜನ್ಮದಿನವಿದು ನಿನ್ನದಾಗಿದೆ,
ಶಾಂತಿ ಸೌಖ್ಯವೂ ನಿನ್ನದಾಗಲಿ. ದೇವರ ಕೃಪೆ ನಿನ್ನ ಮೇಲಿರೆ ಸಾರ್ಥಕವಾಗಲಿ ನಿನ್ನ ಜೀವನ. ದೇವರ ಕೃಪೆ ನಿನ್ನ ಮೇಲಿರೆ ಸಾರ್ಥಕವಾಗಲಿ ನಿನ್ನ ಜೀವನ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಮಕ್ಕಳು ಸೇರಿಕೊಳ್ಳಬೇಕು, ಗಮನಿಸಬೇಕು. ಈ ಮಕ್ಕಳು ಆಟಕ್ಕೂ ಸೈ ಹಾಡಿಗೂ ಸೈ. ಕಬಡ್ಡಿ ಆಟಗಾರರು 17ರ ಕೆಳಗಿನ ವಯೋಮಾನದ ಬಾಲಕಿಯರ ವಿಭಾಗದಲ್ಲಿ ವಿಭಾಗ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದ ತಂಡ, ರಾಜ್ಯ ಮಟ್ಟದಲ್ಲಿ 3ನೇ ಸ್ಥಾನವನ್ನು ಪಡ್ಕೊಂಡಿರುವಂಥ ತಂಡ. ಈ ತಂಡದಲ್ಲಿ ನಾಯಕಿಯಾಗಿ ಮಿಂಚಿದವರು ಕುಮಾರಿ ರಮ್ಯಾ, ತುಮಕೂರಿನವಳು. ಜೊತೆಗೆ ಹುಬ್ಬಳ್ಳಿಯ ದಿವ್ಯಾ, ಬಿಜಾಪುರದ ಶಾಹಿದಾ, ಕೊಣಾಜೆ ಗ್ರಾಮದ ಶ್ರಾವ್ಯ, ಕೊಣಾಜೆಯ ತನ್ವಿ, ಕೊಣಾಜೆಯ ಪ್ರತೀಕ್ಷಾ, ಕೊಣಾಜೆಯ ಧನ್ವಿ. ಒಟ್ಟು 7 ಮಕ್ಕಳು ಕ್ರೀಡಾ ಸಾಧಕರು. SRK ಅವರ ಮನೆಯಲ್ಲಿದ್ದುಕೊಂಡು ಶಾಲೆಗೆ ಹೋಗಿ ವಿದ್ಯೆ ಕಲಿತ ಆಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಇವರನ್ನು ತರಬೇತುಗೊಳಿಸ್ತಾ ಇರುವಂಥದ್ದು ಶ್ರೀಮತಿ ಪ್ರಫುಲ್ಲ ಮೇಡಮ್ ಅವರು. ದಯವಿಟ್ಟು ಸೇರಿಕೊಳ್ಬೇಕು ಮೇಡಮ್. ರಾಮಕುಂಜ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕಿ ಶ್ರೀಮತಿ ಪ್ರಫುಲ್ಲ ಮೇಡಮ್ ಅವರು ಅವರನ್ನು ತರಬೇತುಗೊಳಿಸ್ತಾ ಇದ್ದಾರೆ. ಮಕ್ಕಳು ಡ್ಯಾನ್ಸಿಗೆ ರೆಡಿಯಾಗಬೇಕು. ಹಾಡಾಯಿತು, ಜೊತೆಗೆ ನೃತ್ಯದೊಂದಿಗೆ ನಿಮ್ಮ ಪ್ರತಿಭೆಯನ್ನು ತೋರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಹಾಡು ಅದನ್ನು ಸೌಂಡ್ ಸಿಸ್ಟಮ್ನವರಿಗೆ ಕೊಡಬೇಕು. ದಿವ್ಯಾ, ಹಾಡು ನಿಮ್ಮ ಡ್ಯಾನ್ಸಿಗೆ ಹಾಡು ಅದು ಕೊಡಬೇಕು ಅವರಿಗೆ. ಈಗ ಕೊಡಬೇಕು. ರೆಡಿ ಆಗಬೇಕು. SRK ಟೀಮ್ ದಯವಿಟ್ಟು ಭೋಜನಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಬೇಕು. ದಯವಿಟ್ಟು ಯಾರು ತೆರಳಬಾರದು, ಎಲ್ಲರೂ ಕೂಡ ಸಹಭೋಜನದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗಬೇಕು. SRK ಟೀಮ್ ದಯವಿಟ್ಟು ಭೋಜನಕ್ಕೆ ಬೇಕಾದಂಥ ಎಲ್ಲ ಕೌಂಟರ್ ವ್ಯವಸ್ಥೆ, ಬಡಿಸುವವರು ಎಲ್ಲ ತಯಾರಾಗಬೇಕು, ತಕ್ಷಣಕ್ಕೆ ತಯಾರು ಮಾಡಬೇಕು ಅಂತ ವಿನಂತಿಸ್ತೇವೆ. ನಮ್ಮ ಸಂಯೋಜನಾ ಸಮಿತಿಯವರು ದಯವಿಟ್ಟು ಅಲ್ಲಿ ಮಾರ್ಗದರ್ಶನ ಮಾಡಬೇಕು ಅಂತ ಕೇಳಿಕೊಳ್ತೇವೆ. ಶ್ರೀಯುತ ಮೌನೇಶ್ ಸರ್ ಒಂದೇ ನಿಮಿಷ. ಕಲಾವಿದರು, ಸ್ವತಃ ಕಲಾವಿದರು, ಕವಿಯೂ ಆಗಿರುವಂಥ ಮೌನೇಶ್ ಸರ್ ಪೆನ್ಸಿಲ್ ಆರ್ಟ್ ಮೂಲಕ ಕೇಶವಣ್ಣನವರ ಬಹಳ ಸುಂದರವಾದಂತಹ ಚಿತ್ರವನ್ನು ಬಿಡಿಸಿದ್ದಾರೆ. ಕೇಶವಣ್ಣ ನಿಮ್ಮ ಹಾಗೆ ಇದೆ, ಎದ್ದು ಬರುವ ಹಾಗೆ ಇದೆ. ಅವರ ಕುಂಚದಲ್ಲಿ ಅರಳಿದ ಕಲಾಕೃತಿ ಇದು. ಬಹಳ ಸುಂದರವಾದಂಥ, ನೀವು ಇವತ್ತು ಹಾಕಿದ ಕೋಟ್ ಏನಿದೆ ಅದೇ ಥರ ಇರುವಂಥ ಚಿತ್ರ ಇದು. ಬಹಳ ಸುಂದರವಾಗಿ ಮೂಡಿ ಬಂದಿದೆ. ಮೌನೇಶ್ ಸರ್ ಅವರು ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅದನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ನಮ್ಮ SRK ತಂಡ ಕೇಕ್ನ ವ್ಯವಸ್ಥೆ ಮಾಡಿದೆ, ಅದನ್ನು ಹಂಚುವ ವ್ಯವಸ್ಥೆ ಆಗಬೇಕು. ಜೊತೆಗೆ ಇಲ್ಲಿ ಟೇಬಲ್ ದಯವಿಟ್ಟು ಅದನ್ನು ತೆರವುಗೊಳಿಸಬೇಕು. ವೇದಿಕೆಯಲ್ಲಿರುವಂಥ ಟೇಬಲ್ ಅದನ್ನು ತೆರವುಗೊಳಿಸಬೇಕು. ನಮ್ಮ SRK ಮಕ್ಕಳಿಂದ ನೃತ್ಯ ಇದೆ, ಆ ಬಳಿಕ ಪಟಾಕಿ ಸಂಭ್ರಮ ಇದೆ, ಜೊತೆಗೆ ಆರ್ಕೆಸ್ಟ್ರಾ ಇದೆ. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್,
ಖುಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್ಸ್. SRK ಲ್ಯಾಡರ್ಸ್, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. ಸಿಡಿಸ್ಬೋದು.
ಮಕ್ಕಳು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲೆ ಅಂಟ್ಸೋರ್ ನಾವಾಗಿರ್ಬೇಕು. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಗೆ ಗಾಂಧಾರಿಯಂತೆ ಕಣ್ಣುಚ್ಚಿ ಹೊಂಗನ ಸರಸ ஊரே ஆடுவேன். அதுக்கு ஒரு அடிய போட்டு விடுவோம் அப்படின்ற. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ ರೈತ ಬಂಧುಗಳೇ, ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ ರೈತ ಬಂಧುಗಳೇ. ಕೃಷಿಕರ ಮಿತ್ರ ನಮ್ಮ �SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ �SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ �SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ �SRK ಲ್ಯಾಡರ್. SRK ಲ್ಯಾಡರ್ಸ್, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. ಹಲೋ ಹಲೋ, ಚೆಂಡೆ ತಂಡ ಸುದೀಶಣ್ಣ, ನಿತಿನ್ ತಯಾರಾಗಬೇಕು. ಶುರು ಮಾಡ್ಬೋದು ತಾವು.
ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ ರೈತ ಬಂಧುಗಳೇ, ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ ರೈತ ಬಂಧುಗಳೇ. ಕೃಷಿಕರ ಮಿತ್ರ ನಮ್ಮ �SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ �SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ �SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ �SRK ಲ್ಯಾಡರ್. SRK ಲ್ಯಾಡರ್ಸ್, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ ರೈತ ಬಂಧುಗಳೇ, ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ ರೈತ ಬಂಧುಗಳೇ. ಕೃಷಿಕರ ಮಿತ್ರ ನಮ್ಮ �SRK ಲ್ಯಾಡರ್, ಕೃಷಿ
ಕೃಷಿಗೊಂದು ಸೂತ್ರ ನಮ್ಮ �SRK ಲ್ಯಾಡರ್, ಕೃಷಿಕರ ಮಿತ್ರ ನಮ್ಮ �SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ �SRK ಲ್ಯಾಡರ್. SRK ಲ್ಯಾಡರ್ಸ್, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. ದಯವಿಟ್ಟು ಊಟ ಮಾಡಲಿಕ್ಕೆ ಬಾಕಿ ಇರುವ ಎಲ್ಲ ಗಣ್ಯರು ತಮ್ಮ ಊಟವನ್ನು ಮುಗಿಸಿಕೊಳ್ಳಿ. ಊಟ ಮಾಡಲಿಕ್ಕೆ ಯಾರೇ ಬಾಕಿ ಇದ್ದ ತಕ್ಷಣ ತಮ್ಮ ಊಟವನ್ನು ಮುಗಿಸಿಕೊಳ್ಳಬೇಕಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಪಟಾಕಿ ಸಂಭ್ರಮಕ್ಕೆ ಮಕ್ಕಳು ತಯಾರಾಗಬೇಕು. ಪಟಾಕಿ ಕೊಡ್ತಾ ಇದ್ದಾರೆ ನೋಡಿ, ಮಕ್ಕಳಿಗೆ ಸುರ್ಸುರು ಕಡ್ಡಿ ಕೊಡ್ತಾ ಇದ್ದಾರೆ. ಬನ್ನಿ ಸೇರ್ಕೊಳ್ಳಿ, ಪಟಾಕಿ ಸಂಭ್ರಮ ಶುರು ಆಗ್ತದೆ. ನಮ್ಮ ಸಹಾಯಕ ಕಮಿಷನರ್ ಅವರು ಸೇರ್ಕೊಳ್ತಾರೆ. ಪಟಾಕಿ ಸಂಭ್ರಮ. ಹಲೋ ಹಲೋ, ದಯವಿಟ್ಟು ಎಲ್ಲರಲ್ಲಿ ವಿನಂತಿ, ಯಾರು ಅತಿಥಿಗಳು ಅಭ್ಯಾಗತರು ಊಟ ಆಗಿ ವೇದಿಕೆ ಮುಂಭಾಗದಲ್ಲಿ ಸಭೆಯಲ್ಲಿ ಆಸೀನರಾಗಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದೇನೆ. ಈಗ ಸುಗಮ ಸಂಗೀತ ರಸಸಂಜೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಪ್ರೀತಿಪೂರ್ವಕವಾಗಿ ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದ ಆಸೀನರಾಗಬೇಕು ದಯವಿಟ್ಟು. ಸುಮಾಕೋಟೆ ಮತ್ತು ರಾಶಿ ಬರಿಪಾಡಿ ನೇತೃತ್ವದಲ್ಲಿ ಸಂಗೀತ ರಸಮಂಜರಿ ಕಾರ್ಯಕ್ರಮ ಆರಂಭ ಆಗಲಿಕ್ಕಿದೆ. ತಾವೆಲ್ಲರೂ ಕೂಡ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನ ವೀಕ್ಷಿಸಿ ತೆರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಮನರಂಜನಾ ಕಾರ್ಯಕ್ರಮ. ಈ ಕಲಾತಂಡಕ್ಕೆ SRK ಲ್ಯಾಡರ್ಸ್ ಪುತ್ತೂರು ಮತ್ತು ರೋಟರಿ ಕ್ಲಬ್ ಪುತ್ತೂರು ಪರವಾಗಿ ಅತ್ಯಂತ ಗೌರವದ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ಆರಂಭಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಧನ್ಯವಾದಗಳು. ಗಣ್ಯಾತಿ ಗಣ್ಯರಿಗೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರಿಗೂ ತಂಡದ ಪರವಾಗಿ ನಾನು ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ರೋಟರಿ ಕ್ಲಬ್ ಪುತ್ತೂರು
SRK ಲ್ಯಾಡರ್ಸ್ ಇದರ ಸಹಯೋಗದೊಂದಿಗೆ ಆಯೋಜಿಸಿದ ದೀಪಾವಳಿ ಸಂಭ್ರಮಾಚರಣೆ ಹಾಗೂ SRK ರಜತ ಸಂಭ್ರಮದ ಸ್ಮರಣ ಸಂಚಿಕೆ ರಜತ ಮೆಟ್ಟಿಲು ಇದರ ಬಿಡುಗಡೆ ಸಮಾರಂಭಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ಈ ಸುಸಂದರ್ಭದಲ್ಲಿ ನಮಗೆ ಸಂಗೀತ ಕಾರ್ಯಕ್ರಮವನ್ನು ನೀಡಲು ಅವಕಾಶ ಮಾಡಿಕೊಟ್ಟ SRK ಸಂಸ್ಥೆಯ ಮಾಲೀಕರಾದ ಶ್ರೀ ಕೇಶವ ಸರ್ ಹಾಗೂ ಸಂಬಂಧಪಟ್ಟ ಎಲ್ಲರಿಗೂ ತಂಡದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ನಿನ್ನೆ ಅವರ ಹುಟ್ಟಿದ ದಿನ, ಇಂದು ಹಬ್ಬದ ರೀತಿಯಲ್ಲಿ ಆಚರಣೆ. ಮತ್ತೊಮ್ಮೆ ತಮಗೆ ಬಿಲೇಟೆಡ್ ಬರ್ತ್ಡೇ ವಿಶಸ್ ಸರ್. ಮೊದಲಿಗೆ ನನ್ನ ತಂಡದ ಪರಿಚಯ. ಖ್ಯಾತ ಕಲಾವಿದರಾದ ಶ್ರೀ ಬಾಬಣ್ಣ ಪುತ್ತೂರು ಇವರು ಇಂದು ನಮ್ಮೊಂದಿಗೆ ಕೀಬೋರ್ಡ್ನಲ್ಲಿ ಸಹಕರಿಸಲಿದ್ದಾರೆ. ರಿದಮ್ ಪ್ಯಾಡ್ನಲ್ಲಿ ಶ್ರೀ ಸಚಿನ್ ಬಾಬಣ್ಣ ಇವರು ಅದ್ಭುತವಾಗಿ ಸಹಕರಿಸಲಿದ್ದಾರೆ. ಹಾಗೆ ತಬಲಾದಲ್ಲಿ ತಬಲಾ ಮಾಂತ್ರಿಕ ಶ್ರೀ ಶರತ್ ಪೆರ್ಲಾ ಇವರು ಹಾಗೂ ಗಿಟಾರ್ನಲ್ಲಿ ಕುಮಾರಿ ಸಂಗೀತಾ ಬಾಬಣ್ಣ ಇವರು ಸಾಥ್ ನೀಡಲಿದ್ದಾರೆ. ಹಾಗೆ ವಿಶೇಷವಾಗಿ ನಮ್ಮ ಜೊತೆ ಇವತ್ತು ಉದಯೋನ್ಮುಖ ಗಾಯಕಿ ಕುಮಾರಿ ರಾಶಿ ಬರೆಪ್ಪಾಡಿ ಇದ್ದಾರೆ. ಇವರು 10ನೇ ತರಗತಿ ವಿದ್ಯಾರ್ಥಿನಿ. ತಮ್ಮ ಹಾಡುಗಳ ಮೂಲಕ ನಿಮ್ಮನ್ನೆಲ್ಲ ರಂಜಿಸಲಿದ್ದಾರೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಗಣೇಶನ ಸ್ತುತಿ. ಗಜಾನನಂ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ 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 ವಿಘ್ನೇಶ್ವರ ಪಾದ ಪಂಕಜ. ಗಜವದನ ಹೇ ರಂಭಾ ವಿಜಯಧ್ವಜ ಶತನ ವಿಪ್ರತಿಭಾ. ಗಜವದನ ಹೇ ರಂಭಾ ವಿಜಯಧ್ವಜ ಶತನ ವಿಪ್ರತಿಭಾ. ಏಕದಂತ ವೈಕಲ್ಯಾಂತ ರಿದ್ಧಿ ಸಿದ್ಧಿ ಭೈರಕಾಂತ. ಏಕದಂತ ವೈಕಲ್ಯಾಂತ ರಿದ್ಧಿ ಸಿದ್ಧಿ ಭೈರಕಾಂತ. ಗಜವದನ ಹೇ ರಂಭಾ.
ಕತ್ತಲೆ ಋಣಾತ್ಮಕವಾದರೆ ಬೆಳಕು ಧನಾತ್ಮಕ. ಬೆಳಕು ಜೀವನದ ಅಂಧಕಾರವನ್ನು ತೊಡೆದು ಹಾಕುತ್ತದೆ. ಬೆಳಕು ಎಂದರೆ ಜ್ಞಾನದ ಸಂಕೇತವೂ ಹೌದು. ಇಂತಹ ಬೆಳಕು ಎಂದಾಕ್ಷಣ ನಮಗೆ ನೆನಪಾಗುವುದೇ ದೀಪ. ಆ ದೀಪಗಳ ಬೆಳಕು ಎಲ್ಲರ ಮನಗಳನ್ನು ಬೆಳಗಿ ಸುಖ, ಶಾಂತಿ, ನೆಮ್ಮದಿ ಕರುಣಿಸಿ ಕಾಪಾಡಲಿ ಎಂದು ಆಶಿಸ್ತಾ ಇದೀಗ ದೀಪದ ಕುರಿತಾದ ಒಂದು ಗೀತೆ. ದೀಪದಿಂದ ದೀಪವ ಹಚ್ಚಬೇಕು ಮಾನವ ನಿಮಗಾಗಿ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ದೀಪಾವಳಿಯ ಸಂಭ್ರಮ ಆದ್ರಿಂದ ಒಂದು ತುಣುಕು ಹಾಡಿವಷ್ಟೇ. ಮುಂದೆ ಕುಮಾರಿ ರಾಶಿ ಇವರಿಂದ ಶ್ರೀ ಕೃಷ್ಣ ಪರಮಾತ್ಮನ ಕುರಿತಾದ ಸುಂದರವಾದ ಭಕ್ತಿಗೀತೆ ಉನ್ನಿ ಕೃಷ್ಣ. ಓ ದೇವರೇ ಪುಟಂಡಿ ಆ ಬೆದೊಂಡಲ್ಲಿ ಪುಟಂಡಿ ಪಂಡಿಜಾನೆ ದಾಟಿ ನಗರ ಇರುತ್ತೆ ನಮ್ಮನೆ ಪೂಜೆ ಇದೇ ಐದಕ್ಕೆ ಪೋಯ್ನಿ ಪೋಯ್ನಿ ഉണ്ണിക്കണ്ണാർ നിന്നെ കാണാ കാർമുകിലിഞ്ചിലരക് പിലിയുണ്ട് മലയുണ്ട് പൊഞ്ചിരിയോ നുരരക് നാരു പൊഞ്ചിരിയോ നുരരക് നാരു പൊഞ്ചിരിയോ നുരരക് ഉണ്ണിക്കണ്ണാർ നിന്നെ കാണാ കാർമുകിലിഞ്ചിലരക് പിലിയുണ്ട് മലയുണ്ട് പൊഞ്ചിരിയോ നുരരക് നാരു പൊഞ്ചിരിയോ നുരരക് നാരു പൊഞ്ചിരിയോ നുരരക് നന്ദ നന്ദന ഗോവിന്ദ നന്ദ ഗോപാല നാരായണ ഗോവിന്ദ നന്ദ കിശോര
ಹೆಲ್ಪ್. ತುಂಬ ಸುಮಧುರವಾಗಿ ಹಾಡಿದ ರಾಶಿ ನಿಮಗೆ ಧನ್ಯವಾದಗಳು. ಮುಂದೆ ಸುಪ್ರಸಿದ್ಧ ಗಾಯಕಿ ಕೆ.ಎಸ್. ಚಿತ್ರ ಇವರು ಹಾಡಿರುವ ನೆನಪಿರಲಿ ಚಿತ್ರದ ಹಾಡು ಇಂದು ಬಾನಿಗೆಲ್ಲ ಹಬ್ಬ. ಹಬ್ಬ ಹೌದು ಅಲ್ವಾ ಇವತ್ತು? ಈಗಾಗಲೇ ಇಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಇದರ ಮೆರುಗನ್ನು ಹಾಡಿನ ಮೂಲಕ ಇನ್ನಷ್ಟು ಹೆಚ್ಚಿಸುವ ಒಂದು ಪ್ರಯತ್ನ ನಮ್ಮದಾಗಿದೆ. ಇದಕ್ಕೆಲ್ಲ ನಿಮ್ಮೆಲ್ಲರ ಪ್ರೋತ್ಸಾಹದ ಚಪ್ಪಾಳೆಗಳನ್ನು ನೀಡಬೇಕಾಗಿ ವಿನಂತಿಸ್ತೇನೆ. ಅಡಚಣೆಗಾಗಿ ದಯವಿಟ್ಟು ಕ್ಷಮೆ ಇರಲಿ. ಮುಂದೆ ಶ್ರೀ ಕೇಶವ ಸರ್ಗಾಗಿ ಒಂದು ಗೀತೆಯನ್ನು ಅರ್ಪಿಸಲಿದ್ದೇವೆ. ಯಾವ ಗೀತೆ ಅಂತ ನಾನು ಹೇಳೋದಿಲ್ಲ, ಆದರೆ ನಿಮಗೆ ಅದು ಗೊತ್ತಾಗಿದ್ದರೆ ಖಂಡಿತವಾಗಿ ನನ್ನ ಜೊತೆ ಸೇರಿಕೊಳ್ಬೋದು.
ಬಾಳಿ ನೀವು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ನೀವಾರಿ ಮಾನದು ದೇವರ ರೂಪ ನೀವೆಂಬುದು ನಗುತ್ತಾ ನಗುತ್ತಾ ಬಾಳಿ ನೀವು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ನಗುತ್ತಾ ನಗುತ್ತಾ ಬಾಳಿ ನೀವು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪಾರಿ ಮಾನದು ದೇವರ ರೂಪ ನೀವೆಂಬುದು ನಗುತ್ತಾ ನಗುತ್ತಾ ಬಾಳಿ ನೀವು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ಧನ್ಯವಾದಗಳು. ನನಗೆ ಬೇರೆ ಬೇರೆ ಭಾಷೆಗಳ ಬೇರೆ ಬೇರೆ ಶೈಲಿಗಳ ಹಾಡುಗಳನ್ನು ಹಾಡುವುದು ಒಂದು ಹವ್ಯಾಸ. ಈ ಬಗ್ಗೆ ಸುಳ್ಯದ ಖ್ಯಾತ ಯೂಟ್ಯೂಬರ್ 𝐕𝐗 ಅವರು ನನ್ನ ಜೊತೆ ಒಂದು ಸಂದರ್ಶನದ ರೀತಿಯಲ್ಲಿ ಅವರ ಚಾನೆಲ್ನ ಮೂಲಕ ಪ್ರಸಾರಗೊಳಿಸಿದ್ರು. ಹಾಗೆ ನನ್ನ ಚಾನೆಲ್ನಲ್ಲೂ ಕೂಡ ಕೆಲವು ಆ ರೀತಿಯ ಹಾಡುಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಆಸಕ್ತಿ ಇದ್ದವರು ಸುಮಾಕೋಟೆ ಚಾನೆಲ್ ಹಾಗೂ 𝐕𝐗 ಅವರ ಚಾನೆಲ್ಗಳನ್ನು ವೀಕ್ಷಿಸಬಹುದು. ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಬಹುದು. ಇದೀಗ ಒಂದು ಫ್ರೆಂಚ್ ಹಾಡು ದೇನಿಯರ್ ಡಾನ್ಸ್ ಇದನ್ನು ಹಾಡುವ ಪ್ರಯತ್ನ ಮಾಡಲಿದ್ದೇನೆ. ಇದರ ಮೂಲ ಗಾಯಕಿ ಮಿಸ್ ಇಂದಿಲಾ. Over the foncé, pourquoi ce chat de commencer? Je ne suis qu'un sous un bâton, solo je suis un peu pâle, je viens pure, scaldant mes toits, et le danse. Oubliez mes périments, j'aime ma fille qui te recommence, oh ma douce offense. Je mets sur les jours la nuit, je me sauve le volet pluie, avec le don mon bon don, je danse, 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 danse. Et dans la pluie, je cours, je perds, est-ce ma tour à la douleur, dans le Paris, je me vends dans les chemins folles, folles.
var med fina kudek och blev inte som sör. Nej, jag men ser mig kjolen i runt och så vet det våra liv. Han för dem och bondom är det kedon sån. Je cours, je perds, c'est ma tour et à la douleur. Dans le Paris, je m'abandonne, je m'envole, vol. Dans cette douce foncée, dans le pays, toute la foncée. Écoute mon corps, je m'en sais, je suis un enfant du monde. Je regarde sur la jour, la nuit, je dois sauver les volets, puis après dans mon bon mais je danse. ಧನ್ಯವಾದಗಳು. ಮುಂದಿನ ಗೀತೆ ಕುಮಾರಿ ರಾಶಿ ಇವರಿಂದ ಕುಣಿದಾಡೋ ಸ್ವಾಮಿ. ಹಲೋ ದಿಮಿ ದಿಮ್ ದೇರಿಯನದ ಕೈಲಾಸದಿಂದ ಸೇರಿತು ಭೂಗೋಳ ತಗದಿಂ ಹೋರಿಯ ರೂಪದ ನದಿಯ ನಿಂತು ನೋಡಿತು ಪದಾಳ ಆಹ ಬ್ರಹ್ಮನೆ ಬಂದು ಶಿವನ ಕಾಲಿಗೆ ಗೆಜ್ಜೆಯ ಕಟ್ಟಿದ ಆನಂದ ಹರೆ ವಿಷ್ಣುವು ಬಂದು ವೀಣೆಯ ನಿಂತು ಮಿಟ್ಟಿದ ನೋಡವೇ ಚಂದ ಏಳು ಕುದುರೆ ಕೇರಿ ನೋಡಲು ಸೂರ್ಯ ಬಂದಾನು ತಾರೆಗಳೆಲ್ಲ ಕಟ್ಟಿದ ತದಿಮಿ ತಾಳವ ಆಗಲಿದ್ದಾವೋ ಗೌರಮ್ಮನ ಜೊತೆ ಕಾಲು ಬೇಸಿ ಆನಂದದಿ ತಾಂಡವ ಹರಿದಾಡುವ ಸ್ವಾಮಿ ಕಂಬಂಬೋರೆ ಸ್ವಾಮಿ ಹರಿದಾಡುವ ಸ್ವಾಮಿ ಕಂಬಂಬೋರೆ ಹರಿದಾಡುವ
ಯು. ಧನ್ಯವಾದಗಳು ರಾಶಿ. ಮುಂದಿನ ಗೀತೆ ಜನಪದ ಶೈಲಿಯ ಒಂದು ಗೀತೆ, ಪರಶಿವನ ಕುರಿತಾದ ಸೋಜುಗಾದ ಸೂಜು ಮಲ್ಲಿಗೆ.
ದಯವಿಟ್ಟು ಸುಡುಮದ್ದು ಪ್ರದರ್ಶನನ ನಿಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇನ್ನು ಯಾರು ಪಟಾಕಿಯನ್ನು ಹೊಡೆಯುವಾಗಿಲ್ಲ. ಇದೀಗ ಬಂಗಾಲಿ ಭಾಷೆಯ ಒಂದು ಗೀತೆ ಕೊಮೋಲ, ಮೂಲ ಗಾಯಕಿ ಅಂಕಿತಾ ಭಟ್ಟಾಚಾರ್ಯ. তোমরা দেখো গো আসিয়া কোমলা হেনে তো করে তমকিয়া তমকিয়া, তোমরা দেখো গো আসিয়া কোমলা হেনে তো করে তমকিয়া তমকিয়া, এগো কোমলা হেনে তো করে তমকিয়া তমকিয়া, এগো কোমলা হেনে তো করে তমকিয়া তমকিয়া রে, কোমলা হেনে তো করে তমকিয়া তমকিয়া রে, কোমলা হেনে তো করে তমকিয়া তমকিয়া। পাঠাপুষি যত নারী আইলে সব সাবিসারি, আরে পাঠাপুষি যত নারী আইলে সব সাবিসারি, এগো সোহাঙ্গ চন্দন দিলা চিটায়া চিটায়া, এগো সোহাঙ্গ চন্দন দিলা চিটায়া চিটায়া রে, কোমলা হে নেত করে তমকিয়া তমকিয়া রে, কোমলা হে নেত করে তমকিয়া তমকিয়া। Como la gente
ಧನ್ಯವಾದಗಳು. ಮುಂದೆ ಕುಮಾರಿ ರಾಶಿಯವರಿಂದ ಗುಜರಾತಿ ಪದ್ಯ ಲೆಹರಾಯ.
जी गुजराती मोदी जी गुजराती गुजराती बोलवाला हमें लेरी लाला हमें लेरी लाला हमें लेरी लाला हमें लेरी लाला काची केरी में गुरु प्याला थैंक यू ಧನ್ಯವಾದಗಳು ರಾಶಿ. ಮುಂದೆ ಒಂದು ಸುಮಧುರವಾದ ಕನ್ನಡ ಚಲನಚಿತ್ರ ಗೀತೆ ಸಾಲುತ್ತಿಲ್ಲವೇ ಇದನ್ನು ಪ್ರಸ್ತುತಪಡಿಸಲಿದ್ದೇನೆ.
ಬೇರೆ ಇಲ್ಲವೇ. ಧನ್ಯವಾದಗಳು. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ಇಷ್ಟು ಹೊತ್ತು ಬಹಳ ತಾಳ್ಮೆಯಿಂದ ಗೀತೆಗಳನ್ನು ಆಲಿಸ್ತಾ ಚಪ್ಪಾಳೆ ತಟ್ಟಿ ನಮ್ಮನ್ನು ಪ್ರೋತ್ಸಾಹಿಸಿದ ತಮಗೆಲ್ಲರಿಗೂ ತಂಡದ ಪರವಾಗಿ ಹೃದಯಾಂತರಾಳದಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇಂತಹ ಒಂದು ಸದಾವಕಾಶ ಕಲ್ಪಿಸಿಕೊಟ್ಟ SRK ಲ್ಯಾಡರ್ಸ್ ಹಾಗೂ ರೋಟರಿ ಕ್ಲಬ್ ಪುತ್ತೂರು ಸಂಸ್ಥೆಗಳಿಗೆ ಮತ್ತೊಮ್ಮೆ ವಂದಿಸ್ತೇನೆ. ಕಾರ್ಯಕ್ರಮದ ಕೊನೆಯ ಗೀತೆ ಶ್ರೀ ಮಂಜುನಾಥ ಚಿತ್ರದಿಂದ ಮಹಾಪ್ರಾಣದೀಪ. महाप्राणदीपं शिवं शिवं महुकाररूपं शिवं शिवं महसूर्यचन्द्रादिनेत्रं पवित्रं महदाढतिमिरान्तकं सौरकात्रं महकान्तिवेदं महदेयतेजं भवनेन समेतं भज नमः शिवाय च शिवतराय च भवहराय च महाप्राणदीपं शिवं शिवं भजे मञ्जुनाथं शिवं शिवं अद्वैतभास्करम् अर्धनारीश्वरं हृदशतजङ्गमं चतुर्दधिसङ्गमो पञ्चभूतात्मकं षट्शत्रुनाशकं सप्तस्वरेश्वरो अष्टसिद्धीश्वरो नवरसमनोहरं दशदिशासु विवरम् एकादशोज्ज्वलम् एकनाथेश्वरं प्रस्तुतिवशङ्करं प्रणतजनकिङ्करौ रुद्रनभयङ्करौ सज्जनशुभङ्करं वाणिभवतारकं प्रकृतिहितकारकं भुवनभव्यभवनायकं भाग्यत्मकं रक्षकम् ईश
ಮಗದೊಮ್ಮೆ ಅವಕಾಶಕ್ಕಾಗಿ ಧನ್ಯವಾದಗಳು. ಹಾಗೆ ತಮ್ಮ ಧ್ವನಿಯ ಮೂಲಕ ಎಲ್ಲರ ಮನ ತಣಿಸಿ ಕುಣಿಸಿದ ವಿಶೇಷ ಪ್ರತಿಭೆ ಕುಮಾರಿ ರಾಶಿ ಬರೆಪ್ಪಾಡಿ, ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಇಷ್ಟು ಹೊತ್ತು ನಮ್ಮೊಂದಿಗೆ ಕೀಬೋರ್ಡ್ನಲ್ಲಿ ಸಹಕರಿಸಿದ ಶ್ರೀ ಬಾಬಣ್ಣ ಪುತ್ತೂರು, ತಬಲದಲ್ಲಿ ಶ್ರೀ ಶರತ್ ಪೆರ್ಲಾ, ರಿದಮ್ ಪ್ಯಾಡ್ನಲ್ಲಿ ಶ್ರೀ ಸಚಿನ್ ಬಾಬಣ್ಣ ಹಾಗೂ ಗಿಟಾರ್ನಲ್ಲಿ ಸಹಕರಿಸಿದ ಕುಮಾರಿ ಸಂಗೀತಾ ಬಾಬಣ್ಣ, ಇವರುಗಳಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಉತ್ತಮ ರೀತಿಯಲ್ಲಿ ಬೆಳಕು ಮತ್ತು ಧ್ವನಿವರ್ಧಕದಲ್ಲಿ ಸಹಕರಿಸಿದ ಸಾಲಿಯಾನ್ಸ್ ಸರ್ವೀಸಸ್ ಕಲ್ಲಡ್ಕ, ಇವರಿಗೂ ಕೃತಜ್ಞತೆಗಳು. ಮತ್ತೊಮ್ಮೆ ಕಾರ್ಯಕ್ರಮದ ಯಶಸ್ಸಿಗಾಗಿ ಜೊತೆಗೂಡಿದ ಸರ್ವರಿಗೂ ಧನ್ಯವಾದಗಳು. ಮಾಧ್ಯಮ ಕೂಡ ಧನ್ಯವಾದಗಳು.